ಕರ್ಣಪರ್ವದ ಮೊದಲಿಗೆ ಬಂದಿದ್ದೀವಿ. ಶಲ್ಯನನ್ನು ಸಾರಥ್ಯಕ್ಕಾಗಿ ದುರ್ಯೋಧನ ಪ್ರಾರ್ಥನೆ ಮಾಡುವ ಭಾಗ ತುಂಬ ಸ್ವಾರಸ್ಯಕಾರಿಯಾಗಿದೆ. ವಿಸ್ತರಿಸಿ ತ್ರಿಪುರಾಸುರ ಸಂಹಾರದ ಕಥೆ ಬರುತ್ತದೆ. ಅಲ್ಲಿಯ ಕೆಲವು ಭಾಗಗಳು ಚೆನ್ನಾಗಿವೆ. ಇಡೀ ಪ್ರಕರಣದ ಸ್ವಾರಸ್ಯಗಳನ್ನು ನಾವು ಕೆಲವು ಪದ್ಯಗಳಲ್ಲಿ ನೋಡೋಣ. ಸಾರಥಿಯಾಗಿ ಕರ್ಣನ ನೀವು ಕೊಂಡಾಡಿದರೆ, ಮಾವ ಸಾರಥಿಯಾಗಿ ಕರ್ಣನ ನೀವು ಕೊಂಡಾಡಿದಳೆ, ಫಲಗುಣ ನಾವ ಪಾಡು ಸುರಾಸುರರ ಕೈಕೊಂಬನೆ ಬಳಿಕ ಆವುದೆ ಮಗಭ್ಯುದಯವು ಅದ ನೀನಾವ ಪರಿಯಲಿ ಮನ್ನಿಸಿಡರೆ, ಆವುದೆ ಮಗಭ್ಯುದಯವದ ನೀವಾವ ಪರಿಯಲಿ ಮನ್ನಿಸಿದಡರೆ, ಜೀವ ಕೌರವ ವಂಶವೇ ಸಪ್ರಾಣಿಸುವುದೆಂದ. ಶಲ್ಯನ ಬಳಿ ಬಂದು ಕೇಳ್ಕೊತಾನೆ. ಪಂಪನಲ್ಲಿ ಕೂಡ ಈ ಒಂದು ಭಾಗ ಚೆನ್ನಾಗಿಯೇ ಬಂದಿದೆ. ಬಹಳ ಪ್ರಸಿದ್ಧವಾದ ಓಲಗಿಸಿ ಬಾಳುವುದು ಕಷ್ಟ ಮಿಳಾಧೀನಾಥರ ಅನ್ನುವ ಮಾತು ಅಲ್ಲಿಯೇ ಬರತಕ್ಕಂಥದ್ದು. ಅಂದರೆ ದುರ್ಯೋಧನನ ನಾಯಕತ್ವವನ್ನು ಒಪ್ಪಿಕೊಂಡಾದ ಮೇಲೆ ಏನವನು ಹೇಳಿದ್ರೂ ಒಪ್ಪಿಕೊಳ್ಳಬೇಕು, ಇಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ಅದನ್ನು ಹಾಗೆ ಅಂಗೀಕರಿಸಬೇಕು ಅನ್ನುವ ಒಂದು ಭಾವ ಅಲ್ಲಿ ಕಾಣುತ್ತದೆ. ಇವನು ಇನ್ನೂ ರಸಿಕತೆಯಿಂದ ಕುಮಾರವ್ಯಾಸ ವಿಸ್ತರಿಸ್ತಾನೆ. ಮಾವ ಅಂತ ಸಂಬೋಧನೆ ಮಾಡ್ತಾನೆ. ದುರ್ಯೋಧನಿಗೆ ಇವನು ಹೇಗೆ ಮಾವ? ಪಾಂಡುಪುತ್ರರಾದ ನಕುಲ ಸಹದೇವರಿಗೆ ಇವನು ಸೋದರ ಮಾವ, ನಕುಲ ಸಹದೇವರು ದುರ್ಯೋಧನನಿಗೆ ಚಿಕ್ಕಪ್ಪನ ಮಕ್ಕಳು, ಹೀಗಾಗಿ ಒಂದು ಬಿಟ್ಟು ಸೋದರ ಮಾವ. ಇವನಿಗೆ ಸಮಯೋಚಿತವಾಗಿ ಸಂಬಂಧಗಳನ್ನು ಬೆಳೆಸಿಕೊಳ್ಳೋದು, ಅಳಿಸಿಕೊಳ್ಳೋದು, ಉಳಿಸಿಕೊಳ್ಳೋದು, ಹಳಸಿಕೊಳ್ಳೋದು ಇವೆಲ್ಲ ಚೆನ್ನಾಗಿ ಬರ್ತದೆ. ಮಾವ ಸಾರಥಿಯಾಗಿ ಕರ್ಣನ ನೀವು ಕೊಂಡಾಡಿದಡೆ ಅಂದರೆ ನೀವು ಅವನ ಎಮೋಷನ್ಸನ್ನು, ಅವನ ಇಮೇಜನ್ನು ಬೂಸ್ಟ್ ಮಾಡಬೇಕು. ಆ ಥರ ಮಾಡಿದ್ರೆ ಚೆನ್ನ. ಫಲ್ಗುಣನು ಆವ ಪಾಡು. ಅರ್ಜುನ ಯಾವ ತಪ್ಪುಲು ಸುರಾಸುರರ ಕೈಗೊಂಬನೇ ಬಳಿಕ ಆವುದೆ ಮಗ ಅಭ್ಯುದಯ, ನಮಗೆ ಯಾವುದು ಅಭ್ಯುದಯವೋ ಅದನ್ನು ನೀವು ಮಾಡಬೇಕು. ಹಾಗೆ ಮನ್ನಿಸಿದರೆ ಜೀವ ಕೌರವ ವಂಶವೇ ಸಪ್ರಾಣಿಸುವುದು. ಇಡೀ ಕೌರವ ವಂಶವೇ ಕೊನರುತ್ತದೆ, ಅಭ್ಯುದಯವನ್ನು ಪಡೆಯುತ್ತದೆ. ಅದಕ್ಕಾಗಿ ದಯಮಾಡಿ ನೀನು ಒಪ್ಪಿಕೊಳ್ಳಬೇಕು ಅಂತ. ಕೆಲಸ ಸಾರಥಿದ್ದು, ಆದರೆ ಅದು ಬಹಳ ದೊಡ್ಡ ಉಪಕಾರ ಅಂತ ಹೇಳುವ ಮೂಲಕವಾಗಿ ತನ್ಮೂಲಕ ದುರ್ಯೋಧನ ಇದು ದೊಡ್ಡ ಸ್ಥಾನ, ನೀವು ದೊಡ್ಡ ಘನಕಾರ್ಯ ಮಾಡ್ತಾ ಇದ್ದೀರಾ ಅನ್ನುವ ಒಂದು ಬಣ್ಣವನ್ನು ಕೊಡ್ತಾನೆ. ನಿಜ, ಕಾರ್ಯ ಅಪೇಕ್ಷೆ ಯಾರಿಗಿದೆ ಅವರಿಗೆ ಯಾವುದು ದೊಡ್ಡದೋ ಅದು ಮಾಡಿದ್ರೆ ಅವರ ಪಾಲಿಗೆ ದೊಡ್ಡದು. ಆದರೆ ಮಾಡಿಕೊಡೋವನಿಗೆ ಅವನ ಅಹಂಕಾರ ಅಂತಲೂ ಇರುತ್ತಲ್ಲ, ನಾನು ಇದು ಮಾಡಿದ್ರೆ ದೊಡ್ಡದು ಅಂತನ್ನುವುದು ಇರುತ್ತದೆ. ಹಾಗೆ ಶಲ್ಯ ಪ್ರತಿಕ್ರಿಯೆ ತೋರ್ತಾನೆ. ಈ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ಸಾರಥಿಯಾಗುವಂಥ ಅರ್ಜುನ ಕೇಳಿದೊಡನೆಯೇ ಕೃಷ್ಣ ಒಪ್ಪಿಕೊಂಡಿದೆಯಲ್ಲ. ನಂಬಿದವರಿಗೆ ತನ್ನ ತೆತ್ಯ ನೆಂಬ ಬಿರದನು ಮೆರೆದು ಭಕ್ತ ಕುಟುಂಬಿ ಸಾರಥಿಯ ಆದನು ಒಲದ ಅರ್ಜುನಗೆ ಮೊರವೈರಿ ಪಾಂಡವರ ಬಂಡಿಯ ಬೋವನಾದನು ಅಂತೆಲ್ಲ ಕವಿ ಹೇಳ್ತಾನೆ ಮೊದಲೇ. ಅದು ಎಷ್ಟು ಸುಲಭವಾಗಿ ಮಾಡಿದ. ಅವನು ವೈಟ್ ಕಾಲರ್ ಜಾಬ, ಬ್ಲೂ ಕಾಲರ್ ಜಾಬ, ಈ ರೀತಿಯಾದ ಡಿಗ್ನಿಟಿ ಆಫ್ ಲೇಬರು ಮತ್ತೊಂದು ಇವೆಲ್ಲದರ ಮೀನ ಮೇಷ ಮಕರ ನೋಡದೆ ಮಾಡಿದ್ದು ತುಂಬ ದೊಡ್ಡದು. ಶಲ್ಯನಿಗೆ ಅದಾಗಲಿಲ್ಲ. ಕೃಷ್ಣನ ಮುಂದೆ ಶಲ್ಯ ಯಾವುದಕ್ಕೂ ಸೀಯಲಾಗದವನು. ಆದರೆ ವ್ಯಕ್ತಿಗಳಿಗೆ ಅವರವ್ರದೇ ಆದ ಅಹಂಕಾರಗಳು, ಹೆಮ್ಮೆಗಳು, ಹರಿಬಗಳು ಇರುತ್ತವೆ. ಆ ಉತ್ತರವನ್ನು ನೋಡಿ.
ಕುರುಪತಿಯ ಮಾತಿನ ಗಾಳಿ ತುಡುಕಿತು ಮನದ ರೋಷಜ್ವಾಲೆಯನು. ಕೇಳಿದನು ಕುರುಪತಿಯ ಮಾತಿನ ಗಾಳಿ ತುಡುಕಿತು ಮನದ ರೋಷಜ್ವಾಲೆಯನು. ಮೀಸೆಗಳು ಕುಣಿದವು ಕಾಯ ಕಂಪಿಸಿತು. ಮನದ ರೋಷಜ್ವಾಲೆಯನು ಮೀಸೆಗಳು ಕುಣಿದವು ಕಾಯ ಕಂಪಿಸಿತು. ಮೇಲು ಮೂಗಿನ ಬೆರಳ ಕಡುಗಾದಾಳಿಗಳ ಮಣಿಮುಕುಟದೊಳಗಿನ ನಾಲಗೆಯ ನಿರ್ದ್ರವದ ಮಾತ್ರಾಧೀಶ ನಿಂತೆಂದ. ಮೇಲು ಮೂಗಿನ ಬೆರಳ ಕಡುಗಾದಾಲಿಗಳ ಮಣಿಮುಕುಟದೊಳಗಿನ ನಾಲಗೆಯ ನಿರ್ದ್ರವದ ಮಾತ್ರಾಧೀಶನೆಂತೆಂದ. ಕೂಳನೆಂಬೆನೆ ನೀ ಸಮಸ್ತ ಕಳಾಳಿ ನಿಪುಣನು. ಬಾಲನೆಂಬೆನೆ ಮೇಲೆ ಫಲಿತದ ಬೀಡು ಬಿಟ್ಟಿದೆ ತಳಿತ ತನುವಿನಲಿ. ಕೂಳನೆಂಬೆನೆ ನೀ ಸಮಸ್ತ ಕಳಾಳಿ ನಿಪುಣನು. ಬಾಲನೆಂಬೆನೆ ಮೇಲೆ ಫಲಿತದ ಬೀಡು ಬಿಟ್ಟಿದೆ ತಳಿತ ತನುವಿನದಿ. ಹೇಳು ಹೇಳಿನ್ನೊಮ್ಮೆ ನುಡಿ ನುಡಿ ಕೇಳುವೆನು ಕಿವಿಯಾರೆ. ಹೇಳು ಕೇಳಿನ್ನೊಮ್ಮೆ ನುಡಿ ನುಡಿ ಕೇಳುವೆನು ಕಿವಿಯಾರೆ. ಕರ್ಣನ ಕಾಳಗಕ್ಕೆ ನಾವು ಸಾರಥಿಗಳೇ. ಕರ್ಣನ ಕಾಳಗಕ್ಕೆ ನಾವು ಸಾರಥಿಗಳೇ. ಶಿವ ಶಿವ ಕರ್ಣನ ಕಾಳಗಕ್ಕೆ ನಾವು ಸಾರಥಿಗಳೇ. ಕೇಳಿದನು ಕುರುಪತಿಯ ಮಾತಿನ ಗಾಳಿ ತುಡುಕಿತು ಮನದ ರೋಷಜ್ವಾಲೆಯನು. ರೂಪಕಾಲಂಕಾರ ಮನಸ್ಸಿನ ರೋಷಜ್ವಾಲೆಯನ್ನ ಕುರುಪತಿಯ ಮಾತಿನ ಗಾಳಿ ಕೆಣಕಿತು. ಅದು ಎಲ್ಲ ಕಡೆಗೂ ಹರಿದು ನಾಲಿಗೆಯನ್ನು ಚಾಚಿಕೊಂಡು ಭಯಂಕರವಾಗಿ ಉರಿಯಿತು. ಮೀಸೆಗಳ ಕುಣಿದವು, ಕಾಯ ಕಂಪಿಸಿತು. ಶರೀರ ರೋಷದಿಂದ ಕಂಪಿಸ್ತಾ ಇದೆ. ಮೇಲು ಮೂಗಿನ ಮೇಲೆ ಬೆರಳಿಟ್ಟು ಇದೇನಿದು ಆಶ್ಚರ್ಯ, ವಿಪರೀತವಾದದ್ದನ್ನು ಹೇಳ್ತಾ ಇದೆಯಾ? ಅವನು ಸಾರಥಿ ಆಗಬೇಕು, ನಾನು ರಥಿ ಆಗಬೇಕು, ಇದಲ್ವ ಕ್ರಮ? ಇದ್ಯಾವ ವ್ಯುತ್ಕ್ರಮ ಹೇಳ್ತಿದ್ದೀಯಾ? ಕಡುಗದ ಆಲಿಗಳ ಮಣಿಮುಕಟದ ಒಲಹಿನ ನಾಲಿಗೆಯ ನಿರ್ದ್ರವದ, ನನಗೆ ಬಾಯಿ ಒಣಕ್ಕೊಂಡು ಬರ್ತಾ ಇದೆ ರೋಷದಿಂದ, ಕೋಪದಿಂದ. ಮುಖ ಕೆಂಪಾಗಿ, ನಾಲಿಗೆ ಬಿಸಿಯಾಗಿ, ಪಸೆ ಒದ್ದೆ ಒಣಗಿ ಈಗ ರೋಷ ಬರ್ತಾ ಇದೆ. ಎಂಥದ್ದು? ನೀನನ್ನು ಏನಂತ ನಾನು ವರ್ಣಿಸಲಿ? ನಿನ್ನ ಜೊತೆಗೆ ಈ ಪ್ರಸಂಗವನ್ನು ಹೇಗೆ ಉತ್ತರಿಸಲಿ? ಕೂಳನೆಂಬೆನೆ ನೀನು ಅವಿವೇಕಿ ಎಂದರೆ ಸಮಸ್ತ ಕಲಾ ನಿಪುಣ. ಇಲ್ಲ ಬಲ್ಲವನು ನೀನು, ದ್ಯೂತ ಮೊದಲುಗೊಂಡು ಕಲೆಯನ್ನು ಬಲ್ಲವನು. ಬಾಲನೆಂಬೆನೆ ಏನು ಎಳೆ ಹುಡುಗ ಎಳೆನಿಂಬೆ ಗೊತ್ತಿಲ್ಲ ಅಂದರೆ ಮೇಲೆ ಫಲಿತದ ಬೀಡು ಬಿಟ್ಟಿದೆ ತಳಿತ ತನುವಿನಲ್ಲಿ. ತಲೆ ಮೇಲೆ ಬಿಳಿ ಕೂದಲು ಬಿಡಾರ ಹಾಕಿದೆ ಅಂತ. ಫಲಿತದ ಬೀಡು ಬಿಟ್ಟಿದೆ ತಳಿತ ತನುವಿನಲ್ಲಿ. ತಳಿತ ಅಂತಂದರೆ ಪಕ್ವವಾದಂಥ ಹಣ್ಣಾದ ಮೈ ಮೇಲೆ ನಿನ್ನ ತಲೆ ಪೂರ್ತಿ ಹೆಡೆಗೆ ಹೊತ್ತಿದ್ದೀಯ. ಭರ್ತೃಹರಿ ಹೇಳ್ತಾನಲ್ಲ, ತಲೆ ಮೇಲೆ ಬಿಳಿ ಕೂದಲು ಹೇಗೆ ಕಾಣಿಸುತ್ತೆ ಅಂತಂದರೆ ಚಂಡಾಲ ಹೊತ್ತ ಅಸ್ಥಿಕೆಗಳ ಬುಟ್ಟಿ ಇದ್ದಂತೆ ಕಾಣಿಸುತ್ತದೆ. ಅದನ್ನು ನೋಡಿದ್ರೆ ಹೊಲೆಯರ ಬಾವಿಯನ್ನು ಯಾರೂ ಮುಟ್ಟೋದಿಲ್ಲ ಆ ಕಾಲದಲ್ಲಿ, ಹಾಗೆ ಮನುಷ್ಯರನ್ನು ಯಾರೂ ಮಾತಾಡಿಸೋಲ್ಲ ಮುಪ್ಪಿನಲ್ಲಿ ಅಂತೆಲ್ಲ ಈ ಥರದ ಮಾತುಗಳು ಬರ್ತವೆ. ಹಾಗೆ ತಲೆಯ ಮೇಲೆ ಅಸ್ಥಿಕೆಗಳ ಮಹಾಸಂಪುಟಿಕೆ ಇದ್ದಂತೆ ಈ ಬಿಳಿ ಕೂದಲು ಇದೆ. ಹಾಗಾಗಿ ನೀನು ಎಳೆ ಹುಡುಗ ಅಲ್ಲ. ಹೇಳಿನ್ನೊಮ್ಮೆ ನುಡಿ ನುಡಿ ಕೇಳುವೆನು. ಮತ್ತೆ ಹೇಳು, ನಾನು ಕೇಳಿದ್ದೇ ಸುಳ್ಳ, ನೀನು ಹೇಳಿದ್ದೇ ಸುಳ್ಳ, ಸ್ಪಷ್ಟ ಆಗಬೇಕು. ಅದಕ್ಕೆ ನಮ್ಮ ಶಾಸ್ತ್ರಗ್ರಂಥಗಳಲ್ಲೆಲ್ಲ ಆ ಇಡೀ ಶಾಸ್ತ್ರ ಮುಗಿದ ಮೇಲೆ 2 ಸರ್ತಿ ಹೇಳ್ತಾರೆ. ಅನಾವೃತ್ತಿ ಶಬ್ದಾತ್ ಅಂತ ಸೂತ್ರವಾಕ್ಯವನ್ನು ಪೂರ್ತಿ ಅಧ್ಯಾಯಗಳು ಮುಗಿದ್ರೆ ವಾಕ್ಯದ ಕೊನೆಯ ಪದವನ್ನು 2 ಸರ್ತಿ ಹೇಳ್ತಕ್ಕಂಥದ್ದು ಈಗೆಲ್ಲ ಉಂಟು. ನೀನು ಹೇಳಿದ ಸತ್ಯವೋ ಸುಳ್ಳೋ ಮತ್ತೊಮ್ಮೆ ಕಿವಿಗೆ ತಿಳಿಸ್ತೀನಿ. ಕಾಳಗಕ್ಕೆ, ಕರ್ಣನ ಕಾಳಗಕ್ಕೆ ನಾವು ಸಾರಥಿಗಳೇ ಶಿವಶಿವ ಅಂತ ರೋಷ ಕಂಪಿತನಾಗಿ ಹೇಳ್ತಾನೆ. ವ್ಯಕ್ತಿ ಸ್ವಭಾವವನ್ನು ಕುಮಾರವ್ಯಾಸ ತುಂಬ ಚೆನ್ನಾಗಿ ಚಿಟ್ಟಿಸ್ತಾನೆ ಅನ್ನೋದಕ್ಕೆ ಇಂಥವೇ ಒಳ್ಳೆಯ ದೃಷ್ಟಾಂತಗಳು. ಆಗ ತಾರತಮ್ಯತೆಯ ಬಲ್ಲೆ,
ಪುರುಷರ ಚಾರು ಚರಿತವನರಿವೆ, ಸುಭಟರ ವೀರವೃತ್ತಿಯ ಬಲ್ಲೆ, ಮಾನ್ಯರ ಮೈಸಿರಿಯ ತಿಳಿವೆ, ಆರವನು ರಾಧೇಯ ದಿಟ ನಾವಾವರು. ಅವನು ಯಾರು, ನಾನು ಯಾರು? ತರ ತಮ ವಿವೇಕ ಇಲ್ವಾ? ಯುಕ್ತಾಯುಕ್ತ ವಿಚಕ್ಷಣೆ ಇಲ್ವಾ? ಔಚಿತ್ಯ ಇಲ್ವಾ? ಸ್ಥಾನಮಾನ ಪರಿಜ್ಞಾನ ಇಲ್ವಾ? ಎಂಥದ್ದು ನೀನು ಮಾಡ್ತಕ್ಕಂಥದ್ದು? ನೀನಾರ ಕೈಯಲ್ಲಿ ಕೇಳಿದರೆ ಯಾ ಶಿವಶಿವ, ಎಷ್ಟು ಬಾರಿ ಶಿವಶಿವ ಅಂತಾನು. ಮತ್ತೆ ಇನ್ನೂ ಕೋಲಾಹಲವನ್ನು ಮಾಡ್ತಾನೆ. ಆ ಪದ್ಯವನ್ನು ಕೇಳಿ. ಕೂಳನನು ಹಿಡಿತಂದು ಧರಣಿ ಪಾಲರಲಿ ಸರಿ ಮಾಡಿ ರಾಜ್ಯದ ಮೇಲೆ ನಿಲ್ಲಿಸಿದೆ, ಬಳಿಕ ಬಂದುದು ಕೂಳತನ ನಿನಗೆ. ಕೂಳರನು ಹಿಡಿತಂದು ಧರಣಿ ಪಾಲರಲಿ ಸರಿ ಮಾಡಿ ರಾಜ್ಯದ ಮೇಲೆ ನಿಲ್ಲಿಸಿದೆ, ಬಳಿಕ ಬಂದುದು ಕೂಳತನ ನಿನಗೆ. ಕೀಳು ಮೇಲಿನ ಸೀಮೆ ನಿನ್ನಲ್ಲಿ ಬೀಳುಕೊಂಡುದು, ಕೀಳು ಮೇಲಿನ ಸೀಮೆ ನಿನ್ನಲ್ಲಿ ಬೀಳುಕೊಂಡುದು, ಸಾಕು ನಮಗಿನ್ನಾಳುತನವೇಕೆ, ನಮಗಿನ್ನಾಳುತನವೇಕೆನುತ ಹಿಮ್ಮನೆ ನಿಂದನ ಶಲ್ಯ, ಹಿಮ್ಮನೆ ನಿಂದನ ಶಲ್ಯ. ಆಗ ಹೇಳ್ತಾನೆ, ಕೂಳನನ್ನು ಹಿಡಿತಂದು ಧರಣಿ ಪಾಲರಲ್ಲಿ ಸರಿ ಮಾಡಿ ರಾಜ್ಯದ ಮೇಲೆ ನಿಲ್ಲಿಸಿದೆ. ಯಾರೋ ಅಯೋಗ್ಯ ಬೀದಿ ಮೇಲೆ ಬಿದ್ದ ಬಿಕಾರಿ, ಅವನನ್ನು ನೀನು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದೆ, ಬಳಿಕ ಬಂದುದು ಕೂಳತನ ನಿನಗೆ. ಅದರಿಂದಾಗಿ ನಿನಗೂ ಅಯೋಗ್ಯತ್ವ ಬಂತು, ಕ್ಷುಲ್ಲಕತ್ವ ನಿನಗೂ ಬಂತು. ಕೀಳು ಮೇಲಿನ ಸೀಮೆ ನಿನ್ನಲ್ಲಿ ಬೀಳುಗೊಂಡುದು. ತರತಮ ವಿವೇಕ, ಯಾವುದು ಕೀಳು ಯಾವುದು ಮೇಲು, ಆ ವ್ಯವಹಾರವೇ ನಿನಗೆ ಹೊರಟೋಯ್ತು, ಬೀಳುಕೊಂಡುದು. ನಿನಗೆ ಅದು ವಿದಾಯ ಹೇಳಿತು, ಗುಡ್ ಬೈ ಹೇಳಿತು. ಸಾಕು, ನಮಗಿನ್ನಾಳುತನವೇಕೆ, ನಾವು ನಿನ್ನ ಕೈನಲ್ಲಿ ನಿನ್ನ ಕೆಲಸ ಮಾಡಬೇಕಾ ಅಂತ ದಿಮ್ಮನೆ ಎದ್ದ. ಆ ದಿಮ್ಮನೆ ಅಂತಕ್ಕಂಥ ಅನುಕರಣ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ. ಕಾವ್ಯದಲ್ಲಿ ಈ ಥರ ಪದಗಳು ನಾಟಕೀಯ ಸನ್ನಿವೇಶದಲ್ಲಿ ಬಂದಾಗ ಬಹಳ ಬಹಳ ಸೊಗಸಾಗಿರುತ್ತವೆ. ಇಂಥದ್ದೊಳಗೆ ಕವಿಯ ಕೌಶಲ ಗೊತ್ತಾಗುತ್ತದೆ. ಆಮೇಲೆ ಅವನ ಬೇಡಿಕೆಗೆ, ಅವನ ಕೋಲಾಹಲಕ್ಕೆ, ಕೋಪಕ್ಕೆ ಬಹಳ ಬೇಡಿಕೊಳ್ತಾನೆ. ದುರ್ಯೋಧನ ಇಷ್ಟು ಮೃದುವಾಗಿರಬಲ್ಲನ, ಅವನ ಮಾನಧನತ್ವ ಏನಾಯಿತು, ಯಾವ ಬ್ಯಾಂಕಲ್ಲಿ ಅಡ ಇಟ್ಟಿದ್ದ, ಅದು ಯಾವುದು ನಮಗೆ ಗೊತ್ತಿಲ್ಲ. ಕಾರಿವಾಸಿಗೆ ಕತ್ತೆ ಕಾಲಲ್ಲ, ಸತ್ತವರ ಕಾಲನ್ನು ಹಿಡಿತಕ್ಕಂಥವ್ರು ದುರ್ಯೋಧನ ಅನ್ನೋದಕ್ಕೆ ಮುಂದಿನ ಪದ್ಯಗಳೇ ಸಾಕ್ಷಿ ನೋಡಿ. ಒಡನೆ ನಿಂದನು ಸೆರಗ ಹಿಡಿದು ಅವಗಡಿಸಲೇ ಕಿನ್ನೆನುತ, ಒಡನೆ ನಿಂದನು ಸೆರಗ ಹಿಡಿದ ಅವಗಡಿಸಲೇಕೆ ಎನ್ನುತ್ತ, ಗುಣದಲ್ಲಿ ನುಡಿದು ಕುಳ್ಳಿರಿಸಿದನು, ಗುಣದಲ್ಲಿ ನುಡಿದು ಕುಳ್ಳಿರಿಸಿದನು, ಸಂತೈಸಿದನು ವಿನಯದಲ್ಲಿ, ಸಂತೈಸಿದನು ವಿನಯದಲ್ಲಿ. ನುಡಿಗೆ ಕೋಪಿಸಲೇಕೆ ಮನ ಒಡಬಡುವುದೇ ಕೈಗೊಂಬುದಲ್ಲದೆ,
ನುಡಿಗೆ ಕೋಪಿಸಲೇಕೆ ಮನ ಒಡಬಡುವುದೇ ಕೈಗೊಂಬುದು ಅಲ್ಲದೊಡೆಯರುಂಟೆ ನಿಮಗೆ ಅಲ್ಲದೆ ಒಡೆಯರುಂಟೆ ನಿಮಗೆ ಎಂದನು ಕೌರವರ ರಾಯ ನಿಮಗೊಲ್ಲದ ಒಡೆಯರುಂಟೆ ಎಂದನು ಕೌರವರ ರಾಯ ಕುಳ್ಳಿರಿಸಿದನು ಸಂತೈಸಿದನು ವಿನಯದಲ್ಲಿ ದಿಮ್ಮನೆನಿಂದ ಹಾಗೆ ಹೋಗಿ ಅವನು ಉತ್ತರೀಯವನ್ನು ಹಿಡಿದು ಜಗ್ಗಿ ಕೂಡಿಸಿ ಬೇಡ್ಕೋತಾನೆ. ಒಡನೆ ನಿಂದನು ಸೆರೆಗ ಹಿಡಿದು ಅವಗಡಿಸಲೇಕೆ ಗುಣದಲ್ಲಿ ಮತ್ಸರ ಯಾಕೆ ಅಂತ ಕೂಡಿಸಿ ಸಂತೈಸಿದನು ವಿನಯದಲ್ಲಿ ನುಡಿದ ನುಡಿಗೆ ಕೋಪಿಸಲೇಕೆ. ನಾನು ವಿನಯವಾಗಿ ನಿವೇದಿಸಿಕೊಂಡೆ, ಅಭ್ಯರ್ಥನೆ ಮಾಡಿದ್ದು ಮನವೊಡಬಡುವುದೇ. ಮನಸ್ಸು ಯಾತಕ್ಕೆ ಈ ರೀತಿ ಕಹಿಯಾಗಿ ಆ ದಿಕ್ಕಿಗೆ ಹೋಗ್ತಾ ಇದೆ? ಕೈಗೊಂಬುದಲ್ಲದೊಡೆ ಒಡೆಯರು ಉಂಟೆ. ನೀವು ಮಾಡಲ್ಲ ಅಂದರೆ ನಿಮ್ಮ ಕೈನಲ್ಲಿ ಮಾಡಿಸ್ತಕ್ಕಂಥ ಒಡೆಯರು ಯಾರಿದ್ದಾರೆ? ವಿಧಾನಕರಾಗಿ ಯಾರಿದ್ದಾರೆ? ಯಾರೂ ಇಲ್ಲಿ ನಿಮ್ಮನ್ನು ಅಂಕೆಗೆ ಒಳಪಡಿಸ್ತಕ್ಕಂಥವ್ರು ಇಲ್ಲ ಅಂತ ಬೇಡಿಕೊಳ್ತಾನೆ. ಈ ಮಾತುಗಳನ್ನು ಪಾಂಡವರಲ್ಲೇ ಆಡಬಲ್ಲನ ಇವನು? ಕೃಷ್ಣನಲ್ಲೇ ಆದರೂ ಆಡಬಲ್ಲನ? ಇಲ್ಲ. ಹಾಗೆ ಬೇಡಿ ಕಾಡಿ ಗೋಗರದು ಪ್ರೀತಿ ಇದ್ದಲ್ಲಿ ಈ ರೀತಿಯಾದ ಎಷ್ಟು ಹೀನತೆಗೂ ಒಳಗಾಡುವಂಥ ನಮಗೆ ಸಂಕೋಚ ಇಲ್ಲದಂಥ ಸ್ಥಿತಿ ಬರುತ್ತದೆ. ಕರ್ಣನನ್ನು ತುಂಬ ಇಷ್ಟಪಟ್ಟಿದ್ದಾನೆ ದುರ್ಯೋಧನ, ಬಹಳ ಇಷ್ಟಪಟ್ಟಿದ್ದಾನೆ ಕರ್ಣನನ್ನು. ಅವನಿಗೆ ಅಭ್ಯುದಯ ಆಗುತ್ತದೆ, ಅವನ ಮೂಲಕ ತನಗೆ ಗೆಲುವಾಗುತ್ತೆ. ಸ್ವಾರ್ಥ ಇದೆ, ಆದರೆ ಸ್ವಾರ್ಥ ಇದ್ದರೂ ಕರ್ಣನ ಆಸೆ ಅದನ್ನು ನೆರವೇರಿಸಬೇಕು. ಕರ್ಣ ಸಂತೋಷವಾದರೆ ತನಗೆ ಹೆಚ್ಚಿನ ನೆಮ್ಮದಿ. ಈ ದೃಷ್ಟಿಕೋನ ದುರ್ಯೋಧನನಲ್ಲಿದೆ. ವ್ಯಕ್ತಿಗಳ ಸ್ವಭಾವಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಬದಲಾಯಿಸುತ್ತವೆ ಅನ್ನೋದನ್ನು ಎಷ್ಟೆಷ್ಟು ಬಗೆಯಲ್ಲಿ ತೋರ್ಪಡಿಸ್ತಾನೋ ಮಹಾಕವಿ ಸಹಜವಾಗಿ ಅಷ್ಟೆಷ್ಟು ದೊಡ್ಡವನಾಗ್ತಾ ಬರ್ತಾನೆ. ಆ ಕೃತಿ ಅಷ್ಟೆಷ್ಟು ಚೆನ್ನಾಗ್ತಾ ಬರ್ತದೆ. ಆ ಪರಿಶೀಲನ ಶಕ್ತಿ, ಅಂತರಂಗದ ಧ್ವನಿಗಳನ್ನು ಹೊರಡಿಸ್ತಕ್ಕಂಥ ಶಕ್ತಿ ಬಹಳ ಬೇಕು. ಒಂದು ಸನ್ನಿವೇಶವನ್ನು ವರ್ಣಿಸುವಾಗ ಹೊರಗಿನ ಜೋಡಣೆಗಳು ಬೇಕು, ಭಾವವನ್ನು ವರ್ಣಿಸುವಾಗ ಪರಿಶೀಲನ ಶಕ್ತಿ ಬೇಕು, ಮಾನವ ಸ್ವಭಾವ. ಎಷ್ಟೋ ಬಾರಿ ವರ್ಣನೆ ಮಾಡುವಾಗ ಯಾವುದನ್ನೂ ಉದಾಹರಣೆಯಾಗಿ ತಗೊಳ್ಬಹುದು, ಏನನ್ನೂ ಮಾಡಬಹುದು. ಉದಾಹರಣೆಗೆ ಈ ಅಭಿಮನ್ಯುವಿನ ವಧ ಪ್ರಸಂಗದಲ್ಲಿ ಒಂದು ಕುಮಾರವ್ಯಾಸ ಅತಿ ನೂತನವಾದ ಒಂದು ಹೋಲಿಕೆಯನ್ನು ಕೊಡ್ತಾನೆ. ಅವನ ಸಾವಿನ ವಾರ್ತೆ ಇವರಿಗೆಲ್ಲರಿಗೂ ಕೇಳಿ ಬಂದುಬಿಡುತ್ತದೆ, ನಮ್ಮ ಪಾಂಡವ ಪ್ರಮುಖರಿಗೆಲ್ಲ ಕೇಳುತ್ತದೆ. ಆಗ ಒಳಗುರಿವ ಹಸಿಮರನ ತುದಿಯಲ್ಲಿ ಜಲವಗುವವಲು ಹೃದಯ ಶಿಖಿ ಅರೆರೆ ತಳಿತು ಲೋಚನ ವಾರಿ ತುಳುಕಿತು ಪವನಜಾದಿಗಳ ಅಂತ. ಅಂದರೆ ಹಸಿ ಉರುವಲನ್ನು ಒಲೆಗೆ ಒಟ್ಟಿದ್ರೆ ಆ ಉರುವಲು ಒಂದು ಕಡೆ ಉರಿತಾ ಇರುತ್ತದೆ ಶಾಖದಿಂದಾಗಿ, ಇನ್ನೊಂದು ತುದಿಯಿಂದ ಒದ್ದೆ ತೊಟ್ಟಿಕ್ಕುತ್ತೆ, ಒಸರುತ್ತೆ. ಹಾಗೆ ಹೊರಗಡೆಗೆ ಅವರಿಗೆ ಆ ಒಂದು ಅಭಿಮನ್ಯುವಿನ ದುಃಖ ಇದ್ದರೆ ಒಳಗಡೆಗೆ ಸೇಡಿನ ರೋಷ ಇತ್ತು. ಒಲೆಯ ಉಲ್ಟ ಅಂದರೆ ಈ ಒಲೆಯ ಕಟ್ಟಿಗೆಯಲ್ಲಿ ಆ ತುದಿ ಒಳಗಿರ್ತಕ್ಕಂಥ ತುದಿ ಉರಿತಾ ಇರ್ತದೆ, ಹೊರಗಡೆ ಇಲ್ಲಿ ಕಣ್ಣೀರು ಬರ್ತಾ ಇರುತ್ತೆ. ಅಥವಾ ಇದನ್ನು ಒಳಗಡೆಗಿಂತ ಇಟ್ಕೊಂಡ್ರೆ ಇಲ್ಲಿ ಕಣ್ಣೀರು, ಅಲ್ಲಿ ಅಂದರೆ ತಣ್ಣೀರು ಇಲ್ಲಿ ಸುರಿತಾ ಇದೆ, ಅಲ್ಲಿ ಉರಿ. ಇವ್ರಿಗೆ ಬಹಿರಂಗದಲ್ಲಿ ಕಣ್ಣೀರು, ಒಳಗಡೆಗೆ ವೈರಾನಲ್ಲ ಅಂತ. ಈ ಲೋಕಸಾಮಾನ್ಯವಾದ ಒಂದು ಸನ್ನಿವೇಶವನ್ನು ತೆಗೆದುಕೊಂಡು ಈ ಥರ ವರ್ಣಿಸ್ತಾನೆ. ಇದನ್ನು ಹೆಚ್ಚು ಕಡಿಮೆ ಅದೇ ಕಾಲದವನಾದ ದಾಂತೆ ಡಿವೈನ್ ಕಾಮಿಡಿನಲ್ಲಿ ಇದೇ ರೀತಿಯಾದಂಥ ಒಂದು ಸನ್ನಿವೇಶವನ್ನು ವರ್ಣಿಸ್ತಾನೆ. As from a sapling long that catches fire along one of its ends, while at the other it drips and hisses with escaping vapor, so from the broken stumps issued together both words and blood ಅಂತ ನರಕದ ಇನ್ಫೆರ್ನೋದ ವರ್ಣನೆಯ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ವರ್ಣನೆ ಮಾಡ್ತಾನೆ. ನರಕದ ಭಯಾನಕವಾದ ಕಾಡಿನ ವರ್ಣನೆಯಲ್ಲಿ ಬರತಕ್ಕಂಥದ್ದು ಒಂದು ತುದಿಯಲ್ಲಿ ಬೆಂಕಿ, ಮತ್ತೊಂದು ತುದಿಯಲ್ಲಿ ಆ ಒದ್ದೆಯ ನೀರು ಅನ್ನುವ ಚಿತ್ರಣ ಕೊಡ್ತಾನೆ. ಇಬ್ಬರು ಮಹಾಕವಿಗಳು ಏಕಕಾಲದ ಒಂದು ಸನ್ನಿವೇಶದಲ್ಲಿ ವರ್ಣಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಉಕ್ತಿ ವೈಚಿತ್ರ್ಯವನ್ನು ಬಳಸ್ಕೊಳ್ಳೋದು, ಇದು ಬಾಹ್ಯ ಲೋಕದ ಪರಿಶೀಲನೆ. ಈಗ ಇಲ್ಲಿ ನಡೀತಕ್ಕಂಥದ್ದು ಆಂತರಿಕ ಲೋಕದ್ದು. ಶಲ್ಯನಿಗೆ ಅವಮಾನವಾಗುತ್ತದೆ, ತಾನು ಕೀಳಾದವನಿಗೆ ಸಾರಥ್ಯ ಮಾಡಬೇಕಾ, ಅವನು ಮಾಡಬೇಕಾದ ಕೆಲಸ ನಾನು ಮಾಡಬೇಕಾ ಅಂದಾಗ ನಾವು ಯಾರನ್ನ ತುಂಬ ಅಭಿಮಾನಿಸ್ತೀವೋ ಅವರಿಗಾಗಿ ಯಾವ ಅವಮಾನವನ್ನು ಪಡೋಕ್ಕೆ ಸಿದ್ಧವಾಗ್ತೀವಿ. ನಮ್ಮ ಮಗನಿಗೆ ಕಾಲೇಜಲ್ಲಿ ಒಂದು ಸೀಟ್ ಕೊಡಿಸಿ
ಮಗಳಿಗೆ ಒಂದು ಸ್ಕೂಲಲ್ಲಿ ಸೀಟ್ ಕೊಡಿಸಿ, ಮತ್ತೊಂದು ಪ್ರಮೋಷನ್ಗೆ ಅವಕಾಶ ಕೊಡಿ, ಹೀಗೆ ಕೇಳೋದಕ್ಕೆ ಹೋಗುವಾಗ ಏನೂ ಹಿಂಜರಿಕೆ ಬರೋದಿಲ್ಲ. ಎಲ್ಲಿವರೆಗೆ ಅಂತಂದರೆ, ಬಹಳ ಕನ್ನಡದ ಕಟ್ಟಾಳು ಅಂತೆಲ್ಲ ಪ್ರಸಿದ್ಧರಾದ ದೇಜ ಗವು ಅವರು ನಮ್ಮ ಮನೆ ಹತ್ತಿರದ ಒಂದು ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಮೊಮ್ಮಗನಿಗೆ ಸೀಟ್ ಬೇಕು ಅಂತ ಬಂದಿದ್ದರು. ಅದರ ಪ್ರಿನ್ಸಿಪಾಲ್ರೇ ನನಗೆ ಹೇಳಿದ್ದು, ಮೊನ್ನೆ ತಾನೇ ನೀವು ಇಂಗ್ಲೀಷ್ ಮೀಡಿಯಂ ಶಾಲೆಗಳ ಮುಚ್ಚಿಸಬೇಕು ಅಂತ ಜಾಥಾ ಹೂಡಿ ಮುಂದೆ ಧರಣಿ ಕೂತಿದ್ರಲ್ಲ, ಈಗ ಯಾಕೆ ಬಂದ್ರಿ ಅಂತ ಅವ್ರು ಕೇಳಿದ್ರಂತೆ. ಅಯ್ಯೋ, ಸೊಸೆ ಬಿಡೋದಿಲ್ಲಪ್ಪ ಅಂದ್ರಂತೆ. ಆ ಜಾಥಾಗೆ ಎಲ್ಲಿಗಾದ್ರೂ ಹೋಗಿ, ತಾತ ನೀವು ಬಂದು ಮೊಮ್ಮಗನಿಗೆ ಸೀಟ್ ಕೊಡಿಸ್ಬೇಕು, ಇಲ್ಲದೆ ಇದ್ರೆ ಗೋತಾ ನಮ್ಮದು ನಿಮ್ಮದು ಸಂಬಂಧ ಅಂತ. ಇದು ಮಾನವ ಸ್ವಭಾವ. ಅಂದರೆ ನಮಗೆ, ನಮ್ಮವರಿಗೆ ನಾವು ಎಲ್ಲಿಯೂ ಕೇಳ್ಕೊಳ್ಳೋದಕ್ಕೆ, ನಮಗಾಗಿ ಕೇಳ್ಕೊಳ್ಳೋದಕ್ಕೆ ನಾವು ಹೋಗ್ತೀವಿ. ಈ ಮಾನವ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ದುರ್ಯೋಧನನ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳನ್ನು ಕವಿಗೆ ತೋರಿಸೋಕ್ಕಾಗೋದಿಲ್ಲ. ಇಷ್ಟು ನಯವಾಗಿ ಮಾತಾಡಬಲ್ಲನೆ, ಇಷ್ಟು ಸೌಜನ್ಯದಿಂದ ಮಾತಾಡಬಲ್ಲನೆ, ನುಡಿದು ಕುಳ್ಳಿರಿಸಿದನು, ಸಂತೈಸಿದನು, ಮತ್ತೆ ವಿನಯದಲ್ಲಿ ನುಡಿದ ನುಡಿಗೆ ಕೋಪಿಸಲೇಕೆ, ಮನ ಒಡಬಡುವುದೇ ಅಂತೆಲ್ಲ ಕೇಳಬೇಕು ಅಂದರೆ ಯಾವ ಮಟ್ಟಕ್ಕೆ ಆಗಿರಬೇಕು. ಅಷ್ಟಲ್ಲದೆ ದೊಡ್ಡ ಪುರಾಣಗಳ ಸಮೀಕರಣಗಳನ್ನೇ ಕೊಡ್ತಾ ಬರ್ತಾನೆ. ನೀವೆಂಥ ದೊಡ್ಡವರು ಅಂತ ಹಾಡಿ ಹೊಗಳೋದಕ್ಕೆ ಆರಂಭ ಮಾಡ್ತಾನೆ. ಒಂದಿಮಾಗದರ ಪಟ್ಟಕ್ಕೆ ದುರ್ಯೋಧನ ಬಂದಿದ್ದಾನೆ ಅಂದರೆ ಏನನ್ನೋಣ, ಆ ಪದ್ಯವನ್ನು ನೋಡೋಣ. ಅರುಣ ಸಾರಥಿ ಭುವನ ಕಾರ್ಯದ ಧುರವ ಹೊರನೆ, ಅರುಣ ಸಾರಥಿ ಭುವನ ಕಾರ್ಯದ ಧುರವ ಹೊರನೆ, ಕೃಷ್ಣನಲ್ಲ ನರನ ಸಾರಥಿಯಾಗನೆ, ಪರ ಕಾರ್ಯದನುವರಿದು. ಕೃಷ್ಣನಲ್ಲ ನರನ ಸಾರಥಿಯಾಗನೆ, ಪರ ಕಾರ್ಯದನುವರಿದು. ಹರನ ಸಾರಥಿ ಕಮಲ ಸಂಭವ, ಸುರರ ಕಾರ್ಯಕ್ಕೊದಗನೆ. ಹರನ ಸಾರಥಿ ಕಮಲ ಸಂಭವ, ಸುರರ ಕಾರ್ಯಕ್ಕೊದಗನೆ. ಸತ್ಪುರುಷರೇ ಪರ ಕಾರ್ಯನಿಷ್ಠರು, ಸತ್ಪುರುಷರೇ ಪರ ಕಾರ್ಯನಿಷ್ಠರು, ಕೋಪವೇಕೆ. ಸತ್ಪುರುಷರೇ ಪರ ಕಾರ್ಯನಿಷ್ಠರು, ಕೋಪವೇಕೆ, ಕೋಪವೇಕೆ, ಕೋಪವೇಕೆ. ಅವನು ಹೇಳ್ತಾನೆ, ಸಾರಥ್ಯ ಕೀಳಾದ ಕೆಲಸ ಅಲ್ಲ ಅಂತ. ಇದೇನೋ ಶಲ್ಯನಿಗೆ ಪಾಠ ಹೇಳುವಂತೆ. ಶಲ್ಯ ಅಶ್ವಹೃದಯವನ್ನು, ಅಶ್ವವಿದ್ಯೆಯನ್ನು ಅಭ್ಯಾಸ ಮಾಡಿದ್ದ. ಅದನ್ನು ತನ್ನ ಖಯಾಲಿ, ತನ್ನ ಖುಷಿಂತ ಅಭ್ಯಾಸ ಮಾಡಿದ್ದಾನೆ. ಇನ್ನೊಬ್ಬರು ಹೇಳಿ ಮಾಡಬೇಕು ಅಂದರೆ ಅವನಿಗದು ಅವಮಾನ. ನಾವೇನೋ ನಮ್ಮ ಖಯಾಲಿಂತ ಚಪ್ಪಲಿ ಹೊಲಿಯೋದು ಕಲ್ತ್ಕೊಂಡಿದ್ದೀವಿ, ಇನ್ಯಾರಿಗೂ ಹೊಲಕೊಡು ಅಂತಂದರೆ. ವಸ್ತುತಃ ಇದೇ ಆಗಿದ್ದು ಬಹಳ ಹಿಂದೆ. ಸಂಸ್ಕೃತದ ಮಹಾಕವಿ ಅತಿನವ್ಯವಾದ, ಅತಿ ವಿಚಿತ್ರವಾದ ಶೈಲಿಯಲ್ಲಿ ಬರೆದವನು, ಶೃಂಗಾರಾಮೃತ ಶೀತಗು ಅಂತೆಲ್ಲ ಪ್ರಸಿದ್ಧಿಯನ್ನು ಪಡೆದಂಥವನು ಶ್ರೀಹರ್ಷ. ಅವನು ಕಾನ್ಯಕುಬ್ಜ ನರೇಶ್ವರ ಜಯಂತಚಂದ್ರನ ಆಸ್ಥಾನದಲ್ಲಿ ತಾಂಬೂಲದ್ವಯಂ ಆಸನಂಚ ಲಭತೆ ಯಃ ಕಾನ್ಯಕುಬ್ಜೇಶ್ವರಾತ್ ಅಂತೆಲ್ಲ ಹೇಳಿಕೊಳ್ತಾ ಇದ್ದವನು. ಅವನಿಗೆ ನರಭಾರತಿ ಅಂತ ಪ್ರಶಸ್ತಿ ಇತ್ತು. ಪುರುಷ ರೂಪಲ್ಲಿರ್ತಕ್ಕಂಥ ಸರಸ್ವತಿ ಅಂತ ಅವನಿಗಿದ್ದ ಬಿರುದು. ಸಕಲ ಕಲಾ ಕೋವಿದ ಕೂಡ ಅಂತ. ಅವನು ವೇದಾಂತಾದಿ ದರ್ಶನದಲ್ಲಿ ಪ್ರವೀಣನಾಗಿದ್ದ. ದರ್ಶನಗಳಲ್ಲಿ ನ್ಯಾಯ ಶಾಸ್ತ್ರವನ್ನು ಚೆನ್ನಾಗಿ ಓದಿ ನ್ಯಾಯ ಖಂಡನೆಗಾಗಿಯೇ ಖಂಡನ ಖಂಡಕಾದ್ಯ ಬರೆದಿದ್ದ.
ವೇದಾಂತದಲ್ಲಿ, ಅದ್ವೈತದಲ್ಲಿ ಅವನು ಚೆನ್ನಾಗಿ ನುರಿತಿದ್ದ. ಚಿಂದ ಪ್ರಶಸ್ತಿ, ಅರ್ಣವ ವರ್ಣನ ಈ ಥರ ಅನೇಕ ಗ್ರಂಥಗಳನ್ನು ಬರೆದ. ಅವು ಯಾವುದೂ ಇಂದು ಉಳಿದಿಲ್ಲ. ಕಾವ್ಯಾದಿ ಗ್ರಂಥಗಳು ನೈಷಧೀಯ ಮತ್ತು ಖಂಡನ ಖಂಡಕಾದ್ಯ ಇವೆರಡೇ ಇರತಕ್ಕಂಥದ್ದು. ಅವನು ಗಂಗಾ ತೀರದ ಆ ಕಾನ್ಯಕುಬ್ಜದಲ್ಲಿ ವಾಸಿಯಾಗಿದ್ದ. ಅದರ ಜಯಂತಚಂದ್ರನಿಗೆ ಒಬ್ಬ ರಾಣಿ ಇದ್ದಳು. ಅವಳಿಗೂ ಹಲವು ಕಲೆಗಳಲ್ಲಿ, ವಿದ್ಯೆಗಳಲ್ಲಿ ಕೌಶಲ ಇತ್ತು. ಅವಳ ಹೆಸರು ಕಲಾಭಾರತಿ ಅಂತ ಬಿರುದು. ಅವಳಿಗೆ ಇವನ ಮೇಲೆ ಹೊಟ್ಟೆ ಉರಿ. ಅವಳು, ನೀನು ಸಕಲ ಕಲಾ ಕೋವಿದ ಅಂತ ನರಭಾರತಿ ಅಂತ ಮಾಡಿಕೊಂಡಿದ್ಯಲ್ಲ ಬಿರುದು, ಹಾಗಿದ್ರೆ ನನಗೆ ಒಂದು ಜೊತೆ ಚಪ್ಪಲಿ ಹೊಲ್ಕೊಡು ಅಂತ ಕೇಳಿದ್ಳು. ಇವನು ಶ್ರೋತ್ರಿಯ ಬ್ರಾಹ್ಮಣ, ಜೊತೆಗೆ ಚಿಂತಾಮಣಿ ಮಂತ್ರಸಿದ್ಧಿಯಿಂದಾಗಿ ವಿಂಧ್ಯವಾಸಿನಿಯನ್ನು ಒಲಿಸಿಕೊಂಡು ವಾಕ್ಶಕ್ತಿಯನ್ನು ಸುಧಾರಿಸಿಕೊಂಡವನು ಅಂತೆಲ್ಲ ಪ್ರತೀತಿ ಇದ್ದದ್ದು. ಈಗ ಇಲ್ಲ ಅಂತಂದರೆ ತನ್ನ ಹೆಸರಿಗೆ ಭಂಗ, ಮಾಡಿದರೆ ಅವಮಾನ. ಹಾಗಾಗಿ ಅವನು ಜೊಂಡಿನಲ್ಲಿ, ಫುಲ್ಲಿನಲ್ಲಿ, ರೇಷ್ಮೆಯಲ್ಲಿ ಒಂದು ಜೊತೆ ಪಾದರಕ್ಷೆಯನ್ನು ಮಾಡಿ, ನಿನಗೆಲ್ಲ ನಾನು ಮಾಡಿದ್ದು ನನಗೆ ಮಾಡೋದಕ್ಕೆ ಬರುತ್ತೆ, ಇದು ವಿಂಧ್ಯವಾಸಿನಿ ದೇವಿಗೆ ನಾನು ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ತೆಗೆದುಕೊಂಡು ಅಲ್ಲಿಯೇ ವಿಂಧ್ಯಾಚಲಕ್ಕೆ ಹೋಗಿ ಮತ್ತೆ ಎಂದೂ ಕಾನ್ಯಕುಬ್ಜಕ್ಕೆ ಕಾಲಿಡದೆ ವೈರಾಗ್ಯದಿಂದ ಸನ್ಯಾಸಿಯಾದ ಅಂತ ಕಥೆ ಉಂಟು. ಅಂದರೆ ನಾವು ಏನೋ ನಮ್ಮ ಕೈಯಲ್ಲಿ ಕಲ್ತಿರ್ತೀವಿ, ಅದು ಮತ್ತೊಬ್ಬರು ಒತ್ತಾಯ ಮಾಡಿ ತರಿಸ್ಕೊಳ್ಳೋದಾದರೆ ಹೇಗೆ ಅಂತ. ನಮಗೆ ಯಾರೋ ಗೊತ್ತಿದ್ದಾರೆ, ಅವ್ರ ಜೊತೆಲಿ ಸ್ನೇಹ ಇದೆ, ಆದರೆ ಅವ್ರ ಹತ್ರ ನೀವು ರೆಕಮೆಂಡೇಷನ್ಗೆ ಹೋಗಿ ಅಂತಂದರೆ ಸ್ನೇಹಿತನನ್ನು ನಾನು ಉತ್ತಮರಣ ಮಾಡಿಕೊಂಡು ಅಧಮರಣನಾಗಿ ನಾನು ಬೇಡುವುದು ಅಂದರೆ ಯಾವ ಥರ? ಈ ರೀತಿಯಾದದ್ದು ಅದು ಶಲ್ಯನಿಗೆ ಬಂದ ಸಮಸ್ಯೆ. ಆದರೆ ಇವನು ಕೊಂಡಾಟ ಮಾಡ್ತಾನೆ. ಅರುಣ ಸಾರಥಿ, ಭುವನ ಕಾರ್ಯದ ದುರವ ಹೊರನೇ ಅರುಣನೇ ಸಾರಥಿ. ಸೂರ್ಯನಿಗಿಂತ ಮೊದಲು ಅರುಣ ಬರ್ತಾನೆ, ಅರುಣನಿಗೆ ನಾವು ವಂದನೆ ಸಲ್ಲಿಸ್ತೀವಿ, ಅರುಣೋದಯ ಅಂತೀವಿ. ಹಾಗಾಗಿ ಅವನು ಸಾರಥಿ. ಕೃಷ್ಣನೆಲ್ಲ ನರನ ಸಾರಥಿ ಆಗನೆ ಅಂತ ಕೃಷ್ಣ ನರನ ಸಾರಥಿ ಆಗಲಿಲ್ವಾ? ಕೃಷ್ಣನಿಗೆ ಕೈತವದ ಶಿಕ್ಷಾಗುರು ಅಂತ ಇವನೇ ಬಿರುದು ಕೊಟ್ಟಿದ್ವ. ಈಗ ನೋಡಿದರೆ ಕೃಷ್ಣ ಎಷ್ಟು ದೊಡ್ಡವನು, ಅವನು ಸಾರಥ್ಯ ಮಾಡೋದಿಲ್ವಾ? ನಾವು ವಾದ ಮಾಡುವಾಗ ಕೆಲವು ಬಾರಿ ಯಾವುದೋ ಒಂದು ಲೇಖಕರನ್ನೋ ಯಾವುದೋ ಒಂದು ಬರವಣಿಗೆಯನ್ನೋ ನಾವು ದೊಡ್ಡದಾಗಿ ಗಮನಿಸಿರೋಲ್ಲ. ಆದರೆ ನಮ್ಮ ಪ್ರತಿವಾದಿಗಳಿಗೆ ಅದು ವಿರೋಧವಾಗುತ್ತೆ ಅಂತ ಗೊತ್ತಾದರೆ, ನೋಡಿ ಅಂಥವನೇ ಹೇಳಿದ್ದಾನೆ, ನಿಮಗಿನ್ನೇನು ಅಂತೆಲ್ಲ ಅಂದುಬಿಡ್ತೀವಿ. ಅಂದರೆ ನಮಗೆ ಒದಗಿ ಬರುತ್ತದೆ ಅಂತ ಯಾವುದನ್ನೂ ಅಸ್ತ್ರವಾಗಿ ಬಳಸ್ತೀವಿ. ಪರಕಾರ್ಯದ ಅನುವರಿದು ಕೆಲಸ ಉತ್ತಮವಾದ ಕೆಲಸ, ಪರಕಾರ್ಯ ಶ್ರೇಷ್ಠವಾದ ಕಾರ್ಯ. ಇನ್ನೊಂದು ಪರಕಾರ್ಯ ಬೇರೊಬ್ಬರ ಕಾರ್ಯಕ್ಕೆ ಉಪಕಾರ ಮಾಡಬೇಕಲ್ಲ. ಹರನ ಸಾರಥಿ ಕಮಲ ಸಂಭವ ಸುರರ ಕಾರ್ಯಕ್ಕೊದಗದೆ ಇನ್ಯಾಕೆ ಸಾಕ್ಷಾತ್ ನಮ್ಮೆಲ್ಲರ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನೇ ತ್ರಿಪುರಾಸುರ ವಧೆಯ ಕಾಲದಲ್ಲಿ ಮಹಾದೇವನಿಗೆ ಸಾರಥಿಯಾಗಿದ್ದಾನೆ. ಸತ್ಪುರುಷರೇ ಪರಕಾರ್ಯ ನಿಷ್ಠರು. ಅಬ್ಬಾ ಅಬ್ಬಾ, ಏನು ಮಹಾವಾಕ್ಯ ಹೇಳಿಬಿಟ್ಟಿದ್ದಾರೆ. ಸತ್ಪುರುಷರ ಲಕ್ಷಣ ಅಂದರೆ ಇನ್ನೊಬ್ಬರ ಕೆಲಸ ಮಾಡಿಕೊಡೋರು. ದುರ್ಯೋಧನ ಇದನ್ನು ಹೇಳ್ತಾ ಇದ್ದಾನೆ ನೋಡಿ, ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ಸ್ ಅಂತ. ಈ ಪದ್ಯವನ್ನು ಅಲಾದಿಯಾಗಿ ತೆಗೆದರೆ ಇದು ಯಾವಾಗ ಧರ್ಮರಾಜ ಹೇಳ್ದ, ಭೀಷ್ಮ ಹೇಳ್ದ, ಯಾವಾಗ ವೈಶಂಪಾಯನರೇ ಹೇಳಿದ್ರೋ ಏನೋ ಗ್ರಹಚಾರ ತಪ್ಪಿ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ. ಆ ರೀತಿಯಾದ ಮಾತನ್ನು ಆಡ್ತಾನೆ. ಆಮೇಲೆ ಇವನಿಗೆ ಕೋಪ ಬರುತ್ತೆ, ತಿವಿತಾನೆ, ಹಳಿತಾನೆ. ಆ ಒಂದು ಪದ್ಯವನ್ನು ನೋಡಿ. ಕೈಯಲ್ಲಿ ಬರಲಿ ಸತ್ತಿಗೆ, ಎನ್ನ ಕೈಯಲ್ಲಿ ಹೊಳೆಸು ಬಂಡಿಯ. ನಿನ್ನ ಕೈಯಲ್ಲಿ ಬರಲಿ ಸತ್ತಿಗೆ, ಎನ್ನ ಕೈಯಲ್ಲಿ ಹೊಡೆಸು ಬಂಡಿಯ. ನಿನ್ನ ತಮ್ಮನ ಹೆಗಲಾತನ ಹಡಪ ಹಾಯ್ಕಿರಲಿ. ನಿನ್ನ ತಮ್ಮನ ಹೆಗಲಲಿ ಆತನ ಹಡಪ ಹಾಯ್ಕಿರಲಿ. ನಿನ್ನ ಬಂಧುಗಳವನ ಬೆಂಟೆಯ ಕುನ್ನಿಗಳ ಹಿಡಿಯಲಿ. ನಿನ್ನ ಬಂಧುಗಳವನ ಬೆಂಟೆಯ ಕುನ್ನಿಗಳ ಹಿಡಿಯಲಿ. ಸುಯೋಧನ ನಿನ್ನ ಭಾಗ್ಯವನೊದೆದು ಕಳೆ ಕೇಡಾವುದೆಮಗೆ. ಸುಯೋಧನ ನಿನ್ನ ಭಾಗ್ಯವನೊದೆದು ಕಳೆ ಕೇಡಾವುದೆಮಗೆಂದ. ನಿನ್ನ ಭಾಗ್ಯವನೊದೆದು ಕಳೆ
ಕೇಡಾವುದೇ ಮಗೆ. ಆಯಿತು, ನಿನ್ನ ಕೈಯಲ್ಲಿ ಬರಲಿ ಸತ್ತಿಗೆ, ನಿನ್ನ ಕೈಯಲ್ಲಿ ಕೊಡೆ ಇರಲಿ, ಅವನಿಗಾಗಿ ಬೆಳಗೊಡೆಯನ್ನು ನೀನು ಹಿಡ್ಕೊ, ಎನ್ನ ಕೈಯಲ್ಲಿ ಹೊಡಸು ಬಂಡಿಯ, ನನ್ನ ಕೈಯಲ್ಲಿ ಚಾವಟಿ ಚಮ್ಮಟಿಗೆ ಹಿಡ್ಕೊಂಡು ರಥದ ಸಾರಥಿಯಾಗಿ ಮಾಡಿಸು, ನೀನು ಅವನಿಗೆ ಶ್ವೇತಛತ್ರವನ್ನು ಹಿಡಿ, ನಿನ್ನ ತಮ್ಮನ ಹೆಗಲ ಲಾತನ ಅಡಪ ಹಾಕಿರಲಿ. ಅಡಪ ಅಂದರೆ ವೀಳೆದೆರೆ ಸಂಪುಟ, ಹಡಪ ಅಂತಲೂ ಅಂತಾರೆ. ಕ್ಷೌರಿಕರ ಕರಂಡಕವೂ ಆಗುತ್ತದೆ. ಅವನು ಅಡಿಕೆ ಎಲೆ ಜಗದು ಉಗಿಯೋದಕ್ಕೆ ನಿನ್ನ ತಮ್ಮ ತಾಂಬೂಲ ಕರಂಕ ವಾಹಕ ಆಗಲಿ. ಕಲಾಚಿಕ ಅಂತಾರೆ, ಪೀಕದಾನಿ ಅಂತ ಕರೀತಾರೆ ಉರ್ದು ಭಾಷೆಯಲ್ಲಿ. ಉಗುಳು ಬುಟ್ಟಿ ತಾಂಬೂಲವನ್ನು ಹಾಕಿಕೊಂಡು ಅಗದು ಉಗಿದ್ರೆ ಅದಕ್ಕೆ ಹಿಡ್ಕೊಳ್ಳೋಕ್ಕೆ ಒಬ್ಬ ಇರ್ತಾನೆ. ಫ್ರೆಶ್ ಆದ ತಾಂಬೂಲವನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದ ಸಂಪುಟ ಇರುತ್ತಲ್ಲ, ಅದನ್ನು ಹೊರೆಯೋದಕ್ಕೆ ಒಬ್ಬರು ಇರ್ತಾರೆ. ತಂಬಾಕು ಬಂದ ಮೇಲೆ ಉಗಿಯೋ ಆರಂಭ ಆಗಿದ್ದು, ಅಲ್ಲಿವರೆಗೂ ಇಲ್ಲ ಸರ್. ಥಾಮಸ್ ರೋಯಿಂದ ಈಚೆಗೆ ಶುರು ಆಗಿದ್ದು ನಮ್ಮ ದೇಶದಲ್ಲಿ. ಅದಕ್ಕೆ ಮುಂಚೆ ಉಗುಳುವ ಕಲೆ ಇರಲಿಲ್ಲ. ಹೊಗೆ ಸೊಪ್ಪು ಅನ್ನೋದು ನಮ್ಮ ದೇಶಕ್ಕೆ ಬಂದಿದ್ದು ಹೊರಗಿನಿಂದ ತಾನೆ. ಆಯುರ್ವೇದಾದಿ ಗ್ರಂಥಗಳಲ್ಲಿ ಧೂಮಪಾನ ಅಂತ ಬರುತ್ತದೆ. ಅದು ಸ್ವಾಸ್ಥ್ಯಕ್ಕಾಗಿ ಶ್ವಾಸಕೋಶ ನಾಳಗಳು ಅವೆಲ್ಲ ಶುದ್ಧವಾಗಲಿ ಅಂತ ಮೂಲಿಕೆಗಳಿಂದ, ಔಷಧ ಸಸ್ಯಗಳ ಎಲೆಗಳಿಂದಾಗಿ ಮಾಡ್ತಕ್ಕಂಥದ್ದು. ತಂಬಾಕಿನ ಜೊತೆಗೆ ಸಂಬಂಧವಿಲ್ಲ. ಆಗೆಲ್ಲ ಕುಮಾರವ್ಯಾಸನ ಕಾಲದಲ್ಲಿ ಇನ್ನೂ ತಂಬಾಕು ಬಂದಿರಲಿಲ್ಲ. ಹಾಗಾಗಿ ಅಗಿದು ನುಂಗುತ್ತಾ ಇದ್ದರೆ ಹೊರತು ಉಗಿತಾ ಇರಲಿಲ್ಲ. ಒಟ್ಟಿನಲ್ಲಿ ನಿನ್ನ ತಮ್ಮನ ಹೆಗಲಲ್ಲಿ ಆತನ ಹಡಪ ಆಯ್ಕಿರಲಿ, ನಿನ್ನ ಬಂಧುಗಳು ಅವನ ಬೇಂಟೆಯ ಕುನ್ನಿಗಳ ಹಿಡಿಯಲಿ. ಇನ್ನು ಅವನು ಯುದ್ಧಕ್ಕೆ ಹೊರಟವನು ಬೇಟೆ ನಾಯಿಗಳನ್ನು ಹಿಡ್ಕೊಂಡು ಹೋದರೆ ಆ ಬೇಟೆ ನಾಯಿಗಳನ್ನು ಆ ಒಂದು ಸರಪಣಿಯನ್ನು ಹಿಡ್ಕೊಳ್ಳೋ ಚಾಕರಿ ಕೆಲಸವನ್ನು ನಿನ್ನ ಉಳಿದ ಅಳಿದ ತಮ್ಮಂದಿರು ಮಾಡಲಿ. ನಿನ್ನ ಭಾಗ್ಯವನ್ನು ಒದೆದು ಕಳೆ, ನೀನು ಮಹಾರಾಜ, ಯುವರಾಜ, ರಾಜರಾಜ ಅನ್ನೋ ಭಾಗ್ಯವನ್ನೆಲ್ಲ ದೂರಕ್ಕಿಡೋ, ನನಗೇನೂ ಆಗಬೇಕಾಗಿಲ್ಲ ಅಂತಾನೆ. ಆಗ ಇವನು ಮತ್ತೆ ಬೇಡಿ, ಮುರಹರನ ಸಮಜೋಳಿ ನೀವು ಆ ನರಗೆ ಸಮಗೈ ಕರ್ಣನ್. ಅರ್ಜುನನಿಗೆ ಕರ್ಣನಿಗೆ ಒಂದು ಸಮಾನತೆ ಉಂಟು, ನೀನು ಕೃಷ್ಣನಿಗೆ ಸಮಾನನಾದವನು. ಹಾಗಾಗಿ ಸುರದ ಕಾರ್ಯದಲ್ಲಂತೂ ಸಾರಥಿ ಸರಸಿಜೋದ್ಭವನಾಗನೇ ಮತ್ತೆ ಅದನ್ನೇ ಹಾಡ್ತಾನೆ. ಹಾಗೆ ಹೇಳಿ ಇಡೀ ಆ ಒಂದು ತ್ರಿಪುರಾಸುರ ಸಂಹಾರ ಕಥೆಯನ್ನೇ ವಿಸ್ತರಿಸ್ತಾನೆ. ದುರ್ಯೋಧನಿಗೆ ಅಂತೂ ಸಾಕಷ್ಟು ಕಥಾ ಪುರಾಣಗಳೆಲ್ಲ ಗೊತ್ತಿದ್ದು ಅಂತ ಅನಿಸುತ್ತದೆ. ಆ ಪುರಾಣ ಕಥೆಯ ಫಲದಿಂದಲೋ ಏನೋ ಪುರಾಣ ಮಂತ್ರ ವಶೀಕೃತನಾಗಿ ಇವನು ಕೂಡ ಒಪ್ಪಿಕೊಳ್ತಾನೆ. ಆ ತ್ರಿಪುರಾಸುರ ಸಂಹಾರದ ಸಂದರ್ಭದ ಕೆಲವೊಂದು ಪದ್ಯಗಳು ಚೆನ್ನಾಗಿವೆ. ತ್ರಿಪುರಾಸುರ ಸಂಹಾರವನ್ನು ವಿಸ್ತರಿಸಿ ವರ್ಣಿಸ್ತಾನೆ ಕುಮಾರವ್ಯಾಸ ಒಂದು ಸಂಧಿ ಹಿಡಿ. ಅಲ್ಲಿ ಕೆಲವು ಪದ್ಯಗಳು ಕಾವ್ಯತ್ವದಿಂದ, ತತ್ವದಿಂದ ತುಂಬ ಚೆನ್ನಾಗಿವೆ. ಅಂತ ಕೆಲವು ಪದ್ಯಗಳನ್ನು ನೋಡೋಣ. ಬಂದು ಕೈಲಾಸಾದ್ರಿಯಲಿ ಗಿರಿನಂದನ ವಕ್ಷೋಜಘಸ್ರಣ ಸ್ಕಂದತನು ಚಿನ್ಮಯ ನಿರಂಜನ ಭೂರಿ ಪಂಜರನ. ಬಂದು ಕೈಲಾಸಾದ್ರಿಯಲಿ ಗಿರಿನಂದನ ವಕ್ಷೋಜ ಘಸ್ರಣ ಸ್ಕಂದತನು ಚಿನ್ಮಯ ನಿರಂಜನ ಭೂರಿ ಪಂಜರನ. ವಂದ್ಯಮಾನ ಸುರಾಸುರೋರಗ ವೃಂದ ಮಣಿಮುಕುಟ ಪ್ರಭಾ ನಿಷ್ಕಂದ. ವಂದ್ಯಮಾನ ಸುರಾಸುರೋರಗ ವೃಂದ ಮಣಿಮಕುಟ ಪ್ರಭಾ ನಿಷ್ಕಂದ. ಭೂಯಸ್ತಿಮಿತ ಕಾಯನ ಕಂಡನ ಭುಜಪವ. ಭೂಯಸ್ತಿಮಿತ ಕಾಯನ ಕಂಡನ ಭುಜಭವ. ಪುರಾಣ ಕಥೆಗಳಲ್ಲಿ ಪ್ರಸಿದ್ಧವಾದದ್ದು ಒಂದು ತ್ರಿಪುರಾಸುರ ಸಂಹಾರ ಕಥೆ. ತಾರಕಾಸುರ ಶಿವನ ಪುತ್ರನಾದ ಸ್ಕಂದನಿಂದಾಗಿ ಸಾಯ್ತಾನೆ.
ಅವನು 10 ದಿವಸ ವಯಸ್ಸಿನ ಒಳಗಿರುವ ಮಗುವಿನಿಂದ ಸಾಯಬೇಕು ಅಂತ ಕೆಲವು ಕಡೆ ಬರುತ್ತದೆ. ಹಾಗೆ ಸ್ಕಂದ ಆ ರೀತಿಯಾಗಾದ. ಅವನಿಗೆ ಶೂರ ಪದ್ಮಾಸುರ ಅಂತಲೂ ಹೆಸರು ತಾರಕಾಸುರನಿಗೆ. ಶೋಣಿತಪುರ ಅಥವಾ ಪ್ರಾಗ್ಜ್ಯೋತಿಷಪುರ ಇದರ ರಾಜಧಾನಿಯಲ್ಲಿ ಅವನಿದ್ದ. ಹೀಗೆಲ್ಲ ಕಥೆಗಳು ಉಂಟು. ಅವನಂತೂ ಮೊದಲೇ ಬ್ರಹ್ಮ ವರದಿಂದ ಕೊಬ್ಬಿದ್ದ, ಶಿವ ತಪಸ್ಸಿನಲ್ಲಿದ್ದ. ಸತೀದೇವಿಯ ಅವಸಾನದ ಬಳಿಕ ದಕ್ಷಯಜ್ಞದಲ್ಲಿ ಅವಳು ದಾಕ್ಷಾಯಿಣಿ ಆತ್ಮಾಹುತಿ ಮಾಡಿಕೊಂಡ ಬಳಿಕ ಶಿವ ವೈರಾಗ್ಯದಲ್ಲಿ ತಪಸ್ಸಂಪನ್ನನಾಗಿದ್ದ. ಆಮೇಲೆ ಪಾರ್ವತಿಯ ಪರಿಣಯ ಆದದ್ದು. ಆ ರೀತಿ ಶಿವ ವಿರಕ್ತನಾಗಿದ್ದಾಗ ಶಿವಪುತ್ರನಿಂದ ಸಾಯಬೇಕು, ನಾನು ಇನ್ಯಾರಿಂದಲೂ ಸಾಯಬಾರದು ಅಂತ ವರ ಕೇಳಿದ. ಶಿವ ಎಂದೂ ಮದುವೆಯಾಗಲಾರ ಅಂತ. ಮತ್ತೆ ನಮಗೆಲ್ಲ ಗೊತ್ತಿರುವಂತೆ ಕುಮಾರ ಸಂಭವದ ಕಥೆ ನಡೆಯಿತು. ತಾರಕಾಸುರ ಸ್ಕಂದನ ಕೈಯಲ್ಲಿ ಸತ್ತ. ಸ್ಕಂದನ ಸೇನಾಪತಿ ವಿಶಾಖ ಅವನಿಗೆ ಜೊತೆಯಾಗಿದ್ದ. ಅವನು ಶಕ್ತಿ ಆಯುಧವನ್ನು ಪಡೆದು ಪಾರ್ವತಿಯಿಂದ ಸಂಹಾರ ಮಾಡಿದ. ಶತ್ರು ನಾಶವಾಯಿತು. ಆ ಬಳಿಕ ಅವನ ಮಕ್ಕಳು 3, ವಿದ್ಯುನ್ಮಾಲಿ, ತಾರಕಾಕ್ಷ, ಕಮಲಾಕ್ಷ ಅನ್ನುವ 3 ಜನ ಬ್ರಹ್ಮನನ್ನು ತಪಸ್ಸು ಮಾಡಿ ಅಭೇದ್ಯವಾದ 3 ಪುರಗಳನ್ನು ಪಡ್ಕೋತಾರೆ. ಬಂಗಾರ, ರಜತ ಅಂದರೆ ಬೆಳ್ಳಿ ಮತ್ತು ಅಯಸ್ ಕಬ್ಬಿಣ. ಕೆಲವರು ಬಂಗಾರ ಅಲ್ಲ ತಾಮ್ರ ಅಂತಲೂ ಹೇಳ್ತಾರೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು: ಬೆಳ್ಳಿ ಅದು ಸತ್ವಗುಣಕ್ಕೆ, ಬಂಗಾರ ಅಥವಾ ತಾಮ್ರ ಅದು ರಜೋಗುಣಕ್ಕೆ, ಕಬ್ಬಿಣ ತಮೋಗುಣಕ್ಕೆ ಸಂಕೇತ ಅಂತ. ಈ 3 ಆಕಾಶದಲ್ಲಿ ಸಂಚಾರ ಮಾಡಬಲ್ಲ ವ್ಯೋಮಗಾಮಿಗಳಾದ ಒಂದು ಚಲನಶೀಲ ನಗರಗಳನ್ನು ನಿರ್ಮಾಣ ಮಾಡಿಕೊಂಡು, ಅಭೇದ್ಯವಾದವನ್ನು ನಿರ್ಮಾಣ ಮಾಡಿಕೊಂಡು ಅವರು 3 ಲೋಕಗಳಿಗೆ ಕಷ್ಟ ಕೊಡ್ತಾರೆ. ಅವರೊಂದು ವರ ಕೇಳಿರ್ತಾರೆ, ನಮ್ಮ ಈ ನಗರಗಳಿಗೆ ಮತ್ತು ನಮಗೆ ಸಾವು ಬರಬೇಕು ಅಂತಂದರೆ ರಥವಲ್ಲದ ರಥದ ಮೇಲೆ ಸಾರಥಿಯಲ್ಲದ ಸಾರಥಿ ಕೂತು, ಬಿಲ್ಲಲ್ಲದ ಬಿಲ್ಲ ಮೂಲಕ, ಬಾಣವಲ್ಲದ ಬಾಣದಿಂದ ಪ್ರಯೋಗ ಮಾಡಬೇಕು ಶಿವ. ಆಗ ನಾವು ಏಕಕಾಲದಲ್ಲಿ ಒಂದೇ ರೇಖೆಗೆ ಬರುವಂತೆ ಆದಾಗ ಸಂಧಿಸಿ ಬಾಣ ಬಿಟ್ಟಲ್ಲಿ ನಾವು ಅಳೆಯಬೇಕು, ಇಲ್ಲವಾದರೆ ಇಲ್ಲ ಅಂತ. ಶಿವನಿಗೆ ತ್ರಿಪುರಾಂತಕ, ಮುಪ್ಪೊಳಲುರಿಗ ಅಂತೆಲ್ಲ ಹೆಸರು ಬರೋಕ್ಕೆ ಕಾರಣವಾದದ್ದು ಈ ತ್ರಿಪುರ ಸಂಹಾರದಿಂದಲೇ. ಆಗ ದೇವತೆಗಳೆಲ್ಲ ಒದ್ದಾಡ್ತಾರೆ. ಆ ದೇವತೆಗಳು ಬಂದು ಶಿವನನ್ನೇ ಬೇಡಿಕೋತಾರೆ. ಶಿವನನ್ನು ಬೇಡಿಕೊಂಡ ಕ್ರಮವನ್ನು ಇಲ್ಲಿ ವರ್ಣಿಸಿದ್ದಾನೆ. ಬಂದು ಕೈಲಾಸಾದ್ರೆಯಲ್ಲಿ ಗಿರಿನಂದನ ವಕ್ಷೋಜ ಘಸರಣ ಸ್ಕಂದತನು. ಆ ಪಾರ್ವತಿ ದೇವಿಯ ಆಲಿಂಗನದಲ್ಲಿ ಇದ್ದಂಥವನು. ಅವನನ್ನು ಚಿನ್ಮಯ, ನಿರಂಜನ ಅಂತೆಲ್ಲ ಕೊಂಡಾಡಿ ವಂದ್ಯಮಾನ ಸುರಾಸುರೋರಗ ವೃಂದ ಮಣಿಮುಕುಟ ಪ್ರಭಾ ನಿಶ್ಯಂತ ಭೂಯಸ್ತಿಮಿತ ಕಾಯ. ಅವನ ಉದ್ದಂಡ ಸಮಾಸ ಸೌಂದರ್ಯಕ್ಕಾಗಿ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದು. ವಂದ್ಯಮಾನ ಸುರಾಸುರೋರಗ ವೃಂದ ಮಣಿಮುಕುಟ ಪ್ರಭಾ ನಿಶ್ಯಂದ ಭೂಯಸ್ತಿಮಿತ ಕಾಯ. ಇಷ್ಟು ವಿಸ್ತೃತವಾದ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಆ ಸುರಾಸುರ, ಉರಗ, ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವ, ಸಿದ್ಧ, ಸಾಧ್ಯ ಮೊದಲಾದ ಎಲ್ಲ ದಿವ್ಯ ಗಣಗಳು ಸೇರಿ ತಮ್ಮ ಕಿರೀಟದ ಮಾಣಿಕ್ಯ ನೀರಾಜನ ಮಾಡ್ತಾ ಇದ್ದಾಗ ಆ ಬೆಳಕಿನಲ್ಲಿ ಅಕ್ಷುಬ್ಧನಾಗಿ, ಅಭೇದ್ಯನಾಗಿ, ಅದ್ವಂದ್ವನಾಗಿ ಆ ಪರಮಾತ್ಮ ಇರ್ತಾನೆ. ಅವನನ್ನು ಬಂದು ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವನು ಹೇಗೆ ಕಾಣಿಸ್ತಾನೆ ಅನ್ನೋದನ್ನು ಇನ್ನೊಂದು ಸುಂದರವಾದ ಪದ್ಯದಲ್ಲಿ ಕವಿ ಹೇಳ್ತಾರೆ. ಕಪ್ಪಿನ ಚಾರು ಚಂದ್ರಾಭರಣ ಮೂರ್ಧದ, ಕೊರಳ ಕಪ್ಪಿನ ಚಾರು ಚಂದ್ರಾಭರಣ ಮೂರ್ಧದ, ಬಾಳ ನಯನದ ಭರಿತ ಪರಿಮಳದಂಗವಟ್ಟದ ಜಡಿದ ಕಂಜಡೆಯ, ಬಾಳ ನಯನದ ಭರಿತ ಪರಿಮಳದಂಗವಟ್ಟದ ಜಡಿದ ಕಂಜಡೆಯ, ಕರಗಿ ಕಾಸಿದ ವಿದ್ಯೆಯನು ಬೇರಿರಿಸಿ, ಕರಗಿ ಕಾಸಿದ ವಿದ್ಯೆಯನು ಬೇರಿರಿಸಿ, ಶುದ್ಧ
ಬ್ರಹ್ಮವನು ಕಂಡು ಅರಸಿದಂತಿರಲ್ಯಸೆವ ಶಿವನನು ಕಂಡನ್ ಅಭುಜಭವ. ಶುದ್ಧ ಬ್ರಹ್ಮವನು ಕಂಡರಸಿದಂತಿರಲು ಯಸವ ಶಿವನನು ಕಂಡನ ಭುಜಭವ. ಶಂಕರನನ್ನು ಶಂಕರ ರಾಗದಲ್ಲೇ ಹಾಡಿಬಿಟ್ಟಿದ್ದಾರೆ. ಕೊರಳು ಕಪ್ಪಿನ ಚಾರು ಚಂದ್ರಾಭರಣ ಮೂರ್ಧದ, ಕೊರಳಲ್ಲಿ ಹಾಲಾಹಲ ಕಪ್ಪು ಕರೆಯಾಗಿ ನಿಂತಿದೆ. ತಲೆ ಮೇಲೆ ಬೆಳ್ಳಿಯ ಬೆಳಕಾದ ಬಾಲಚಂದ್ರ ಬೆಳಗುತ್ತಾ ಇದ್ದಾನೆ. ನಡುವಿನಲ್ಲಿ ಅಗ್ನಿ ಧಗದ್ಧಗಾಯಮಾನವಾಗಿ ಕೇಸುರುಗಳನ್ನು ಚಿಮ್ಮುತ್ತಾ ಇದೆ. ಭರಿತ ಪರಿಮಳದ ಅಂಗವಟ್ಟ, ಇನ್ನು ಅಂಗವಸ್ತ್ರ ದಿವ್ಯ ಪರಿಮಳದಿಂದ ಕೂಡಿದೆ. ಶಿವ ವಸಾಗಂಧ ದುರ್ಗಂಧ ಬರತಕ್ಕಂಥ ಗಜಚರ್ಮವನ್ನು ಅಥವಾ ವ್ಯಾಘ್ರಚರ್ಮವನ್ನು ಧರಿಸಿರ್ತಕ್ಕಂಥದ್ದು. ಆದರೆ ಅವನ ಸ್ಪರ್ಶ ಮಾಹಾತ್ಮ್ಯ ಅದಕ್ಕೂ ಸೌರಭ ಬಂದುಬಿಡುತ್ತೆ. ಜಡಿದ ಕೆಂಜಡೆಯ ದಿಗಂತ ವಿಶ್ರಾಂತವಾದ ಆ ಜಟಾಮಂಡಲ ಕೆಂಜಡೆ ಹೇಗಿದ್ದಾನೆ ಅಂದರೆ ಕರಗಿ ಕಾಸಿದ ವಿದ್ಯೆ, ಕೇವಲ ವಿದ್ಯೆ, ಪರವಿದ್ಯೆ ಅಂತ. ವಿದ್ಯಾ ದ್ವೇ ವಿದ್ಯೆ ವೇದಿತವ್ಯೆ ಪರಾಚ ಅಪರಾಚ ಅಂತ ಮುಂಡಕೋಪನಿಷತ್ತಿನ ಮಾತು ಬರ್ತದಲ್ಲ. ಎರಡು ವಿದ್ಯೆ ತಿಳಿಕೊಳ್ಬೇಕಾದದ್ದು, ಒಂದು ಪರ ಮತ್ತೊಂದು ಅಪರ. ಪರವಿದ್ಯೆ ಬ್ರಹ್ಮವಿದ್ಯೆ, ಅಪರವಿದ್ಯೆ ಈ ಲೋಕವಿದ್ಯೆ. ಅಂದರೆ ಯಾವುದು ಈ ನಾವು ಸೆಕ್ಯುಲರ್ ಅಂತೀವೋ ಅದು ಪರವಿದ್ಯೆ, ಅಪರವಿದ್ಯೆ. ಸ್ಪಿರಿಚುವಲ್ ಅಂತ ನಾವು ಹೇಳ್ತಕ್ಕಂಥದ್ದು ಪರವಿದ್ಯೆ ಅಂತ ವಿಭಾಗ ಮಾಡಿಕೊಳ್ಬಹುದು. ಕಟ್ಟ ಕಡೆಗೆ ವಿದ್ಯೆಗಳೆಲ್ಲ ಎರಡಾಗುತ್ತವೆ. ತ್ರಿವರ್ಗಸಾರವಾದದ್ದು ಅಪರವಿದ್ಯೆ, ಅಪವರ್ಗವಾದ ಮೋಕ್ಷ ಸಾಧಕವಾದದ್ದು ಪರವಿದ್ಯೆ ಅಂತ ಮುಂಡಕದಲ್ಲಿ ಬರುತ್ತದೆ. ಹಾಗೆ ವೇದಾದಿಗಳು ಕೂಡ ಕರ್ಮಕಾಂಡೀಯವಾದಾಗ ಅವು ಅಪರವಿದ್ಯೆಗೆ ಸೇರಿಕೊಳ್ಳುತ್ತವೆ. ಮೋಕ್ಷೈಕ ಲಕ್ಷ್ಯವಾದಂಥದ್ದೇ ಪರವಿದ್ಯೆ ಅಂತನ್ನುವ ಮಾತೆಲ್ಲ ಬರುತ್ತದೆ. ಕೆಲವು ಶಿಲ್ಪಗಳಲ್ಲಿ ತುಂಬ ಚೆನ್ನಾಗಿ ದಕ್ಷಿಣಾಮೂರ್ತಿ ಇತ್ಯಾದಿ ಸ್ವರೂಪಗಳನ್ನು ತೋರಿಸುವಾಗ ಕೈಯಲ್ಲಿ ಗ್ರಂಥ ಹಿಡಿದಿರುವಂತೆ ಚಿತ್ರಿಸಿರ್ತಾರೆ, ಶಿಲ್ಪಿಸಿರ್ತಾರೆ. ಲಕ್ಷಣಗಳಲ್ಲಿ ಹೇಳೋದುಂಟು 2 ಹಾಳೆಗಳ ಪುಸ್ತಕ ಅದು ಅಂತ. ದಕ್ಷಿಣಾಮೂರ್ತಿ 4 ಕೈಯಲ್ಲಿ, ಮೇಲಿನ 2 ಕೈಗಳಲ್ಲಿ ಅಗ್ನಿಯನ್ನು ಮತ್ತು ಡಮರುಕವನ್ನು, ಕೆಲವೊಮ್ಮೆ ಮೃಗವನ್ನು ಹಿಡ್ಕೊಂಡಿರೋದುಂಟು. ಇನ್ನು ಕೆಳಗಿನ ಕೈಯಲ್ಲಿ ಚಿನ್ಮುದ್ರೆ ಬಲಗೈಯಲ್ಲಿ, ಅಲ್ಲಿಯೇ ಅಕ್ಷಮಾಲೆ ಕೂಡ ಹೆಬ್ಬೆರಳಿಗೆ ಜೋತು ಬಿದ್ದಿರುತ್ತದೆ. ಇನ್ನು ಎಡಗೈಯಲ್ಲಿ ಅವನು 2 ಹಾಳೆಯ ಪತ್ರದ್ವಯಾತ್ಮಕವಾದ ಗ್ರಂಥ ಹಿಡಿದಿರ್ತಾನೆ. ಆ 2 ಹಾಳೆ ಯಾವುದು ಅಂದರೆ ಪರ ಮತ್ತು ಅಪರವಿದ್ಯೆಗಳೇ 2 ಹಾಳೆಗಳು ಅಂತ. ಕಟ್ಟ ಕಡೆಗೆ 2 ಇರತಕ್ಕಂಥದ್ದು ವಿದ್ಯೆ ಅಂತನ್ನುವುದು. ಈ ರೀತಿಯಾದ ಪರವಿದ್ಯೆ ಹೆಪ್ಪುಗಟ್ಟಿ ಅಪರಂಜಿ ಚಿನ್ನದಂತೆ ಕಾಸಿ ಎರಕ ಹುಯ್ದ ಶುದ್ಧ ಬ್ರಹ್ಮಸ್ವರೂಪಿಯಾಗಿದ್ದಾನೆ ಅಂತ. ಕುಮಾರವ್ಯಾಸನ ಮತ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಚರ್ಚೆ ಮಾಡೋರಿಗೆ ಇಂಥ ಪದ್ಯಗಳು ತುಂಬ ಪ್ರಯೋಜನಕ್ಕೆ ಬರ್ತವೆ. ಅವನು ಹರಿಹರರನ್ನು ಭೇದ ಮಾಡೋದಿಲ್ಲ, ಎಲ್ಲವೂ ಪರವಸ್ತುವೆ ಅಂತ ಭಾವಿಸ್ತಾನೆ. ಇದೆಲ್ಲ ಗೊತ್ತಾಗತಕ್ಕಂಥದ್ದು. ಮತ ವಿಷಯದಲ್ಲಿ ಅವನಿಗೆ ಯಾವ ದೇವತಾ ತಿರಸ್ಕಾರ ಪುರಸ್ಕಾರವೂ ಇಲ್ಲ. ಒಂದನ್ನು ಮೇಲಕ್ಕಿಟ್ಟು ಇನ್ನೊಂದನ್ನು ಕೆಳಕ್ಕೆ ಮಾಡೋದು ಆ ಥರದ್ದೇನೂ ಇಲ್ಲ. ವಿಶ್ವವ್ಯಾಪಕವಾದ ವೇದಾಂತ ತತ್ವವನ್ನೇ ಹಿಡಿತಾನೆ. ಇದು ಒಂದು ವಿಶೇಷವಾದ ದೃಷ್ಟಿಯ ಕಾರಣ ಪಂಪನಿಗಿಂತ ಹೆಚ್ಚು ವ್ಯಾಪಕವಾಗಿ ವಿಶ್ವಜನೀನವಾಗಿ ಕಾಣುವುದಕ್ಕೆ ಆಯಿತು. ಮತ್ತು ಕವಿ ಹೇಳ್ತಾನೆ, ವೇದವರಿಯದ ತರ್ಕವಿದ್ಯಾವಾದ ನಿಲುಕದ ಬುಧರ ಮತಿ ಸಂಪಾದನೆಗೆ ಮುಖಗೊಡದ ವಾಚ್ಯಾಯನರ ಚೇತನಕ್ಕೆ ಹೋದ ಹೊಲಬಳಬಡದ ಬ್ರಹ್ಮೇಂದ್ರಾದಿ ಸುರರುಬ್ಬಟೆಗೆ ಸೋಲದ ಅನಾದಿ ದೇವರ ದೇವ ಶಿವನನ್ನು ಕಂಡನ ಅಬ್ಜಭವ ಅಂತ. ವೇದ, ತರ್ಕಶಾಸ್ತ್ರ ಇವುಗಳಿಗೆ ಗೊತ್ತಾಗದ, ವಿದ್ವಾಂಸರ ಚರ್ಚೆಗಳಿಗೆ ತಿಳಿಯದ ವಾಚ್ಯಾಯನ, ತುಂಬ ಚೆನ್ನಾಗಿದೆ ಪದ. ವಾಚ್ಯ ಅಯನಂ ಎನ್ ನಿರ್ಮೀಯತೆ ತೇ ವಾಚ್ಯಾಯನ. ಮಾತಿನಿಂದಲೇ ದಾರಿ ಅಂತ ಯಾರಂದ್ಕೋತಾರೆ ಅವರು ವಾಚ್ಯಾಯನರು. ಪರಮಾತ್ಮ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಆ ರೀತಿಯಾಗಿ ಮಾತಿಗೆ ನಿಲುಕದ ಸತ್ವವಾಗಿ ಇರತಕ್ಕಂಥವನು ಅಂತ ಗೊತ್ತಾಗುತ್ತದೆ. ಹೋದ ಹೊಲ ಬಳಬಡದ ಬ್ರಹ್ಮೇಂದ್ರಾದಿ ಸುರರ ಉಬ್ಬಟೆಗೆ ಸೋಲದ, ಯಾವ ದೇವತೆಗಳ ಅಬ್ಬರಕ್ಕೂ ಪುಸಲಾವಣೆಗೂ ವಶೀಲಿಗೂ ಕರಗದೆ ಇರತಕ್ಕಂಥವನು ಅನಾದಿ ದೇವ ಶಿವ ಅಂತ ಹೇಳ್ತಾನೆ. ಪಾಶುಪತ ಪ್ರಸಂಗದಲ್ಲಂತೂ ಅತ್ಯದ್ಭುತವಾಗಿ ಶಿವನ ಮಹಿಮೆಯನ್ನು, ಶಿವತತ್ವವನ್ನು ಸಾರಿದ್ದಾನೆ. ಗ್ರಂಥಾದ್ಯಂತ ವಿಷ್ಣುವನ್ನು, ಕೃಷ್ಣನನ್ನು ಕೊಂಡಾಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ಕಂತುಹರನನು ವಿಮಳನನು ವೇದಾಂತ ವೇದ್ಯನನು ಅದ್ವಿತೀಯನ ಅಚಿಂತ್ಯ ಮಹಿಮನ ಸಚ್ಚಿದಾನಂದೈಕ ರಸಮಯನ
ಅಂತ್ಯರಹಿತನನು ಅಪ್ರಮೇಯನ ಅನಂತರೂಪನ ಅಂಘ್ರಿ ಭಜಕ ಭವಾಂತಕನನು ಉದ್ದಂಡ ದೈವವ ಕಂಡನಬ್ಜ ಭವ ಅಂತ ವಿಶೇಷಣಗಳಿಂದ ಕೊಂಡಾಡ್ತಾನೆ. ಅವನು ಎಷ್ಟೆಷ್ಟು ದೊಡ್ಡವನು ಅಂತ ಎಲ್ಲ ದೇವತೆಗಳು ಬಂದು ಬೇಡಿಕೊಳ್ತಾರೆ. ಹಾಗೆ ಬೇಡಿಕೊಂಡು ತಾರಕಾಸುರನ ಸಂತಾನದಿಂದ ನಮಗೆಷ್ಟು ಕಷ್ಟ ಆಗಿದೆ, ನೀನೇ ಕೊಟ್ಟಿದ್ದು ವರ, ಅದರಿಂದ ಬಂದದ್ದು, ಅಂದರೆ ಬ್ರಹ್ಮ ಕೊಟ್ಟದ್ದು ವರ, ಅದರಿಂದ ಬಂದ ಸಮಸ್ಯೆ ಅಂತ ಬ್ರಹ್ಮನನ್ನು ಬೇಡಿಕೊಂಡಿವೆ, ನೀನು ಪರಿಹಾರ ಮಾಡಬಲ್ಲೆ ಅಂತ ಬ್ರಹ್ಮ ಹೇಳ್ದ. ಹಾಗಾಗಿ ಅವನನ್ನು ಮುಂದಿಟ್ಟುಕೊಂಡು ಬಂದಿದ್ದೀವಿ ಅಂತ. ಆಗ ಶಿವ ನಗನಗುತ್ತಾ ಅವರನ್ನು ಪಶುಗಳು ಅಂತ ಗೇಲಿ ಮಾಡ್ತಾನೆ. ಇಲ್ಲಿ ತ್ರಿಕದರ್ಶನ ಪಶುಪತಿ ಪಾಶ ದರ್ಶನದ ಉಲ್ಲೇಖ ಇದೆ ನೋಡಿ. ಜಾರಿ ದುಬ್ಬಿನ ಹೊತ್ತ ದುಗುಡದ ಜಾರಿ ದುಬ್ಬಿನ ಹೊತ್ತ ದುಗುಡದ ಮೋರೆಗಳ ಮೋನದ ನಿಹಾರದ ದೂರುಗಂಗಳ ದೇವನಿಕರವ ಕಂಡು ಕರುಣದಲ್ಲಿ ಜಾರಿ ದುಬ್ಬಿನ ಹೊತ್ತ ದುಗುಡದ ಮೋರೆಗಳ ಮೋನದ ನಿಗಾರದ ದೂರುಗಂಗಳ ದೇವನಿಕರವ ಕಂಡು ಕರುಣದಲ್ಲಿ ಏರು ಒಡೆದುದು ಮನವು ಅವಿದ್ಯೆಗೆ ಮಾರುವುದಿರಲ ಎನ್ನುತ್ತ ಏರು ಒಡೆದುದು ಮನವು ಅವಿದ್ಯೆಗೆ ಮಾರುವುದಿರಲ ಎನ್ನುತ್ತ ಶಿವ ತೋರಿ ನುಡಿದನು ಪಾಶುಪತ್ಯದ ಸಾರ ಸಂಗತಿಯ ಶಿವ ತೋರಿ ನುಡಿದನು ಪಾಶುಪತ್ಯದ ಸಾರ ಸಂಗತಿಯ. ಶಿವ ದೇವತೆಗಳನ್ನು ನೋಡಿ ಮೊಗೆಯ ನಸು ನಗೆಯ ಮೊಳೆ ನಸು ಹೊಳೆಯೇ ಬೊಮ್ಮನ ಮಗವ ನೋಡಿದನು. ನಗು ಬಂತಂತೆ ದೇವತೆಗಳನ್ನು ನೋಡಿ. ಕಾರಣ ಏನಂದರೆ ಅವರು ಹೇಗಿದ್ದರು, ಜಾರಿದ ಉಬ್ಬಿನ, ಅವರ ಸಂಭ್ರಮ ಹರ್ಷ ಎಲ್ಲ ಜಾರಿ ಹೋಗಿತ್ತು. ಹೊತ್ತ ದುಗುಡದ ದುಃಖವನ್ನು ಹೊತ್ತಿದ್ದಾರೆ, ಅದು ಮೋರೆ ಮೇಲೆ ಹೊಡೆದು ಕಾಣಿಸ್ತಾ ಇದೆ. ಹೊತ್ತ ದುಗುಡದ ಮೋರೆಗಳ ಮೌನದ ನಿಹಾರದ. ನಿಹಾರ ಅಂತಂದರೆ ಮಾತಿನ ಶಕ್ತಿ, ವಿತರಣಶೀಲತೆ. ಆ ನಿಹಾರ ಶಕ್ತಿ ಮೌನದಲ್ಲಿ ಅಡಗಿ ಹೋಗಿದೆ. ದೂರುಗಂಗಳ ದೇವನಿಕರ, ಈ ಪದ ತುಂಬ ಚೆನ್ನಾಗಿದೆ. ಅವರ ಕಣ್ಣಲ್ಲಿ ಯಾವುದೋ ಒಂದು ದೂರ ಹೇಳ್ಕೊಳಕ್ಕೆ ಬಂದಂತೆ ಇದೆ. ಕಂಪ್ಲೈನಿಂಗ್ ಐಸ್, ಅದು ತುಂಬ ಸೊಗಸಾದ ಪರಿಶೀಲನೆ. ದೂರುಗಂಗಳು ಅಂತ ಮಾಡಿದ್ದಾನೆ. ದೇವನಿಕರವ ಕಂಡು ಕರುಣದಲ್ಲಿ ನಿಖಳ ದಿವಿಜಾದಿಗಳು ಪಶುಗಳಲ್ಲ, ಅಯ್ಯೋ ನೀವು ಪಶುಗಳೇ, ದನಗಳು, ನೀವು ಕುರಿಗಳು ಅಂತಂತ ಥರ ಮಾತಾಡ್ಬಿಡ್ತಾನೆ. ಅವಿದ್ಯೆಗೆ ಮನವ ಮಾರು ಓದಿರಲ್ಲ, ಅವಿದ್ಯಾವಶರಾಗಿಬಿಟ್ಟಲ್ಲ, ಅವಿದ್ಯಾ ಶಬಲಿತರಾದರಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ದೇವತೆಗಳಿಗೆ ತುಂಬ ಸಂಕಟವಾಗಿಬಿಡುತ್ತೆ. ನಮ್ಮನ್ನು ಅವಿದ್ಯಕರು ಅಂತ ಅಂದುಬಿಟ್ನಲ್ಲ ಶಿವ, ನಮ್ಮನ್ನು ಪಶುಗಳು ಅಂತ ಅಂದುಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಇದನ್ನು ವಿವರಿಸಿ ವಿಸ್ತರಿಸಿ ಪಾಶುಪತ ತತ್ವವನ್ನು, ಪಶುಪತಿ ಪಾಶ ತತ್ವವನ್ನು ಹೇಳ್ತೀನಿ ಅಂತ ಮುಂದೆ ಶಿವ ಆ ತತ್ವವನ್ನು ನಿರೂಪಿಸ್ತಾನೆ. ಕಥಾ ಸಂದರ್ಭಕ್ಕೆ ಹೊರತಾದರೂ ಘನ ವೇದಾಂತ ಅಡಗಿದೆ. ವೇದಾಂತ ರಸಿಕರಿಗೆ ಇಷ್ಟವಾದೀತು ಅಂತ ಆ ಎರಡು ಪದ್ಯಗಳನ್ನು ಇಟ್ಟಿದ್ದೀನಿ.
ಕರ್ಮ ಕಿಂಕರರಾಗಿ ಕೃತ ದುಷ್ಕರ್ಮ ವಾಸನೆ ಬಿಡಿದು ತಾನೇ ಕರ್ಮಕರ್ತನು ಭೋಗಿ ತಾನೇ ದುಃಖಿ ಸುಖಿಯೆಂದು ಕರ್ಮ ಕಿಂಕರರಾಗಿ ಕೃತ ದುಷ್ಕರ್ಮ ವಾಸನೆ ಬಿಡಿದು ತಾನೇ ಕರ್ಮಕರ್ತನು ಭೋಗಿ ತಾನೇ ದುಃಖಿ ಸುಖಿಯೆಂದು ನಿರ್ಮಳಾತ್ಮನೊಡಿಯ ಹಂಕೃತಿ ಧರ್ಮವೆನೆ ನಿರ್ಮಳಾತ್ಮನೊಡಿಯ ಹಂಕೃತಿ ಧರ್ಮವೆನೆ ನೇವರಿಸಿ ಮರುಗುವ ದುರ್ಮತಿಗಳನ್ನು ಪಶುಗಳೆಂದರೆ ಖೇದವೇಕೆ ನಿರ್ಮಳಾತ್ಮನೊಳಿ ಅಹಂಕೃತಿ ಧರ್ಮವೆನೆ ನೇವರಿಸಿ ಮರುಗುವ ದುರ್ಮತಿಗಳನ್ನು ಪಶುಗಳೆಂದರೆ ಖೇದವೇಕೆ ಎಂದ. ದೇವತೆಗಳನ್ನ ಪಶುಗಳು ಅಂತ ಕರೆದಿದ್ದಕ್ಕೆ ಕಾರಣ ಏನು ಅಂತ ಹೇಳ್ತಾ ಇದ್ದಾನೆ. ನೀವು ಕರ್ಮ ಕಿಂಕರರು, ತುಂಬ ಸೊಗಸಾದ ಪದ. ಕರ್ಮಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ಕರ್ಮಯೋಗಕ್ಕೆ ಮಿಗಿಲಾದದ್ದಿಲ್ಲ. ಅರೆ ಕರ್ಮ ಅಂತಂದರೆ ರಿಚುವಲ್ ಅಂತ ನಾವೇನು ಹೇಳ್ತೀವಿ, ಅದು ಕೇವಲ ಈಷಣೆಯಿಂದ ಪ್ರೇರಿತವಾಗಿ, ಚೋದನೆಯಿಂದ ಪ್ರೇರಿತವಾಗಿ ಬರ್ತಕ್ಕಂಥದ್ದು, ಫಲಾಭಿಸಂಧಿ ಉಳ್ಳಂಥದ್ದು ಅದು ಕರ್ಮ. ಹಾಗಾಗಿ ಕರ್ಮ ಕಿಂಕರರಾಗಿ ಕರ್ತೃತ್ವ ಭೋಕ್ತೃತ್ವಗಳ ವಲಯದಲ್ಲಿಯೇ ಇದ್ದುಕೊಂಡು ನೀವು ಕರ್ಮ ಕಿಂಕರತೆಯನ್ನು ಪಡ್ಕೊಂಡಿದ್ದೀರ. ದೇವತೆಗಳಾಗಿ ಸ್ವರ್ಗಕ್ಕೆ ಬರಬೇಕು ಅಂದರೆ ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನೆ ಯಜೇತ, ವಸಂತೆ ವಸಂತೆ ಜ್ಯೋತಿಷ್ಠೋಮೇನೆ ಯಜೇತ, ಈ ಥರದ ಮೀಮಾಂಸಾಶಾಸ್ತ್ರಕ್ಕೆ ಬಂದರೆ, ಶೌತಕ್ಕೆ ಬಂದರೆ ಇದು ಹೀಗೆ ಇರತಕ್ಕಂಥದ್ದು. ಈ ವ್ರತ ಮಾಡಿದ್ರೆ ಸ್ವರ್ಗ, ಈ ವ್ರತ ಮಾಡಿದ್ರೆ ಈ ಪುಣ್ಯ, ಹೀಗೆ ಇದ್ದೇ ಇರುತ್ತದೆ. ಇವುಗಳು ಯಾವ ಕರ್ಮವನ್ನು ಮಾಡಬೇಕಾದರೂ ಸಂಕಲ್ಪ ಮಾಡಿದರೆ ಪುತ್ರ ಪೌತ್ರಾಭಿವೃದ್ಧರ್ಥಂ, ಧರ್ಮ ಕಾಮಾರ್ಥ ಸಿದ್ಧರ್ಥಂ, ಮನೋವಂಛ ಫಲಸಿದ್ಧರ್ಥಂ, ಈ ಥರ ಇನ್ನೂ ಹೆಚ್ಚು. ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ನೋಡಿದರೆ ಅಲ್ಲಿ ಹವ್ಯಕರಲ್ಲಿ ಹೇಳಿಕೆ ಮಾಡ್ಕೊಳ್ಳೋದು ಅಂತ ಒಂದು ಉಂಟು. ಆ ಕಡೆ ಕೊಂಕಣಿ ಜನ ಕೂಡ ಇನ್ನು ಬಹಳ ತಮಾಷೆಯಾಗಿ ಕೊಂಕಣಿ ಭಾಷೆಯಲ್ಲಿ ಮಾಡ್ಕೋತಾರೆ ಅಂತ ಕೇಳಿದ್ದೀನಿ. ಅದನ್ನು ಬಹಳ ಸುಂದರವಾಗಿ ಒಳ್ಳೆ ವಿನೋದವಶವಾಗುವಂತೆ ಭುವನೇಶ್ವರಿ ಹೆಗಡೆ ಅಂತ ಒಳ್ಳೆ ಹಾಸ್ಯ ಲೇಖಕರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ದೇವರಿಗೆ ಸಂಸ್ಕೃತದ ಮಂತ್ರಗಳಲ್ಲಿ ಹೇಳಿದ್ರೆ ಅವನಿಗೆ ಅರ್ಥ ಆಗ್ಬೋದು, ಪೂಜೆ ಮಾಡುವ ಭಕ್ತನಿಗೆ ದೇವರಿಗೆ ಸರಿಯಾಗಿ ಹೇಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಅರ್ಚಕರಾಗಲಿ ಪುರೋಹಿತರಾಗಲಿ ಆ ಭಕ್ತನಿಗೆ ಬರುವ ಭಾಷೆಯಲ್ಲಿ ದೇವರಿಗೆ ಹೇಳ್ತಾರೆ, ಮಾಬ್ಲ ಇವನು ನೋಡು ತುಂಬ ಚೆನ್ನಾಗಿ ಮಾಡಿದ್ದಾನೆ, ಬಹಳ ಶ್ರದ್ಧೆಯಿಂದ ಮಾಡಿದ್ದಾನೆ. ಆ ಥರ ಮಹಾಬಲೇಶ್ವರ ಇವನು ಭಕ್ತ ಬಹಳ ಚೆನ್ನಾಗಿ ಮಾಡಿದ್ದಾನೆ, ಅವನ ಶಾಯಶಕ್ತಿ ಏನಿದೆ ಆ ಥರ ಮಾಡಿದ್ದಾನೆ, ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಮಾಡ್ತಾನೆ, ಈ ವರ್ಷ ಅಡಿಕೆ ಬೆಳೆ ಸರಿಯಾಗಿ ಬಂದಿಲ್ಲ, ಧಾರಣೆ ಕಷ್ಟ ಆಗಿದೆ, ನಿಂಗೆ ಗೊತ್ತಿದೆಯಲ್ಲ, ಹೀಗೆಲ್ಲ ಕೇಳೋದುಂಟು. ಅಡಿಕೆ ಬೆಲೆ ಚೆನ್ನಾಗಿಲ್ಲ, ಅದರಿಂದ ಪೂರ್ತಿ ಮಾಡೋಕ್ಕಾಗಿಲ್ಲ, ಏನೋ ಮನೇಲೆಲ್ಲ ತೊಂದರೆ ಉಂಟು, ಅವನ ಹೆಂಡತಿ ನೋಡು ಕೆಮ್ಮುತ್ತಾ ಇದ್ದಾಳೆ, ಉಬ್ಬಸ ಬಂದಿದೆ, ಗೊತ್ತಾಗೋದಿಲ್ಲ, ಅವನ ತಾಯಿ ಅಲ್ಲೇ ಮಲಗಿದ್ದಾಳೆ, ಹಾಸಿಗೆ ಹಿಡಿದಿದ್ದಾಳೆ, ಇದನ್ನೆಲ್ಲ ನೀನು ಸರಿ ಮಾಡಬೇಕು. ಹೀಗೆಲ್ಲ ಅಕ್ಕಪಕ್ಕದವರನ್ನ ಸಲಿಗೆ ಸ್ನೇಹಿತರನ್ನು ಮಾತಾಡಿಸುವಂತೆ. ನಾನು ಇದನ್ನು ಗೇಲಿ ಮಾಡಿ ಹೇಳ್ತಿಲ್ಲ, ಭಕ್ತರು ಭಗವಂತನಲ್ಲಿ ತೆಗೆದುಕೊಳ್ಳುವ ಸಲುಗೆ ಏನಿದೆ ಆ ದೃಷ್ಟಿಯಿಂದ ನಾವು ನೋಡ್ತೀವಿ. ಮಿಕ್ಕ ಕಡೆಯೆಲ್ಲ ಈ ಥರ ಇಲ್ಲ, ನಮ್ಮಲ್ಲಿ ಉಂಟು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಭಗವಂತನ ಈ ಸಲುಗೆಯಿಂದ ನಿಂದಾಸ್ತುತಿಗಳಾಗಿ ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹೇಳೋದ್ರಿಂದ ಮೊದಲುಗೊಂಡು ರಂಗುಡಾ ವಿಭೀಷಣನಕ್ಕೂ ಪಂಗನಾಮ ಮಿಡಿತೀವ, ಈ ಥರ ಬೇಕಾದಷ್ಟು ಹೇಳಿದ್ದಾರಲ್ಲ, ಅದು ಉಂಟು. ಹಾಗೆ ಕರ್ಮಕಾಂಡ ಅಂದರೆ ಫಲಾಭಿಸಂಧಿ ಇರತಕ್ಕಂಥದ್ದು. ಅದರಿಂದ ಕರ್ಮ ಕಿಂಕರರಾಗಿ ಕೃತದುಷ್ಕರ್ಮ ವಾಸನೆ ಬಿಡಿದು, ಕರ್ಮದ ಅಂಟು ಬಂದೊಡನೆ ಸತ್ಕರ್ಮ ದುಷ್ಕರ್ಮ. ಸತ್ಕರ್ಮ ತನ್ನ ಪುಣ್ಯ, ತನ್ಮೂಲಕ ಸ್ವರ್ಗ, ತನ್ಮೂಲಕ ಸ್ವರ್ಗ ಭೋಗ, ಇದರಿಂದ ನಮ್ಮನ್ನು ಕಟ್ಟುತ್ತದೆ. ಭರ್ತೃಹರಿ ಹೇಳ್ತಾನಲ್ಲ, ವಿಪಾಕ ಪುಣ್ಯಾನಾಂ ಜನಯತಿ ಭಯಂ ಮೇ ವಿಮೃಶತಃ ಮಹದ್ಭಿ ಪುಣ್ಯೋಗೈ ಚಿರಪರಿಗೃಹೀತಾಶ್ಚ ವಿಭವಾಹ ಮಹಾಂತೋ ಜಾಯಂತೆ ವ್ಯಸನಮಿವ ದಾತುಂ ವಿಷಯಿಣಾಂ ನ ಸಂಸಾರೋತ್ಪನ್ನಂ ಚರಿತಮನುಪಶ್ಯಾಮಿ ಕುಶಲಂ. ಈ ಜಗತ್ತಿನ ಯಾವ ಚರಿತ್ರದಲ್ಲಿಯೂ ನೆಮ್ಮದಿ ಇದೆ ಅಂತ ಅನಿಸಿಲ್ಲ. ಯಾಕೆ? ಮಹದ್ಭಿ ಪುಣ್ಯೋಗೈ ಚಿರಪರಿಗೃಹೀತಾಶ್ಚ ವಿಷಯ. ತುಂಬ ಕಷ್ಟದಿಂದ ತಪಸ್ಸು ಮಾಡಿ, ಪುಣ್ಯ ಮಾಡಿ, ಸತ್ಕರ್ಮಗಳನ್ನು ಮಾಡಿ ಪಡ್ಕೊಂಡ ಸ್ವರ್ಗದಲ್ಲೂ ಕೂಡ
ಮಹಾಂತೋ ಜಾಯಂತೆ ವ್ಯಸನಮಿವ ದಾತುಂ ವಿಷಯಣ. ಸ್ವರ್ಗ ಭೋಗ ಅಡಿಕ್ಷನ್ಸ್ ಥರ ಬಂದುಬಿಡುತ್ತೆ, ವೈಸಸ್ ಥರ ಚಟಗಳಿಗೆ ಇರತಕ್ಕಂಥ ಸ್ಥಿತಿ ಏನೋ ಅದು ಸ್ವರ್ಗ ಭೋಗಗಳಿರುವುದು ಅಂತ ಆಗುತ್ತದೆ ಅನ್ನುವ ಮಾತನ್ನು ಇಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ, ಸತ್ಕರ್ಮದಿಂದ ಸ್ವರ್ಗ ಆಗಿ ಅಲ್ಲಿ ಭೋಗವಾದರೆ ದುಷ್ಕರ್ಮದಿಂದ ಇಲ್ಲಿ ಭೋಗ, ಹೀಗೆ ತಪ್ಪುವಂಥದ್ದೇ ಅಲ್ಲ ಭೋಗ. ಅದರಿಂದ ತಾನೇ ಕರ್ಮಕರ್ತನು, ಕರ್ತೃ ತಾನೇ ಭೋಗಿ, ಕರ್ತೃ ಭೋಕ್ತೃ ಎರಡೂ ಆಗಿದ್ದೀನಿ, ಮಾಡುವನು ನಾನೇ ಅನುಭವಿಸುವನು ನಾನೇ ಅಂತ ಅಂದುಕೊಂಡು ಸಾಕ್ಷಿ ಭಾವವನ್ನು ಕಳ್ಕೊಳ್ತಿದ್ದಾನೆ ಅಂತ. ನಾವೆಲ್ಲ ಸಂಕಲ್ಪ ಮಾಡುವಾಗ ಮಮ ಅಂತ ಶುರು ಮಾಡಿಕೊಂಡು ಎಲ್ಲವನ್ನೂ ಕೂಡ ಉತ್ತಮ ಪುರುಷ ಏಕವಚನದಲ್ಲಿ ಆತ್ಮನೇಪದಿಯಲ್ಲಿ ಮಾಡ್ತೀವಿ. ಕರಿಷ್ಯೆ ಅಂತ, ಕರಿಷ್ಯಾಮಿ ಅಂತಲೂ ಇಲ್ಲ, ನನಗಾಗಿಯೇ ಮಾಡ್ತೀನಿ ಆತ್ಮನೇ ಪದಿಯಲ್ಲೇನೆ. ಅಂದರೆ ಎಲ್ಲೆಲ್ಲಿ ಉಭಯಪದಿ ಉಂಟೋ ಅಲ್ಲೆಲ್ಲ ಆತ್ಮನೇಪದಿಯಲ್ಲೇ ಹೇಳ್ಕೊಳ್ಬೇಕು ಅಂತ, ನನಗಾಗಿ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಮಮ ಈ ರೀತಿಯಾಗಿ. ಆದರೆ ಯತಿಗಳು ಅವರ ಅನುಷ್ಠಾನ ಮಾಡುವಾಗ ಮಮ ಅಂತ ಹೇಳೋದೇ ಇಲ್ಲ, ಪ್ರಾತರ್ ಅನುಷ್ಠಾನಂ ಭವತಿ ಅಂತಾರೆ. ಪ್ರಾತರ್ ಅನುಷ್ಠಾನಂ ಕರಿಷ್ಯೆ ಅಂತಲ್ಲ, ಭವತಿ ಪ್ರಾತಃ ಅನುಷ್ಠಾನಂ ಭವತಿ ಆಗುತ್ತದೆ. ಅಂದರೆ ಯಾರೋ ಮಾಡ್ತಾರೆ, ಯಾರೋ ನಾನು ಸಾಕ್ಷಿಯಾಗಿ ನಿಸ್ಸಂಕಲ್ಪನಾಗಿ ನೋಡ್ತಾ ಇದ್ದೀನಿ ಅನ್ನುವ ಭಾವ ಉಂಟು. ತುಂಬ ಸುಂದರವಾದಂಥ ಭಾವ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಗವತ್ ಕೈಂಕರ್ಯ ರೂಪೇಣ ಅಂತ ಅಲ್ಲಿ ಕರ್ತೃತ್ವ ಭೋಕ್ತೃತ್ವವನ್ನು ಶರಣಾಗತಿಯ ಪ್ರಪತ್ತಿಯ ರೂಪದಿಂದ ಕಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಹಾಗಲ್ಲದೆ ನೀವು ಕರ್ಮಕರ್ತೃ ಕರ್ಮಭೋಕ್ತೃ ಅಂತ ಆಗಿ, ಕರ್ಮಕರ್ತೃ ಫಲಭೋಕ್ತೃ ಅಂತ ಆಗಿ, ತಾನೇ ದುಃಖಿ ತಾನೇ ಸುಖಿ, ಅಹಂ ಸ್ಥೂಲಃ ಕಂಜಃ ಈ ರೀತಿಯಾಗಿ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಹೇಳ್ತಾರಲ್ಲ, ಹೀಗೆ ತಮ್ಮ ತಮ್ಮ ಉಪಾಧಿಯನ್ನು ತಾನು ಅಂತ ಅಂದ್ಕೊಳ್ಬಿಡ್ತೀವಿ. ನಮ್ಮ ದೇಹದ ಮತ್ತು ಅಂತಃಕರಣದ ಮೇಲೆ ಇರುವಂಥದ್ದು ಏನಿದೆ ಅದು ನಮ್ಮ ಸ್ವರೂಪ ಅಂತ ನಾವು ಭಾವಿಸ್ಕೊಳ್ತೀವಿ. ಅದು ಅವಿದ್ಯಾಗತವಾದಂಥದ್ದು, ಅದೇ ಪಶುತ್ವ ಲಕ್ಷಣ. ಈ ಅವಿದ್ಯೆಯೇ ಪಾಶ, ಇದು ಬಂತಲ್ಲ. ಹೀಗೆ ನಿರ್ಮಲಾತ್ಮನೊಳು ಅಂದರೆ ಕೇವಲ ಚೈತನ್ಯ ಸಚ್ಚಿದಾನಂದ ಘನವಾದ ಆತ್ಮನಲ್ಲಿ ಆತ್ಮೇತರವಾದದ್ದನ್ನು ಅಧ್ಯಾಸ ಮಾಡ್ತಾ ಇದ್ದೀರಾ. ಈ ಅಹಂಕೃತಿಯನ್ನೇ ಧರ್ಮ ಅಂತ ನೇವರಿಸಿ ಮರುಗುವ ಅಹಂಕಾರವನ್ನೇ ಅದು ಸತ್ಯ ಅಂತ, ಅದು ಧರ್ಮ ಅಂತ, ಅದು ಉತ್ತಮ ಅಂತ ಭಾವಿಸಿಕೊಳ್ತಿದ್ದೀರಾ. ಆತಗ ಮಾಡುವ ದುರ್ಮತಿಗಳು ಪಶುಗಳು ಅಂತ ಅಂದರೆ ಖೇದಬೇಕೆಂದ. ನಿಮ್ಮನ್ನು ಪಶು ಅಂತ ಕರೆದಿದ್ದಕ್ಕೆ ಕಾರಣ ಈ ಅಧ್ಯಸ್ಥವಾದ ದೃಷ್ಟಿ ನಿಮ್ಮಲ್ಲಿ ಉಂಟು. ಅಹಂತ ಮಮತಾ ಪೂರ್ಣರಾಗಿದ್ದೀರಾ, ಕರ್ತೃತ್ವ ಭೋಕ್ತೃತ್ವ ಪೂರ್ಣರಾಗಿದ್ದೀರಾ. ಹಾಗೆ ಬಿಟ್ಟರೆ ಸಾಕ್ಷಿಭಾವದಿಂದ ಇದ್ದರೆ ನೀವೇ ಪಶುಪತಿಗಳಾಗ್ತೀರ. ಅಂದರೆ ಅವನು ಹೇಳ್ತಾ ಇರೋದು ತಾರಕಾಸುರನ ಬಾಧೆಗೆ ಅಂತ ಓಡಿ ಬಂದಿದ್ದೀರ, ಆಮೇಲೆ ಮರ್ತೇ ಬಿಡ್ತೀರ. ನಿವೃತ್ತವಾಯಿತು ಅಂದರೆ ದೇವಲೋಕ ಸಿಕ್ತು ಅಂತ. ಒಬ್ಬ ರಾಕ್ಷಸ ದೇವಲೋಕಕ್ಕೆ ದಂಡೆತ್ತಿ ಬಂದ ಅಂದರೆ ಕಾಮಧೇನುವನ್ನು ಎಲ್ಲಿ ಬಚ್ಚಿಡೋಣ, ಕಲ್ಪವೃಕ್ಷವನ್ನು ಎಲ್ಲಿ ಬಚ್ಚಿಡೋಣ, ಚಿಂತಾಮಣಿಯನ್ನು ಎಲ್ಲಿ ಬಚ್ಚಿಡೋಣ, ಅಪ್ಸರೆಯರನ್ನ ಎಲ್ಲಿ ಗುಳೆ ಎಬ್ಬಿಸೋಣ, ಇದೇ ಇಂದ್ರನಿಗೆ ಚಿಂತೆ ಇರುತ್ತದೆ ಅಂತ. ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡೋರು ಬಂದರೆ ಯಾವ್ಯಾವುದನ್ನು ಎಲ್ಲಿ ಮುಚ್ಚಿಡಬೇಕು, ಯಾವುದನ್ನು ಟಾಯ್ಲೆಟಲ್ಲಿ ಬಚ್ಚಿಡಬೇಕು, ಯಾವುದನ್ನು ಬಣವೆಯಲ್ಲಿ ಎತ್ತಿಡಬೇಕು, ಈ ಥರದ್ದು ಒದ್ದಾಟ ಇದ್ದಂತೆ ನೀವು ಮಾಡ್ತಿದ್ದೀರಾ. ಆ ವಸ್ತುಗಳಲ್ಲಿ ನಿಮಗೆ ಭೋಗ ಇರುವುದರಿಂದ ತಾನೇ ಬಂದ ಸಮಸ್ಯೆ ಅಂತ ಹೇಳ್ತಿದ್ದಾನೆ. ಇದೆಲ್ಲ ದುರ್ಯೋಧನ ಶಲ್ಯನಿಗೆ ಹೇಳ್ತಾ ಇದ್ದಾನೆ ಅಂದರೆ ಚೆನ್ನಾಗಿ ಕಲಿತು ಯಾವ ಮುಂಡೆ ಮಗ ಏನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಹೇಳ್ತಾನೆ, ಪಂಚವಿಂಶತಿ ತತ್ವಗಳನ್ನು, ಸಾಂಖ್ಯ ಯೋಗ ತತ್ವಗಳನ್ನು ಎಲ್ಲವನ್ನ ಹೇಳ್ತಾನೆ. ಇವೆಲ್ಲ ನಿಮಗೆ ಅರ್ಥವಾಗ್ತಾ ಇಲ್ಲ. ಹಾಗೆ ನೀವು ಕೇವಲ ಅಮೃತಾಂಧಸರು ಅಂಧರಾಗಿದ್ದೀರಿ ತತ್ವಕ್ಕೆ. ಅದಕ್ಕಾಗಿ ನೀವು ಪಶುಗಳೆಂದರೆ ಖೇದಬೇಕೆಂದ, ಅದೊಂದು ಪಲ್ಲವಿಯಾಗಿ ಬರುತ್ತದೆ, ಪಶುಗಳೆಂದರೆ ಖೇದಬೇಕೆಂದ ಅನ್ನುವಂತೆ. ಆಮೇಲೆ ಘನವಾದ ವೇದಾಂತವನ್ನು ತೋರ್ಪಡಿಸ್ತಾನೆ. ಪರಮತತ್ವ ಯಾವುದು ಅಂತ ವಿವರ್ತವಾದವನ್ನು ಹೇಳ್ತಾನೆ.
ತೋರುವಿ ಜಗವೆಲ್ಲ ಬೊಮ್ಮವೇ ತೋರುತ್ತಿದೆಯನಿ ಪರ್ಥದಲ್ಲಿ. ತೋರುವಿ ಜಗವೆಲ್ಲ ಬೊಮ್ಮವೇ ತೋರುತ್ತಿದೆಯನಿ ಪರ್ಥದಲ್ಲಿ. ಸಲೆ ತೋರುವಿ ಜಗಕ್ಕೆಲ್ಲ ಪರತತ್ವದಲ್ಲಿ ಪರಿಣಾಮ. ಸಲೆ ತೋರುವ ಈ ಜಗಕ್ಕೆಲ್ಲ ಪರತತ್ವದಲ್ಲಿ ಪರಿಣಾಮ. ತೋರುವಿ ತೋರಿಕೆಯೊಳಗೆ ಸಲೆ ಮೀರಿ ತೋರುವ ನಿಜವನರಿಯದ ಗಾರುಗಳು ನೀ. ತೋರುವಿ ತೋರಿಕೆಯೊಳಗೆ ಸಲೆ ಮೀರಿ ತೋರುವ ನಿಜವನರಿಯದ ಗಾರುಗಳು ನೀ. ನಿಜವನರಿಯದ ಗಾರುಗಳು ನೀ. ಪಶುಗಳೆಂದರೆ ಖೇದವೇಕೆ ನಿಜವನರಿಯದ ಗಾರುಗಳು ನೀವು. ಪಶುಗಳೆಂದರೆ ಖೇದವೇಕೆ ತೋರುವಿ ಜಗವೆಲ್ಲ ಬೊಮ್ಮವೇ. ತುಂಬ ಘನವಾದ ವೇದಾಂತವೇ ಇಲ್ಲಿದೆ. ವೇದಾಂತವನ್ನು ಬಾಳಬೇಕಲ್ಲದೆ ಬೊಗಳಬಾರದು. ಇದೇ ಕಷ್ಟ ನನಗೆ. ಕಾರಣ ತತ್ವ ಉತ್ತಮವಾದದ್ದು ಅಂತ ಗೊತ್ತು, ಬದುಕಲ್ಲಿ ಆಗದೇ ಇದ್ದಾಗ ಅದನ್ನು ನಿರೂಪಕನಂತೆ ಹೇಳಬಹುದೇ ಹೊರತು ಆಸ್ವಾದಕನಂತೆ ಹೇಳೋಕ್ಕಾಗೋಲ್ಲ, ಅನುಭವಿಸ್ತನಂತೆ ಹೇಳೋಕ್ಕಾಗೋಲ್ಲ. ತುಂಬ ಜನ ನನ್ನನ್ನು ವೇದಾಂತ ಪ್ರವಚನ ಮಾಡಿ ಅಂತ ಬಹಳ ಒತ್ತಾಯ ಮಾಡ್ತಾರೆ. ನಾನು ಮಾಡೋದಿಲ್ಲ. ಯಾವುದೋ ಅದೊಂದು ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಬಂದರೆ ಆ ವಿದ್ಯೆ ಮೇಲಿನ ಗೌರವದಿಂದಾಗಿ ಒಂದು ಚೂರು ಓದಿಕೊಂಡಿದ್ದೀನಿ ಎನ್ನುವ ನಮ್ರತೆಯಿಂದಾಗಿ ಮಾಡ್ತೀನಿ. ಕಾರಣ ಕಾವ್ಯ ನನ್ನ ಅನುಭವದಲ್ಲಿರ್ತಕ್ಕಂಥದ್ದು. ವೇದಾಂತ ಸುಷುಪ್ತಿ ಅನುಭವದಲ್ಲಿದೆ ಹೊರತು ಜಾಗ್ರದ ಅನುಭವದಲ್ಲಿ ಇಲ್ಲ. ಸುಷುಪ್ತಿ ಅನುಭವದಲ್ಲಿ ಎಲ್ರಿಗೂ ಇರುತ್ತೆ. ಹೀಗಾಗಿ ಕಿಮಾರ್ದ್ರಕ ವಣಿಜೋ ವಹಿತ್ರ ಚಿಂತೆಯ ಅನ್ನುವ ಉದಯನಾಚಾರ್ಯರ ಮಾತಿನಂತೆ ಪೆಟ್ಟಿ ಅಂಗಡಿ ಇಟ್ಕೊಂಡವನಿಗೆ MNCಗಳ ವ್ಯವಹಾರ ಯಾಕೆ ಅಂತ. ಏಕೆಂದರೆ ನಾವು ಅದನ್ನು ಕಂಡವರಂತೆ ಆಡಬಿಡುವ ಸ್ಥಿತಿ, ಅಪಾಯ ಸ್ಥಿತಿ ಬರುತ್ತದೆ. ಇಲ್ಲಿ ಭವ್ಯವಾದ ವೇದಾಂತ ತತ್ವವನ್ನು ಹೇಳ್ತಾ ಇದ್ದೇನೆ. ತೋರುವಿ ಜಗವೆಲ್ಲ ಬ್ರಹ್ಮವೇ. ಕಾಣ್ತಾ ಇರತಕ್ಕಂಥ ಎಲ್ಲ ಜಗತ್ತೂ ಬ್ರಹ್ಮವೇ. ಎನಿತೂ ಈ ಜಗವೆಲ್ಲ ಈಶ್ವರನ ದಯವೆಂದು ಘನವಾದ ಮೋಹದ ಗಡಿಯನ್ನು ದಾಟುತ್ತಾ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು ಅಂತ ಕನಕದಾಸ ಹೇಳ್ತಾರಲ್ಲ, ಎಲ್ಲವೂ ಬ್ರಹ್ಮವಸ್ತುವೇ ಆಗಿದೆ. ಅವರು ಶ್ರೀವೈಷ್ಣವರಾದಂಥ ಅನ್ನಮಾಚಾರ್ಯರಿರ್ಬೋದು, ಬ್ರಹ್ಮಮೊಕ್ಕಟೆ ಪರಬ್ರಹ್ಮಮೊಕ್ಕಟೆ, ಅದು ಬಿಟ್ಟಿನ್ಯಾವುದೂ ಇಲ್ಲ. ಅದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಇಡೀ ವಿಶ್ವವೇ ಅದೇ, ಅದರ ತೋರಿಕೆ ಇನ್ನೇನಲ್ಲ. ಇನ್ನು ತೋರುತ್ತಿದೆ ಎನಿಪರ್ಥದಲ್ಲಿ, ಆದರೆ ಅಪಿಯರಿಂಗ್ ವರ್ಲ್ಡ್ ಅನ್ನೋ ಅರ್ಥದಲ್ಲಿ ಕಾಣುವ ಜಗತ್ತೆಲ್ಲ ಪರಮಾರ್ಥದಲ್ಲಿ ಬ್ರಹ್ಮ, ಆದರೆ ಕಾಣುತ್ತಿದೆ ಅನ್ನುವ ಅರ್ಥದ ಜಗತ್ತು ಬ್ರಹ್ಮ ಪರಿಣಾಮ. ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾನೆ. ವಸ್ತುತಃ ಪರಮಾರ್ಥತಾ ತೋರುವ ಜಗತ್ತೆಲ್ಲ ಬ್ರಹ್ಮ ವಿವರ್ತ. ಇಟ್ ದಿ ರಿಯಲ್ ಎಕ್ಸ್ಪ್ರೆಷನ್ ಆಫ್ ಲಾರ್ಡ್ ಬ್ರಹ್ಮವೇ ಆಗಿದೆ. ಆದರೆ ನಮಗೆ ಜಗತ್ತಾಗಿ ತೋರಿದಾಗ ಅದು ಬ್ರಹ್ಮ ಪರಿಣಾಮ ಅಂತಂದರೆ, ಪರಿಣಾಮವಾದ ವಿಶಿಷ್ಟಾದ್ವೈತ, ದ್ವೈತ, ಸಾಂಖ್ಯ ಇಲ್ಲೆಲ್ಲ ಇರತಕ್ಕಂಥದ್ದು. ವಿವರ್ತವಾದ ಕೇವಲ ಅದ್ವೈತದಲ್ಲಿ ಬರ್ತಕ್ಕಂಥದ್ದು. ನೀರು ಅಲೆಯಾಗುತ್ತದೆ, ನೊರೆಯಾಗುತ್ತದೆ, ಸುಳಿಯಾಗುತ್ತದೆ, ತುಂತುರಾಗುತ್ತದೆ. ಅರೆ ನೀರು ಅನ್ನೋದು ಹಾಗೇ ಇರುತ್ತದೆ. ಇದು ವಿವರ್ತವಾದ. ಹಾಗಲ್ಲದೆ ಹಾಲು ಮೊಸರಾಗುತ್ತದೆ, ಮೊಸರು ಬೆಣ್ಣೆಯಾಗುತ್ತದೆ, ಬೆಣ್ಣೆ ತುಪ್ಪವಾಗುತ್ತದೆ ಅಂದರೆ ಪರಿಣಾಮ. ನಾವು ಲೋಕದಲ್ಲಿ ಕಾಣತಕ್ಕಂಥದ್ದು ಪ್ರಧಾನವಾಗಿ ಪರಿಣಾಮವೇ. ಹಾಗಾಗಿಯೇ ಒಂದು ಪದಾರ್ಥ ಮತ್ತೊಂದು ಪದಾರ್ಥವಾಗಿ ರೂಪಾಂತರಗೊಂಡಿರುತ್ತದೆ. ಮರ ಹೋಗಿ, ಹಸಿರಾದ ಮರ ಹೋಗಿ ಚೌಬೀನೆ, ಟಿಂಬರ್ ಅಂತ ಅನ್ನಿಸಿಕೊಂಡು ಅದು ಕುರ್ಜಿ, ಮೇಜು, ಬಾಗಿಲು, ಕಿಟಕಿ ಈ ರೀತಿಯಾದ ರೂಪವನ್ನು ಪಡೆಯುತ್ತದೆ. ಮತ್ತೆ ಅದು ಬೆಂಕಿಗೆ ಬಿದ್ದು ಕೆಂಡ ಅಂತ ಆಗುತ್ತದೆ. ಅದು ಹೊಟ್ಟಾದರೆ ಹುಟ್ಟು, ಪುಡಿ ಅಂತ ಆಗುತ್ತದೆ. ಹೀಗೆ ಬೇರೆ 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 ರೂಪವನ್ನು ಪಡೀತಾ ಇರ್ತದೆ. ಹಾಗಾಗಿ ತೋರುವಿ ಜಗವೆಲ್ಲ ಬ್ರಹ್ಮವೇ, ತೋರುತ್ತಿದೆ, ಆದರೆ ನನಗೆ ಅದು ನಾಮರೂಪಾತ್ಮಕವಾಗಿ ಅರಿವಿಗೆ ಬರ್ತಾ ಇದೆ ಅನ್ನುವ ಅರ್ಥದಲ್ಲಿ ಪರತತ್ವದಲ್ಲಿ ಪರಿಣಾಮ ಅಂತ ತುಂಬ ಸೊಗಸಾಗಿ
ಅದ್ವೈತ ಯಾವುದು, ದ್ವೈತ ಯಾವುದು, ವಿಶಿಷ್ಟಾದ್ವೈತ ಯಾವುದು ಹೇಳ್ತಿದ್ದಾನೆ. ಯಾವುದಕ್ಕೂ ಎಣ್ಣೆ ಸೀಗೆಕಾಯಿ ವೈರವಿಲ್ಲ. ನೀವು ನೋಡುವ ನೆಲೆಯನ್ನು ಅವಲಂಬಿಸಿ ಬರ್ತಕ್ಕಂಥದ್ದು. ನಮ್ಮಲ್ಲಿ ನಾವು ಹುಟ್ಟಿರೋದು ದ್ವೈತ, ನಾವು ಹುಟ್ಟಿರೋದು ಅದ್ವೈತ ಅಂತ ಅಂದುಕೊಂಡು ಅದು ಏನು ಸಿದ್ಧಿಯಾಗಿರುತ್ತೋ ಬಿಡುತ್ತೋ ತತ್ವ, ಜಿದ್ದು ಮಾತ್ರ ತುಂಬ ಹೆಚ್ಚಾಗಿರ್ತದೆ. ಅರೆ ಸಾಧಕನ ಬದುಕಿನಲ್ಲಿ ಇವು ಬಂದು ಹೋಗ್ತಾ ಇರ್ತದಲ್ಲ, ಕಾಣ್ತಿರುತ್ತೆ, ಸ್ತರಗಳು ತೋರ್ತಾ ಇರ್ತವೆ. ತಟ್ಟೆಯಲ್ಲಿ ಎಲ್ಲ ಆಹಾರವು ಪ್ರತ್ಯೇಕವಾಗಿ ಬಡಿಸಿದ್ದಾಗ ದ್ವೈತ, ಕಲಸಿಕೊಂಡಾಗ ಸಾರನ್ನು ಹುಳಿಯನ್ನು ಕಲಸಿಕೊಂಡು ಪಲ್ಯದ ಜೊತೆ ನಂಚಿಕೊಂಡು ಸಂಡಿಗೂ ಇದ್ದರೆ ಮುರ್ಕೊಂಡು ಒಂದು ತುಪ್ಪನೂ ಹಾಕ್ಕೊಂಡು ಕಲಸಿ ಬಾಯಿಗೆ ಇಟ್ಟುಕೊಂಡಾಗ ವಿಶಿಷ್ಟಾದ್ವೈತ. ಅಗದು ಹೊಟ್ಟೆ ಒಳಗೆ ಹೋದಾಗ ಅದು ಅದ್ವೈತ. ಇಲ್ಲಿ ದ್ವೈತ ಬೇಡವೆ, ಅದ್ವೈತ ಬೇಡವೆ, ವಿಶಿಷ್ಟಾದ್ವೈತ ಬೇಡವೆ? ಅಂದರೆ ನಮ್ಮದು ಏನಾಗಿರುತ್ತದೆ, ತಟ್ಟೆಯಲ್ಲಿರೋ ಅನ್ನ ದ್ವೈತ, ನಾವು ದ್ವೈತ ಅಂತಂದರೆ ತಟ್ಟೆಯ ಅನ್ನ ಎಂದು ರಟ್ಟೆಯ ಶಕ್ತಿ ಕೊಡುವಂತೆ ಆಗೋದಿಲ್ಲ. ಹೌದು, ಹೊಟ್ಟೆಗೆ ಹೋಗಿ ಶಕ್ತಿ ಬರಬೇಕಲ್ಲ ಅಂತಂದರೆ ಸ್ವಾಮಿ ನಾಲಿಗೆಗೆ ರುಚಿಯಾಗದರೆ ನಿಮ್ಮ ಹೊಟ್ಟೆಗೆಲ್ಲಿ ಹೋಗುತ್ತೆ? ಅದು ಕಣ್ಣಿಗೆ ಬಣ್ಣ ಬಣ್ಣವಾಗಿ, ನಾಲಿಗೆಗೆ ಹಿತವಾಗಿ, ಬಿಸಿಯಾಗಿ, ಹಸಿಯಾಗಿ, ತಂಪಾಗಿ, ಪಾಕಗೊಂಡು ಎಷ್ಟೆಲ್ಲ ಬಗೆಯಲ್ಲಿ ತೋರ್ಕೊಳ್ಬೇಕು ಅಂದರೆ ಭಿನ್ನ ಭಿನ್ನವಾಗಿ ತೋರ್ಕೊಳ್ಬೇಕಲ್ವ. ಮೂಗಿಗೆ ಅದು ಆ ಪರಿಮಳವಾಗಿ, ನಾಲಿಗೆಯ ಮೇಲೆ ಬಿದ್ದಾಗ ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯದಿಂದ ದೊಡ್ಡ ಒಳ್ಳೆ ಗರಗರಗಿರಿಯಾದ ಚಕ್ಕುಲಿ, ಕಲ್ಲಿನಂಥ ಚಕ್ಕುಲಿ ಅಲ್ಲ, ಅದು ವಿಷ್ಣು ಚಕ್ರ. ಯಾವುದೋ ಅರುಚಿ ದೈತ್ಯನನ್ನು ಸಂಹಾರ ಮಾಡೋದಕ್ಕೆ ಮಾತ್ರ ಸಾಧ್ಯ ಅದು. ಹಾಗಲ್ಲದೆ ಬೆಳ್ಳಗಿರಬೇಕು, ಆದರೆ ಬೆಂದಿರಬೇಕು. ಹಾಗೆ ಮುರಿದರೆ ಒಳಗಡೆ ಟೊಳ್ಳಾಗಿರಬೇಕು. ಅದು ದುರ್ಜನನ ಅಂತಃಕರಣದಂತೆ ಒಳಗೆ ಟೊಳ್ಳಾಗಿರಬೇಕು, ಹೊರಗೆ ತೋರಿಕೊಳ್ಳಬೇಕು ಗಾತ್ರವಾಗಿ. ಸುಜನನಂತೆ ಅಂತಶ್ಚ ಬಹಿಶ್ಚ ಘನವಾಗಿಬಿಟ್ರೆ ಕೆಟ್ಟ ಚಕ್ಕುಲಿ ಆಗುತ್ತದೆ. ಮತ್ತೆ ಅದು ಮುಳ್ಳು ಮುಳ್ಳಾಗಿರಬೇಕು. ಆ ಮುಳ್ಳು ಒಳ್ಳೆ ಬೊಬ್ಬುಳಿ ಮರದ ಮುಳ್ಳಿನಂತೆ, ಯಾವುದನ್ನು ನಾವು ಖದಿರ ಅಂತ ಕರಿತೀವಿ, ಜಾಲಿ ಮರ, ಆ ಮುಳ್ಳಿನಂತೆ ನಾಲಿಗೆಗೆ ಚುಚ್ಚಿಕೊಳ್ಳುವಷ್ಟು ಹಿತವಾಗತಕ್ಕಂಥದ್ದಲ್ಲ. ಆಕ್ಯುಪ್ರೆಷರ್ ಮಾಡಬೇಕು ನಾಲಿಗೆಯ ಮೇಲೆ. ನಾಲಿಗೆಯ ಮೇಲಿರುವ ನರನಾಡಿಗಳೆಲ್ಲ ರುಚಿ ಪದಾರ್ಥಗಳನ್ನು ಚೆನ್ನಾಗಿ ಆಸ್ವಾದ ಮಾಡೋದಕ್ಕೆ, ಟೇಸ್ಟ್ ಬಡ್ಸ್ ಅಂತೀವಲ್ಲ, ರುಚಿಯ ಮೊಗ್ಗೆಗಳು ಎಲ್ಲವೂ ಅರಳಿ ಹೂವಾಗಿ ಅದನ್ನು ಆಸ್ವಾದ ಮಾಡೋಕ್ಕೆ ಅದರೊಳಗೆ ಯಾವ ಒಂದು ಹದದಲ್ಲಿ ಇಂಗು ಬಿದ್ದಿರುತ್ತೆ, ಯಾವ ಹದದಲ್ಲಿ ಜೀರಿಗೆ ಬಿದ್ದಿರುತ್ತೆ, ಯಾವ ಹದದಲ್ಲಿ ಗಸಗಸೆ ಹಾಕಿರ್ತಾರೆ, ಅವೆಲ್ಲ ಆ ಪ್ರಮಾಣದಲ್ಲಿ ತೋರಿಕೊಳ್ಳಬೇಕು. ಕೈಯೆಲ್ಲ ಅಂಟಾಗುವಷ್ಟು ಜಿಡ್ಡು ಆಗಬಾರ್ದು, ಹಾಗಂತ ತುಂಬ ಒಣಕಲು ಆಗಬಾರ್ದು. ಅದು ಒಂದು ಹದ ಬೇಕಾಗುತ್ತದೆ. ಓವರ್ ಫ್ರೆಂಡ್ಶಿಪ್ ಆದರೆ ಜಾರು ಹೋಗ್ಬಿಡ್ತೀವಿ ಅದರೊಳಗೆ. ಅಂಡರ್ ಫ್ರೆಂಡ್ಶಿಪ್ ಆದರೆ ಸಿಕ್ಕಾಪಟ್ಟೆ ಫ್ರಿಕ್ಷನ್ನು. ಆ ಹದದಲ್ಲಿರಬೇಕು ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯಕ್ಕೆ. ಅಂಥ ಚಕ್ಕಲಿನ ಬಾಯಿಗಿಟ್ಕೊಂಡ್ರೆ ಅದು ಸಿಕ್ಕಾಪಟ್ಟೆ ಕರಗೆ ಹೋಗ್ಬಿಟ್ರೆ ಅನುಭವವೇ ಗೊತ್ತಾಗೋಲ್ಲ. ಕಲ್ಲಿಗೂ ಅದು ಇಟ್ಕೊಂಥದ್ದಲ್ಲ ಅಂದರೆ ಇನ್ನು ಗತಿ ಏನಿದೆ? ಅದು ಅವ್ಯಯ ಅಖಂಡ ಪ್ರಬ್ರಹ್ಮದಂತೆ ವಿಕಾರವೇ ಇಲ್ಲ. ಅದು ಬೇರೆ ಪುಡಿ ರೂಪ ಚಚ್ಚಿ ಗಿಚ್ಚಿ ಏನು ಮಾಡೋಕ್ಕಾಗೋದಿಲ್ಲ. ನೈನಂ ಚಂದನ್ ಶಸ್ತ್ರಾಣಿ ಆ ಥರ ಆಗಿಬಿಡ್ತದೆ. ಹಾಗಲ್ಲದೆ ಅದು ಹಲ್ಲಿಗೆ ನುರುಗಬೇಕು, ನಾಲಿಗೆಗೆ ಮರುಗಬೇಕು, ಚೆನ್ನಾಗಿರಬೇಕು. ಅದು ಆಗ ಅದು ಗರಿಗರಿಯಾದ ಶಬ್ದ ಬರುತ್ತೆ. ಕಟುಂಬ ಶಬ್ದ ಅಲ್ಲ, ಕರುಮ್ ಶಬ್ದ ಬೇಕು. ನಾವು ಹಿಂದಿನಲ್ಲಿ ಚೋಪಡ ಅಂತಂತೀವಿ, ಒಡಿಸ್ಸಾ ಅಂತೀವಿ. ಅಲ್ಲಿ ರಡೆಯೋರ ಅಭೇದ ಇರ್ಬೋದು, ಇಲ್ಲಿ ಹಾಗಲ್ಲ. ಕರುಮ್ಮೇ ಬೇರೆ, ಕಟುಮ್ಮೇ ಬೇರೆ. ಕಟುಮ್ ಅಂದರೆ ಅದು ಕಟು, ಕರುಮ್ ಅಂದರೆ ಅದು ಹಿತ. ಅಷ್ಟು ನುರುಗಬೇಕು ಚೆನ್ನಾಗಿ. ಹಾಗೆ ಇರತಕ್ಕಂಥದ್ದು ನಾದರೂಪದಲ್ಲಿ ಕಿವಿಗೆ ಸಂತೋಷ ಕೊಡ್ತದೆ. ಮತ್ತು ಅದಕ್ಕೆ ಬಿದ್ದಂಥ ತುಪ್ಪ, ಅದು ತುಪ್ಪ ಅನ್ನೋದಕ್ಕಿಂತ ಹಿಟ್ಟು ಕಲಸುವಾಗ ಹಾಕೋ ಬೆಣ್ಣೆ ಸಾಟಿ ಅದು ಚೆನ್ನಾಗಿರ್ತಕ್ಕಂಥದ್ದು. ತುಪ್ಪದಲ್ಲೇ ಕರೆದ್ರೆ ತುಪ್ಪ ಸೀದೋಗ್ಬಿಡುತ್ತೆ, ವಾಸನೆ ಚೆನ್ನಾಗಿರೋದಿಲ್ಲ. ಅದನ್ನು ರಿಫೈನ್ಡ್ ಆಯಿಲಲ್ಲೇ ಕರಿಬೇಕಾಗುತ್ತದೆ. ಆದರೆ ಆ ಒಂದು ಬೆಣ್ಣೆಯ ಘಮಲು ಅದಕ್ಕೆ ಇರಬೇಕಾಗುತ್ತದೆ, ಅದರಿಂದ ನಾಸಿಕ. ಆಮೇಲೆ ಅದರ ಆಕಾರ ಎಷ್ಟು ಚೆನ್ನಾಗಿರುತ್ತದೆ, ಕಲಂಕ ಸಹಿತನಾದ ಪೂರ್ಣ ಚಂದ್ರಮಂಡಲದಂತೆ ಕಾಣುತ್ತದೆ. ಮಧ್ಯೆ ಖಾಲಿ ಇರೋದ್ರಿಂದ ಅಷ್ಟು ದೊಡ್ಡದಾಗಿರಬೇಕು, ಅಂಗೈಯಗಲ ಇರಬೇಕು. ಹಾಗಿದ್ದಾಗಲೇ ಅದು ಚೆನ್ನ, ಅದರ ಆಕಾರ ಚೆನ್ನ. ಅದರ ಮುಳ್ಳು, ಅದರ ತಿರುವು, ಅದರ ಬಾಗು, ಅದರ ಬಳಕು, ಅದರ ಕೇಂದ್ರೀಕೃತವಾದ ರೀತಿ, ಅದು ಎಕ್ಸೆಂಟ್ರಿಕ್ ಆಗಿರಬಾರ್ದು, ತುಂಬ ವೆಲ್ ಸೆಂಟ್ರಿಕ್ ಆಗಿರಬೇಕು. ಎಲಿಪ್ಟಿಕಲ್ಲು ಆ ರೀತಿಯಾದಂಥದ್ದೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಚಕ್ಕಲಿ ಅಂದರೆ ಸರ್ವಾತ್ಮನ ವರ್ತುಲಾಕಾರವಾಗಿರಬೇಕು. ಹಾಗೆ ಅದರ ಆಕಾರದ ಸೊಗಸು. ಆಮೇಲೆ ರುಚಿ, ಅದರ ರುಚಿಯಂತೂ ವಿಶೇಷವಾದದ್ದು. ಮತ್ತು ಅದರ ಸ್ಪರ್ಶ ಸುಖ. ಕೈಗೆತ್ತುಕೊಂಡಾಗ ಚಕ್ಕಲಿ ನೋಡಿದ್ರೆ ಒಳ್ಳೆ ಕಬ್ಬಿಣದ ಸಂಕೋಲೆ ಥರ ಕಾಣಿಸಿದ್ರೆ, ಭಾರ ಇದ್ದರೆ ಚೆನ್ನಾಗಿರೋಲ್ಲ. ಉಲ್ಲನ್ ಪದಾರ್ಥವಾಗಲಿ ಎಣ್ಣೆ ಪದಾರ್ಥವಾಗಲಿ ಹಗುರವಾಗಿರಬೇಕು, ಲೈಟಾಗಿರಬೇಕು. ಬೆಚ್ಚಗಿರೋದು ಆಗಲೇ. ಮೈಮೇಲೆ ಶಾಲದ್ದುಕೊಂಡ್ರೆ ನೋಡಿದ್ರೆ ಅದು ಬೆಟ್ಟವನ್ನು ಹೊತ್ತಂತೆ ಇದ್ದರೆ ಅದಾಗುವಂಥದ್ದಲ್ಲ, ಅದು ಹಗುರವಾಗಿರಬೇಕು. ಆಮೇಲೆ ನಾವು ನೋಡ್ತಕ್ಕಂಥದ್ದು ಆ ಸ್ಪರ್ಶದಲ್ಲಿ
ನಾಲಿಗೆಯನ್ನು ಕೆರಳಿಸಬಾರದು, ಅರಳಿಸುವಂತೆ ಇರಬೇಕು, ಆ ರೀತಿಯಾಗಿರಬೇಕು. ಹೀಗೆ ಮತ್ತೆ ಆ ತುಂಡು ಮುರ್ಕೊಳ್ಳುವಾಗಲೂ ಅಷ್ಟೇ ಅದು ಒಂದು ಸೀಳಿನಿಂದ ಮುರ್ಕೊಳ್ಬೇಕು, ದಪ್ಪೆಯಾಗಿ ಮುರ್ಕೊಳ್ಬೇಕು. ಅದು ತುಂಡಾಗಿ ಮುರ್ಕೊಂಡ್ರೆ ಒಳ್ಳೆ ಕೊಡಲಿನಲ್ಲಿ ಮರವನ್ನು ಕತ್ತರಿಸಿಟ್ಟು ಬಾಯಲ್ಲಿ ಜಗದಂತೆ ಇರುತ್ತೆ. ಅದೆಲ್ಲ ಸುಖವಲ್ಲ, ಅವಲ್ ರಕಂ ಚಕ್ಕಲಿ ಅಲ್ಲ. ಈ ರೀತಿಯಾದ ಚಕ್ಕಲಿಯನ್ನು ದೀರ್ಘ ಶಷ್ಕುಲಿ ಭಕ್ಷಣ ನ್ಯಾಯ ಅಂತ ಕರೀತಾರೆ. ಅಂದರೆ ಪಂಚೇಂದ್ರಿಯಗಳಿಗೆ ಆ ಬಗೆಯ ತೃಪ್ತಿ ಕೊಡ್ತಕ್ಕಂಥದ್ದು ಅಂತ ಏನಿದೆ ಅದು. ಹೀಗೆ ವ್ಯಕ್ತವಾದಂಥ ಜಗತ್ತಿನ ಪಂಚೇಂದ್ರಿಯ ರೂಪದಲ್ಲಿ ನಾಮರೂಪವಾಗಿ ಪೃಥಕ್ಕಾಗಿ ವ್ಯಕ್ತವಾಗತಕ್ಕಂಥದ್ದು ಬ್ರಹ್ಮ ವಿವರ್ತ. ಅದು ದ್ವೈತದಲ್ಲಿ ಬ್ರಹ್ಮ ಪರಿಣಾಮ, ಅದು ದ್ವೈತ ವಿಶಿಷ್ಟಾದ್ವೈತಗಳಿರುವುದು. ಹಾಗೆ ಇದ್ದು ಜಗತ್ತನ್ನು ನೋಡಬೇಕು. ಆ ಥರ ಇದ್ದು ಅದು ನಾಲಿಗೆಗೆ ಸಂತೋಷ ಕೊಡ್ತದೆ. ಅದ್ವೈತ ಒಮ್ಮೆಲೆ ಸಿದ್ಧಿ ಆಗುತ್ತದೆಯೇ? ಸಿದ್ಧಿ ಆಗುವಂಥದ್ದಲ್ಲ. ಹಾಗೆ ಸಿದ್ಧಿ ಆಗದ್ದನ್ನು ನಂಬುವಂತೆಯೂ ಇಲ್ಲ ನಾವು. ಹಾಗಾಗಿ ದ್ವೈತದಲ್ಲಿ ಪರಿಪೂರ್ಣತೆ ಬರಬೇಕು. ಆಮೇಲೆ ಕಲಿಸಿಕೊಂಡಾಗ ವಿಶಿಷ್ಟಾದ್ವೈತ, ಕಲಿಸಿಕೊಳ್ಳಕ್ಕೆ ಆಗದೇ ಇದ್ದಾಗ, ಬಾಯಿಗೆ ಎಟುಕದೇ ಇದ್ದಾಗ ಆ ಒಂದು ಹಂತದ ಇಂಟರ್ಮೀಡಿಯೇಟ್ ಆಗಿರುತ್ತದಲ್ಲ, ಭೇದ ಘಟಕ ಶ್ರುತಿ ಅಂತ ಅದನ್ನೇ ಹೇಳ್ತಾರೆ. ಭೇದವೂ ಉಂಟು, ಅಭೇದವೂ ಉಂಟು, ಎಲ್ಲ ಸೇರಿರುತ್ತದೆ. ಅವುಗಳಿಗೆ ವಿಶಿಷ್ಟತೆ ಇರುತ್ತದೆ. ಶೇಷಿ ಭಾವದಿಂದ ಅವು ಬಹಳ ಸೊಗಸಾಗಿ ಅಂಗಿ ಭಾವದಿಂದ ಚೆನ್ನಾಗಿ ಕಾಣುತ್ತವೆ. ಮತ್ತು ಅದು ಜೀರ್ಣವಾಗಿ ರಕ್ತಗತವಾಗದೆ ಅದು ಹಾಗೆ ತಿಷ್ಟೆ ಹಾಕಿದ್ರೆ ಹೊಟ್ಟೆನಲ್ಲಿ ಮತ್ತೆ ಗತಿಯೇನು? ಹೀಗೆ ಅದಕ್ಕೆ ಅದ್ವೈತ ಪರಿಣಾಮವೇ ಕರಡೆಯಲ್ಲಿ ಬರಬೇಕಾದದ್ದು. ಹೀಗೆ ಈ ಮೂರು ಉಂಟಲ್ಲ, ತೋರುವಿ ಜಗವೆಲ್ಲ ಬೊಮ್ಮವೇ ತೋರುತ್ತಿದೆ ಎನ್ನುವ ಅರ್ಥದಲ್ಲಿ ಸಲೆ ತೋರುವಿ ಜಗಕ್ಕೆ ಎಲ್ಲ ಪರತತ್ವದಲ್ಲಿ ಪರಿಣಾಮ. ಇವೆಲ್ಲವೂ ಬ್ರಹ್ಮದಿಂದ ಉದ್ಭೂತವಾದದ್ದು. ಅಲ್ಲಿ ಉತ್ಪತ್ತಿವಾದವೂ ಉಂಟು. ತೋರುವಿ ತೋರಿಕೆಯೊಳಗೆ ತೋರುವ ಈ ಜಗತ್ತಿನ ತೋರಿಕೆ ಯಾವುದುಂಟು ಅಂದರೆ ದಿ ಅಪಿಯರಿಂಗ್ ವರ್ಲ್ಡ್, ದಿ ವರ್ಲ್ಡ್ ಅಪಿಯರಿಂಗ್ ಆಸ್ ದಿ ವರ್ಲ್ಡ್ ಅಂತ ಇದೆಯಲ್ಲ, ಜಗತ್ತು ಜಗತ್ತಾಗಿ ತೋರುವ ಜವನಿಕೆಯ ಹಿಂದೆ ಅತ್ಯತಿಷ್ಠ ದಶಾಂಗುಲಂ, ಇದೂ ಆಗಿ ಇದನ್ನು ಮೀರಿ ಈಶಾವಾಸ್ಯವಾಗಿ ಜಗತ್ತೆಲ್ಲ ಪರಮಾತ್ಮನ ಮನೆಯಾಗಿ, ಪರಮಾತ್ಮನೇ ಜಗತ್ತಿನ ಮನೆಯಾಗಿ ಗೋಡೆಯ ಮೇಲೆ ಬರೆದ ಚಿತ್ರದಲ್ಲಿ ಚಿತ್ರ ಗೋಡೆಯೇ ಆಧಾರ ಇಲ್ಲದೆ ಚಿತ್ರ ಇಲ್ಲ. ಆ ಅರ್ಥದಲ್ಲಿ ಗೋಡೆಯೇ ಚಿತ್ರ. ಆದರೆ ಚಿತ್ರ ಗೋಡೆ ಚಿತ್ರಕ್ಕೆ ಅತೀತವಾಗಿರುತ್ತದೆ. ತೆರೆ ಮೇಲೆ ಸಿನಿಮಾ ವಿಕ್ಷೇಪ ಮಾಡಿದಾಗ, ಪ್ರೊಜೆಕ್ಷನ್ ಮಾಡಿದಾಗ ಅಲ್ಲಿಯ ಬಣ್ಣವಾಗಲಿ, ಅಲ್ಲಿಯ ಆಕಾರ ಆಗಲಿ, ಆಯ ಆಗಲಿ, ನಡೆಯಾಗಲಿ, ನಡಿಗೆ ಆಗಲಿ, ಗತಿಯಾಗಲಿ ಯಾವುದೂ ಆ ತೆರೆಗಿಲ್ಲ. ಇಲ್ಲಿ ರಕ್ತ ಚಿಮ್ಮಿದ್ರೆ ತೆರೆ ಏನು ರಕ್ತದಿಂದ ಒದ್ದೆ ಆಗೋದಿಲ್ಲ. ಅಲ್ಲಿ ಸಾರನ್ನು ಬಡಿಸಿದ್ರೆ ತೆರೆ ಏನು ಘಾಟಿಂದ ನಾವು ಸೀನುವಂತೆ ಆಗೋಲ್ಲ. ಹಾಗಿದ್ದು ತೆರೆಯಿಲ್ಲದೆ ಇದು ನಡೆಯೋದಿಲ್ಲ. ಹೀಗೆ ಬ್ರಹ್ಮ ಅನ್ನುವುದು ಎಲ್ಲಕ್ಕೂ ವಿವರ್ತ ಭೂಮಿಯಾಗಿ, ವಿವರ್ತಕ್ಕೆ ಮೂಲವಾದ ಅಧಿಷ್ಠಾನವಾಗಿ, ಯಾವುದನ್ನು ಲಲಿತಾ ಸಹಸ್ರನಾಮದಲ್ಲಿ ಮಿಥ್ಯಾ ಜಗದ ಅಧಿಷ್ಠಾನ ಮುಕ್ತಿದ ಮುಕ್ತಿರೂಪಿಣಿ ಅಂತ ಹೇಳ್ತೀವಿ, ಮೂಲ ಸಬ್ಸ್ಟ್ರಾಟಮ್ ಅಂತ. ಹಾಗೆ ಆಗಿ ಇದೆಯಲ್ಲ, ಅದನ್ನು ಅರಿಯದ ಆ ನಿಜವನ್ನು, ಅದು ನಿಜ ಅಂದರೆ ತನ್ನದು ತಾನೇ, ಅದನ್ನು ಅರಿಯದ ಗಾರುಗಳು, ಅವಿವೇಕಿಗಳು ನೀವು, ಪಶುಗಳು ಅಂತಂದರೆ ನಿಮ್ಗೆ ಯಾಕೆ ಕೋಪ ಅಂತ. ಅಂದರೆ ಬ್ರಹ್ಮವನ್ನು ಬ್ರಹ್ಮವಾಗಿ ಕಾಣದೆ, ಜಗತ್ತನ್ನು ಬ್ರಹ್ಮವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ, ನಾಮರೂಪಗಳು ಉಪಾಧಿ ಮಾತ್ರ ಅಂತ ತಿಳ್ಕೊಳ್ಳದೆ ಇರತಕ್ಕಂಥ ನೀವು ಅವಿವೇಕಿಗಳು. ಈ ಅವಿವೇಕವೇ ಪಾಶ. ಆ ಪಾಶದಿಂದ ಬದ್ಧರಾದ ದೇವತೆಗಳಾಗಲಿ, ದಾನವರಾಗಲಿ, ಮಾನವರಾಗಲಿ ಪಶುಗಳು ಅಂತ ಕರೆದರೆ ನಿಮಗೆ ದುಃಖ ಯಾಕೆ ಅಂತ ಕೇಳ್ತಾನೆ. ಹಾಗೆ ಕೇಳಿ ಷಡ್ವಿಕಾರಗಳು ಮತ್ತು ತ್ರಿವಿಧವಾದಂಥ ಖೇದಗಳು ಇವೆಲ್ಲ ಏನು ಬರ್ತವೆ ಅದೆಲ್ಲ ಪಶುವಿಗೆ ಉಂಟು, ಇನ್ನು ಬೇರೆ ಯಾವುದಕ್ಕೂ ಇಲ್ಲ. ಹರ್ಷಸ್ಥಾನ ಸಹಸ್ರಾಣಿ ದುಃಖಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ ಭಾರತ ಸಾವಿತ್ರಿಯೇ ಹೇಳಿದೆಯಲ್ಲ. ಹಾಗಾಗಿ ನೀವು ಅದನ್ನು ಮೀರಬೇಕು. ಪಶುಪತಿಯ ಪರಮಾತ್ಮನೇ ಪಶುಪತಿ, ಜೀವರು ಪಶುಗಳು. ಈ ಪರಿಜೀವ ಭಾವದಳು ಎಸಗುವರು ನೀವು ಪಶುಗಳು, ಈಗಳು ನಿಮ್ಮ ರಕ್ಷಣವ ಪಸರಿಸುವ ಪರಮಾತ್ಮ ತಾನು. ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ನಿಮಗೆ ಕೊಬ್ಬು ಹೆಚ್ಚಾಗಿದೆ ಅಂತ ಬೈತಾನೆ. ಕುಮಾರವ್ಯಾಸ ಬೈಗಳನ್ನು ಎಷ್ಟು ಚೆನ್ನಾಗಿ ಬೈತಾನೆ ಅಂದರೆ ಎಂಥ ಒಳ್ಳೆ ಪದ ಕೊಟ್ಟಿದ್ದಾನೆ ಅಂತ ಮುಂದಿನ ಪದ್ಯದಲ್ಲಿ ಗೊತ್ತಾಗುತ್ತದೆ.
ತುಬ್ಬಿಕೊಟ್ಟುದ ವಿದ್ಯೆಯನು ಸುಧೆ ಗೊಬ್ಬುಗಳ ಗಂಡಿಗರ ಗಾಢದ ಗರ್ಭವನು ಹೊಳ್ಳಿಸಿತು ಗರಳ ಗ್ರೀವನು ಪದೇಶ ತುಬ್ಬಿಕೊಟ್ಟುದ ವಿದ್ಯೆಯನು ಸುಧೆ ಗೊಬ್ಬುಗಳ ಗಂಡಿಗರ ಗಾಢದ ಗರ್ಭವನು ಹೊಳ್ಳಿಸಿತು ಗರಳ ಗ್ರೀವನು ಪದೇಶ ಹುಬ್ಬಿನಲ್ಲಿ ಮಾತಾಡಿ ತಮ್ಮೊಳಗೊಬ್ಬರೊಬ್ಬರು ತಿಳಿದು ಹುಬ್ಬಿನಲ್ಲಿ ಮಾತಾಡಿ ತಮ್ಮೊಳಗೊಬ್ಬರೊಬ್ಬರು ತಿಳಿದು ಸಕಳ ಸುಪರ್ಬ ಜನವೆರಗಿದುದು ಜಯ ಜಯ ಎನ್ನುತ್ತ ಪಶುಪತಿಗೆ ಸಕಳ ಸುಪರ್ಬ ಜನ ಎರಗಿದುದು ಜಯ ಜಯ ಎನ್ನುತ್ತ ಪಶುಪತಿಗೆ ಹುಬ್ಬಿನಲ್ಲಿ ಮಾತಾಡಿ ತಮ್ಮೊಳಗೊಬ್ಬರೊಬ್ಬರು ತಿಳಿದು ಹುಬ್ಬಿನಲ್ಲಿ ಮಾತಾಡಿ ತಮ್ಮೊಳಗೊಬ್ಬರೊಬ್ಬರು ತಿಳಿದು ಸಕಳ ಸುಪರ್ಬ ಜನ ಎರಗಿದುದು ಜಯ ಜಯ ಎನ್ನುತ್ತ ಜಯ 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 ಎನ್ನುತ್ತ ಪಶುಪತಿಗೆ ಎರಗಿದರು ಪಶುಪತಿಗೆ ಎರಗಿದರು. ಸಂಧಿಯ ಸಮಾಪ್ತಿಗೆ ಬಂದಾಗ ಸಿಂಧು ಭೈರವಿಯಲ್ಲಿ ಕಡೆಗೆ ಚತುರಶ್ರದ ಮಂಗಳವನ್ನೇ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ. ಮಿಶ್ರಚಾಪನ್ನ ಚತುರಶ್ರಕ್ಕೆ ತರುವುದು ಕಷ್ಟದ ಸಂಗತಿ. ಅದನ್ನು ತುಂಬ ಹದವಾಗಿ ಜಯ ಜಯದ ಸ್ಫೂರ್ತಿಯಿಂದ ತೆಗೆದುಕೊಂಡು ಮಾಡಿದ್ದಾರೆ. ಸಣ್ಣ ಕರ್ಷಣ ಎಲ್ಲಿ ಹಿತವಾಗಿ ಮಾಡಬೇಕು, ಸಾಹಿತ್ಯದ ಸೊಗಸು ಕೆಡದೆ ಅಲ್ಲಿ ಮಾಡಿದರೆ ಈ ಸಿದ್ಧಿ ಆಗುತ್ತದೆ. ತುಂಬಿಕೊಟ್ಟುದ ವಿದ್ಯೆ, ತುಂಬಿಕೊಟ್ಟುದು ಅಂತ ತಾತ್ಪರ್ಯ. ಕೆಲವು ಪಾಠಗಳು ಆಗಿವೆ. ಅವಿದ್ಯೆಯನ್ನು ತುಂಬಿಕೊಂಡು ನೀವು ಸುದೆಗೊಬ್ಬುಗಳು ಆಗಿದ್ದೀರಾ ಅಂತ. ದೇವತೆಗಳಿಗೆ ಸುದೆಗೊಬ್ಬು ಅನ್ನುವ ಹೆಸರು ಕುಮಾರವ್ಯಾಸ ಕೊಟ್ಟಿದ್ದಾರೆ. ಅಮೃತವನ್ನು ತಿಂದು ನೀವು ಕೊಬ್ಬಿದ್ದೀರಾ. ಅಮೃತಾಂಧಸ ಅಂದರೆ ಅಮೃತವನ್ನು ಆಸ್ವಾದ ಮಾಡುವವರು, ನೀವು ಅಂಧರೇ ಆಗಿಬಿಟ್ಟಿದ್ದೀರಿ, ಅಮೃತಾಂಧಸಾಹ ಅಂತ. ಇದು ದೇವತೆಗಳನ್ನು ತಿವಿಯೋ ಮಾತು ಸುದೆಗೊಬ್ಬುಗಳು ಅಂತ. ಹೀಗೆ ಅಚ್ಚಗನ್ನಡದ ಪದದ ಒಂದು ಸಂಸ್ಕೃತವನ್ನು ಒಂದು ಕನ್ನಡವನ್ನು ಇಟ್ಟು ತುಂಬ ಚೆನ್ನಾಗಿ ಹಿತವಾಗಿ ವ್ಯಾಕರಣ ವಿರೋಧವಲ್ಲದ ಸಮಾಸವನ್ನು ಮಾಡಿ ಅವನು ಅದೆಷ್ಟು ಚೆನ್ನಾದ ಭಾವವನ್ನು ಸಾಧಿಸಿದ್ದಾನೆ. ಸುದೆಗೊಬ್ಬು ಅನ್ನುವ ಪದ ಬಳಸಬೇಕು ಅಂದರೆ ಎಷ್ಟು ಕಲ್ಪನೆ ಇರಬೇಕು ನೋಡಿ. ನಾವು ಅವನಿಗೆ ತುಂಬ ಕೊಬ್ಬಿದೆ ಅಂತ ಕೊಬ್ಬನ್ನು ಪ್ರತ್ಯೇಕವಾಗಿ ಬಳಸ್ತೀವಿ, ಸಮಾಸವಿಲ್ಲದೆ ಅಸಮಸ್ತವಾಗಿ ಬಳಸ್ತೀವಿ. ಅವನಿಗೆ ಅಧಿಕಾರದ ಕೊಬ್ಬು ಬಂದಿದೆ ಅಂತ ಅಧಿಕಾರ ಗೊಬ್ಬು ಅಂತ ನಾವು ಬಳಸೋಲ್ಲ, ಅವನಿಗೆ ಬಿಜ್ಜೆಗೊಬ್ಬು ಅಂತ ಬಳಸೋಲ್ಲ. ಆದರೆ ಕನ್ನಡದಲ್ಲಿ, ಹಳಗನ್ನಡದಲ್ಲಿ ಈ ಥರ ಬಳಸುವ ಅವಕಾಶ ಉಂಟು. ಅದನ್ನು ಕುಮಾರವ್ಯಾಸ ಮಾಡಿಕೊಡ್ತಾನೆ. ಭಾಷೆಗೆ ಇಂಥ ಕೊಡುಗೆ ಕೊಡ್ತಾನೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಸಾಕ್ಷಿ. ಹಾಗೆ ನೀವು ಇಂಥ ಅವಿವೇಕ ಮಾಡಿಕೊಂಡು ಪಶುಗಳಾಗಿ ಬಂದಿದ್ದೀರಾ, ನೀವು ಸಹಾಯ ಬಿಡ್ತಾ ಇದ್ದೀರಾ, ಪರಿಹಾರ ಬಿಡ್ತಿದ್ದೀರಾ, ನಿಮ್ಮನ್ನು ಹೇಗಿಡಬೇಕೋ ಎಲ್ಲಿಡಬೇಕೋ ಅಲ್ಲಿಟ್ಟಿದ್ದೀನಿ ಅಂತ ಗರಳಗ್ರೀವ. ಆ ಗರಳಗ್ರೀವ ಅನ್ನೋ ಮಾತು ಚೆನ್ನಾಗಿದೆ. ವಿಷಕಂಠ ಕಹಿಯಾದ ಉಪದೇಶ ಮಾಡಿದ್ದಾನೆ. ಸಿಹಿಯಾದ ಅಮೃತ ಕುಡಿದವರಿಗೆ, ಅಮೃತ ಕುಡಿದು ಕೆಟ್ಟಿದ್ದಾರೆ ಇವರು, ಇವರಿಗೆ ಅಮೃತತ್ವ ಗೊತ್ತಾಗಿಲ್ಲ ಅಂತ. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ ಅಂತ ಕಠೋಪನಿಷತ್ನಲ್ಲಿ ಏನು ಹೇಳಿರ್ತಕ್ಕಂಥದ್ದು, ನಾಯಮಾತ್ಮ ಬಲಹೀನೇನ ಲಭ್ಯ ಅನ್ನುವ ಆ ಆತ್ಮಬಲ ತುಂಬ ಬೇಕು. ಅದಿಲ್ಲದೆ ನೀವು ಯಾತಕ್ಕೆ ಬದುಕ್ತಾ ಇದ್ದೀರಾ ಅಂತನ್ನುವ ಕಹಿಯಾದ ಉಪದೇಶವನ್ನೇ ಕೊಟ್ಟಿದ್ದಾನೆ. ಈಗ ಅವರು ಕೇಳಿಕೊಂಡು ಗೊತ್ತಾಯಿತು ಶಿವ ಅಂದಿದ್ದು ನಮಗೆ ಅಂತ ಹುಬ್ಬಿನಲ್ಲಿ ಮಾತಾಡಿ, ಬಾಯಿ ಬಿಟ್ಟು ಮಾತಾಡ್ಕೊಳ್ಳೋಕ್ಕಾಗೋಲ್ಲ ಶಿವನ ಹತ್ರ. ಏನು ಗುಣತ್ಕೊಂಡಾರು, ಸರಿ ಸರಿ ಅಂತ ಹುಬ್ಬನ ಮೇಲೆ ಕೆಳಗೆ ಏರಿ ಇಳಿಸಿ ಭ್ರೂಭಂಗ ವಿಲಾಸವನ್ನು ಮಾಡಿದ್ದಾರೆ. ಒಬ್ಬರೊಬ್ಬರು ತಿಳಿದು ಅವರವ್ರಿಗೆ ತೋಚಿದಂತೆ ಅವರವ್ರು ತಿಳ್ಕೊಂಡು ಸಕಲ ಸುಪರ್ವ ಜನ, ಸುಪರ್ವ ಸುಪರ್ಬ ಅಂತ ಪ್ರಾಸಕ್ಕಾಗಿ ಆಗಿದೆ. ಸುಪರ್ವರು ದೇವತೆಗಳು ಜಯ ಜಯ ಅಂತ ಕೊಂಡಾಡಿಕೊಂಡು ಹೊರಡ್ತಾರೆ. ಶಿವ ತಾನಿಲ್ಲಿ ಈಗ ತ್ರಿಪುರಾಸುರ ಸಂಹಾರಕ್ಕಾಗಿ ಬ್ರಹ್ಮವರದಂತೆ ರಥವಲ್ಲದ ರಥವನ್ನು ಮತ್ತು ಸಾರಥಿಯಲ್ಲದ ಸಾರಥಿಯನ್ನು, ಬಿಲ್ಲಲ್ಲದ ಬಿಲ್ಲವನ್ನು ಹವಣಿಸಿಕೊಳ್ತಾನೆ. ಅದನ್ನು 7ನೇ ಸಂಧಿಯಲ್ಲಿ ಹಲವು ಪದ್ಯಗಳಲ್ಲಿ ಕುಮಾರವ್ಯಾಸ ತುಂಬ ಅದ್ಭುತವಾಗಿ ಕಂಡರಿಸಿದ್ದಾನೆ. ಅದರ ತಾತ್ಪರ್ಯವನ್ನು ನೋಡಿದಾಗ ಈ ಭೂಮಿಯನ್ನೇ ಅವನು ರಥವಾಗಿ ಮಾಡ್ತಾನೆ.
ವಿಶ್ವಕರ್ಮ ಬರ್ತಾನೆ. ವಿಶ್ವಕರ್ಮಂಗರುಹಿದನು ಹದನ ಅಂತ. ಆಗ ಈ ಅವನೀತಳ ವಿಶ್ವಾವನೀತಳವೇ ರಥವಾಗುತ್ತದೆ. ತಾರಾವಳಿಗಳೇ ಸತ್ತಿಗೆ ಅಂದರೆ ಮುತ್ತಿನ ಒಂದು ಛತ್ರವಾಗುತ್ತವೆ. ಮತ್ತು ರಥದ ಭಾಗಗಳಲ್ಲಿ ಕೂಬರ ಮತ್ತು ಕಡಾಣಿ, ಮೂಕಿ ಇತ್ಯಾದಿ ಭಾಗಗಳಿರ್ತವಲ್ಲ, ಈ ಭೂಮಿಯ ಮೇಲಿರತಕ್ಕಂಥ ಪರ್ವತಗಳು, ಮರಗಿಡಗಳು ಇವೆಲ್ಲ ಆಯಾ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳುತ್ತವೆ. ವಿಂಧ್ಯ ಹಿಮಗಿರಿ ಹಾಸು ಹಲಗೆಗಳಾದವು. ರಥಕ್ಕೆ ಹಾಸು ಹಲಗೆಗಳಾಕಿ ವಿಂಧ್ಯ ಹಿಮಗಿರಿಗಳೇ ಬರುತ್ತವೆ. ಮಹಾಸಮುದ್ರವೇ ಅದಕ್ಕೆ ವಿಸ್ತರವನ್ನು, ರಥಿಕನಿಗೆ ಬೇಕಾದ ಎಡೆಯನ್ನು ಕಲ್ಪಿಸಿಕೊಳ್ಳುತ್ತದೆ. ಆ ಸಸಿಯ ಸೂರ್ಯನ ಮಂಡಲವೇ ಗಾಲಿ, ಸೂರ್ಯ ಚಂದ್ರರೇ ಚಕ್ರಗಳಾಗ್ತಾರೆ. ಮತ್ತು ಗಂಗಾದಿ ಸಕಲ ಮಹಾಸರಿತ್ಕುಲ ಚಾಮರಗ್ರಾಹಿಣಿಯರು, ದೇವಗಂಗೆ, ಯಮುನೆ ಇವರೆಲ್ಲ ಚಾಮರಧಾರಣೀಯರಾಗಿ ಬರ್ತಾರೆ, ರಥದಲ್ಲಿ ಸಾಲಭಂಜಿಕೆಯರಾಗಿ ನಿಲ್ತಾರೆ. ಆಮೇಲೆ ಆಹಮನೀಯ, ಗಾರ್ಹಪತ್ಯ, ದಕ್ಷಿಣ ಮೊದಲಾದ ತ್ರೇತಾಗ್ನಿಗಳು ಯಾವುದಿವೆ ಅವು ತ್ರಿವೇಣುಕ ಅಂತ 3 ಬಿದಿರುಗಳು ಸೇರುವ ಜಾಗವಾಗುತ್ತದೆ ರಥದಲ್ಲಿ. ಮತ್ತು ಗ್ರಹ ನಕ್ಷತ್ರಾದಿಗಳು ಎಲ್ಲ ಆ ಸೂರ್ಯ ಚಂದ್ರ ಮಂಡಲದ ಸುತ್ತದಲ್ಲಿ ಬಳೆ, ಕಬ್ಬಿಣದ ಬಳೆ ಅಂದರೆ ಯಾವುದನ್ನು ನಾವು ನೇಮಿಯ ಆಚೆ ಇರತಕ್ಕಂಥ ರಿಮ್ ಅಂತ ಕರಿತೀವಿ, ನೇಮಿಯನ್ನು, ಅದರ ಆಚೆಗೆ ಒಂದು ಲೋಹದ ಪಟ್ಟಿಕೆಯನ್ನು ಹೊಡೆದಿರ್ತಾರೆ ಸವೆಯಬಾರದು ಅಂತ. ಆ ರೀತಿ ಸೂರ್ಯ ಮತ್ತು ಚಂದ್ರರನ್ನು ಸುತ್ತಿ ಬರತಕ್ಕಂಥ ಗ್ರಹೋಪಗ್ರಹ ರಾಜಿಯೇ ಅಲ್ಲಿ ಅಡಕವಾಗುತ್ತದೆ. ಇನ್ನು 4 ವೇದಗಳೇ ವಾರುವಗಳ ಹೂಡಿದರು. ವಾರುವ ಅಂದರೆ ಬಾಡವ, ಕುದುರೆ, ಬಡಬ ಬಾಡವ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆಮೇಲೆ ನೊಗವಾಗಿ ಆ ಕುದುರೆಗಳನ್ನು ಅಂಕಿಯಲ್ಲಿಡುವುದಕ್ಕೆ ಕುದುರೆಗಳು ಹೊತ್ತಿರತಕ್ಕಂಥ ನೊಗ ಯುಗ, ಅದು ಉತ್ತರಾಯಣ, ದಕ್ಷಿಣಾಯನ ಆಗುತ್ತವೆ. ಮತ್ತು ವೇದ ವ್ರತಗಳು ಅಂತ ಯಾವುದಿವೆ ಅವೆಲ್ಲವೂ ಕೂಡ ನೊಗದಲ್ಲಿ ಕೀಲುಗಳು, ಶಮ್ಯ ಅಂತ ಆಗುತ್ತವೆ. ಆಮೇಲೆ ಕಡಿವಾಣಗಳಾಗಿ ಎಲ್ಲ ಉರಗ ದೇವತೆಗಳು ಬರ್ತವೆ. ಚಾರು ಕುಲ ಫಣಿನಿಕರ ಹಯಬಂಧನದ ನೇಣುಗಳು ಮಿಣಿಗಳಾದವು ಅಂತ. ಆಮೇಲೆ ಚಾವಟಿಯಾಗಿ ಪ್ರಣವ ಬರುತ್ತದೆ. ಮತ್ತು ಷಡಂಗ, ಷಟ್ಟಂತ್ರ, ಷಟ್ಟರ್ಕ ಇವೆಲ್ಲವೂ ಕೂಡ ಹಗ್ಗಗಳಾಗಿ ಹೊಸ್ತುಕೊಳ್ಳುತ್ತವೆ. ಬೇರೆ ಬೇರೆ ಯಜ್ಞಗಳು ಆ ರಥಕ್ಕೆ ಅಲಂಕಾರಗಳಾಗುತ್ತವೆ. ಆಮೇಲೆ ಬೇರೆ ಬೇರೆ ವರ್ಣಾಕ್ಷರಗಳು ಅದರ ಪತಾಕಿಗಳಾಗಿ ಹಾರಿ ಅಲಂಕಾರವಾಗಿ ನಿಲ್ಲುತ್ತವೆ. ಕಾಲದಂಡದ ರೌದ್ರದಂಡ ಕರಾಳ ರಥ ಸೀಮಾಗ್ರ ದಂಡ ವಿಶಾಲ ವಿಮಲ ಬ್ರಹ್ಮದಂಡದ ಸಾಲು ಚೆಲುವಾಯಿತು ಅಂತ ದಂಡದ ಅನೇಕ ಪ್ರಕಾರಗಳು ರಥದ ಗೋಪುರದ ಆಧಾರವಾಗಿ ನಿಲ್ಲುತ್ತವೆ. ಆಮೇಲೆ ಈ ಒಂದು ದಿವ್ಯವಾದ ಇಂಥ ರಥವನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿದ್ದಾನೆ. ಅದನ್ನು ವಿಷ್ಣು ಬಾಣರೂಪದಿಂದ ಅಲಂಕರಿಸ್ತಾನೆ. ಅರಸ ಕೇಳ್ ಋತುಚರಿತ ಸಂವತ್ಸರವೇ ಧನು. ಇಲ್ಲಿ ಮೇರು ಪರ್ವತವನ್ನು ಧನು ಅಂತ ಹೇಳಿಲ್ಲ, ಮೂಲ ಪುರಾಣದಲ್ಲಿ ಹಾಗೆ ಬರುತ್ತದೆ. ಕಾಲವನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ತತ್ಕಾಳರಾತ್ರಿಯೇ ತಿರುವು. ಆ ರಾತ್ರಿ ಬಿಲ್ಲಿನ ಲಸ್ತಕ ಅಂತ ಕರೀತಾರೆ, ಕೋಟಿ ಅಂತೂ ಹೇಳ್ತಾರೆ, ಬಿಲ್ಲಿನ ತುದಿ ಬಾಗಿರುತ್ತದೆ ಅದು ಅಂತ ಇಲ್ಲಿ ಕವಿ ಹೇಳಿದ್ದಾನೆ. ಆದರೆ ಮೂಲ ಕಥೆಯಲ್ಲಿ ಮೇರು ಪರ್ವತವಷ್ಟೇ ಅಂತ ಬರುತ್ತದೆ. ಆಮೇಲೆ ಸರಳ ರಚನೆಗೆ ಬಾಣವಾಗಿ ವಿಷ್ಣುವೇ ಇದ್ದಾನೆ. ವಿಷ್ಣುವೇ ನಾರಾಯಣಾಸ್ತ್ರವಾಗಿ ಮೆರೆದಿದ್ದಾನೆ. ಮತ್ತು ವಿಷ್ಣುವಿನ ಬಾಣಾಗ್ರ ಜ್ವಾಲೆಯಾಗಿ ಅಗ್ನಿಷ್ಠೋಮಾದಿ ಯಜ್ಞಗಳು ಇವೆ ಅಂತ ಈ ರೀತಿಯಲ್ಲಿ ಆ ಸನ್ನಾಹವಾಗುತ್ತದೆ. ಇಂಥ ರಥವನ್ನು ಹತ್ತಿ ಶಿವ ಬರ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ಪರಮ ತಾತ್ಪರ್ಯ ಏನು, ವೇದಾಂತಾರ್ಥ ಏನೆಂದರೆ, ಮೊದಲೇ ನಾನು ತ್ರಿಪುರಗಳ ಹೇಳಿದೆ, ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳ ಸಂಕೇತ. ಬಂಗಾರ ಅಥವಾ ತಾಮ್ರದ ರಥ ರಜಸ್ಸಾದರೆ, ಬೆಳ್ಳಿಯದು ಸತ್ವ, ಕಬ್ಬಿಣದ್ದು ತಮಸ್ಸು ಅಂತ. ಈ ಪುರ ಅಂದರೆ ದೇಹ ಅಂತ, ದೇಹಕ್ಕೆ ಪುರ ಅಂತ ಕರೀತಾರೆ. ದೇಹದಲ್ಲಿ ಇರುವ ಜೀವಕ್ಕೆ ಪುರುಷ ಅಂತ ಕರೀತಾರೆ. ನಮ್ಮಲ್ಲಿ ಪುರುಷ ಅಂತಂದರೆ ಗಂಡು ಅನ್ನುವ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಪುಮಾನ್ ಅಂದರೆ ಗಂಡು ಅಂತ, ಪುರುಷ ಅಂತಂದರೆ ಗಂಡು ಅಂತಲ್ಲ. ಉದಾಹರಣೆಗೆ ಕ್ರಿಯಾಪದದಲ್ಲಿ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಬರ್ತದೆ. ಅಹಂಕರೋಮಿ, ಕರೋಮಿ ಸ್ತ್ರೀನೂ ಹೇಳ್ತಾಳೆ, ಕರೋಮಿ ಪುರುಷನೂ ಹೇಳ್ತಾನೆ, ಕರೋಮಿ ನಪುಂಸಕವೂ ಹೇಳ್ತದೆ. ತತ್ಕಾರ್ಯಂ ಯಂತ್ರಂ ಕರೋತಿ ನಪುಂಸಕಲಿಂಗದಲ್ಲಿದೆ. ತತ್ಕಾರ್ಯಂ ಬಾಲ ಕುರುತೆ, ತತ್ಕಾಲ್ಯಂ ಬಾಲ ಕರೋತಿ. ಹೀಗೆ ಹೇಳಿದಾಗ 3 ಲಿಂಗಗಳಲ್ಲಿಯೂ ಅದು ಒಂದೇ ಆಗಿದೆ. ಪುರುಷ ಅನ್ನೋದಕ್ಕೆ ಪರ್ಸನ್ ಅನ್ನುವಂಥ ಅರ್ಥ ಇಲ್ಲಿರ್ತಕ್ಕಂಥದ್ದೇ ಹೊರತುನುವೆ ಮ್ಯಾನ್ ಅನ್ನುವ ಅರ್ಥದಲ್ಲ. ಹಾಗಾಗಿ ಪುಲ್ಲಿಂಗ ಅಂತಾರೆ, ಪುರುಷ ಲಿಂಗ ಅಂತ ಎಲ್ಲೂ ಹೇಳೋದಿಲ್ಲ.
ಅಕಾರ ಅಂತ ಪುಲ್ಲಿಂಗ ರಾಮಶಬ್ದ, ಅಕಾರ ಅಂತ ಪುರುಷಲಿಂಗೋ ರಾಮಶಬ್ದ, ಪುಂಲಿಂಗ ಪುಮಾನ್ ಪುಂಸಿ ಅಂತ ಹೇಳ್ತಾರೆ. ಪುರುಷೇ ವಾ ಪುಂಸಿ ಪದ್ಮಂನಲ್ಲಿನಂ ಅಮರಕೋಶದಲ್ಲಿ ಪುಂಸಿ ಪುಮಾನ್ ಪುಂ ಶಬ್ದವಾಗಿ ಬಳಸ್ತಾರೆ ಹೊರತೋರುವೆ ಪುರುಷ ಅಂತ ಅನ್ನೋದಿಲ್ಲ. ಹೀಗಾಗಿ ಆ ಒಂದು ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳು 3 ಪುರಗಳ 3 ದೇಹಗಳ ಆ ದೇಹದಲ್ಲಿರ್ತಕ್ಕಂಥ 3 ಸ್ವರೂಪಗಳು ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಸ್ವರೂಪಗಳಾಗಿವೆ. ಮತ್ತು ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ 3 ಬಗೆಯ ಶರೀರ ಅಂತಲೂ ಆ 3 ಪುರಗಳ ಸಂಕೇತ. ಸ್ಥೂಲವಾದ ಅನ್ನಮಯವಾದ ಈ ಶರೀರ ಅದು ಸ್ಥೂಲ ಶರೀರ. ಮತ್ತು ಸೂಕ್ಷ್ಮ ಶರೀರ ಅಂತಂದಾಗ ನಮಗೆ ಇರ್ತಕ್ಕಂಥ ಆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅದು ಸೂಕ್ಷ್ಮ ಶರೀರ. ಕಾರಣ ಶರೀರ ಅಂದರೆ ಜೀವತ್ವ ಇದೆಯಲ್ಲ, ಪ್ರಾಣ ಸ್ವರೂಪ ಇದೆಯಲ್ಲ, ಅದು ಕಾರಣ ಶರೀರ ಅಂತ. ಈ 3 ದಾಟಿರ್ತಕ್ಕಂಥದ್ದು ಕಾರ್ಯಕಾರಣ ಭಾವಾತೀತವಾದದ್ದು ಸಚ್ಚಿದಾನಂದ ಘನ ಆತ್ಮ ಅಂತಕ್ಕಂಥದ್ದು. ಹಾಗೆ ಗುಣಾತೀತವಾದದ್ದು ಗುಣತ್ರಯಾತೀತವಾದದ್ದು ಅದು ನಿರ್ಗುಣ, ಕೇವಲ ಸಚ್ಚಿದಾನಂದ ಘನವಾದ ಆತ್ಮ. ಹೀಗೆ ಉಂಟು. ಈ ವೇದಾಂತಿಯಾದವನು ಈ ಗುಣತ್ರಯವನ್ನು ಮೀರಿ ಹೋಗಬೇಕು. ರಾಗದ್ವೇಷಗಳ ಪರಿಧಿಯನ್ನು ನಾಮರೂಪಗಳ ಪರಿಧಿಯನ್ನು ಮೀರಿ ಹೋಗಬೇಕು. ಅದು ಯಾವುದು? ಈ ಗುಣಗಳನ್ನು ದಾಟುವುದು ಎಲ್ಲಿಂದ? ಈ ದೇಹ ಅನ್ನುವುದರಿಂದಲೇ. ಅದಕ್ಕೆ ಕಠೋಪನಿಷತ್ನಲ್ಲಿ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಹಿ ಅಂತ ಬರ್ತದೆ. ಈ ಬರತಕ್ಕಂಥ ತ್ರಿಪುರಾಸುರ ಸಂಹಾರದ ರಥ ದೇಹರಥ. ಈ ದೇಹವೇ ರಥವಾಗಿದೆ. ಸೂರ್ಯ ಚಂದ್ರರು ಅಂದರೆ ಮನೋಬುದ್ಧಿಗಳು ಅಂತ ಹೇಳ್ತಾರೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಮನೋಬುದ್ಧಿ ಅನ್ನುವುದೇ ಮಹಾ ಪರ ಪ್ರಕೃತಿ, ಅಷ್ಟ ಪ್ರಕೃತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿರೋದೇನೆ. ಅಷ್ಟಮೂರ್ತಿಗಳಲ್ಲಿ ಪಂಚಭೂತಗಳು ಸೂರ್ಯ ಚಂದ್ರರು ಸೋಮಯಾಜಿ ಎನ್ನುವಲ್ಲಿ ಸೂರ್ಯ ಚಂದ್ರರೇ ಮನೋಬುದ್ಧಿಗಳ ಸಂಕೇತವಾಗಿ ನಿಲ್ತಾರೆ. ದೇಹವನ್ನು ನಡೆಸ್ತಕ್ಕಂಥ ಗಾಲಿಗಳು ಈ ಮನೋಬುದ್ಧಿಗಳು. ಮನಸ್ಸು ಬುದ್ಧಿಗಳು ಇಲ್ಲದೇ ಇದ್ದರೆ ಅಂತಃಕರಣ ಕೆಲಸ ಮಾಡೋಲ್ಲ, ಅಂತಃಕರಣ ಕೆಲಸ ಮಾಡದೆ ಬಹಿಷ್ಕರಣ ಕೆಲಸ ಮಾಡೋಲ್ಲ, ಬಹಿಷ್ಕರಣಗಳು ಕೆಲಸ ಮಾಡದೆ ಕರ್ಮೇಂದ್ರಿಯಗಳು ಕೆಲಸ ಮಾಡೋಲ್ಲ. ಅಂದರೆ ಅಂತಃಕರಣವಾದ ಮನಸ್ಸು ತೊಡಗಿಕೊಳ್ಳದೆ ಪ್ರವೃತ್ತಿ ಮಾಡದೇ ಇದ್ದರೆ, ಆ ಪ್ರವೃತ್ತಿಗೆ ಬೇಕಾಗಿರುವಂಥ ಬುದ್ಧಿ ವ್ಯಾಪಾರವನ್ನು ನಾವು ಸಾಧಿಸಿಕೊಳ್ಳದೇ ಇದ್ದರೆ, ಇಂಟೆಲಿಜೆನ್ಷಿಯಾ ಅಂತೀವಲ್ಲ ರೀಸನಿಂಗ್, ಅದನ್ನು ಬುದ್ಧಿ ಕೊಡದೇ ಇದ್ದರೆ, ಅದಕ್ಕೆ ಬೇಕಾದ ಹಳೆಯ ನೆನಪುಗಳ ಅನುಭವ ಸಾಮಗ್ರಿ ಸಂಪುಟಿಯನ್ನು ಚಿತ್ತ ಕೊಡದೇ ಇದ್ದರೆ, ಆಗ ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತವೆ? ನೋಡಿದರೂ ಮನಸ್ಸು ಇಲ್ಲದೇ ಇದ್ದರೆ ನೋಡಿದ್ದು ಗೊತ್ತಾಗಲ್ಲ, ಕೇಳಿದರೂ ಮನಸ್ಸು ಇಡದೇ ಇದ್ದರೆ ಕೇಳುವುದಿಲ್ಲ. ಹೀಗೆ ಉಂಟು. ಹೀಗೆ ಬಹಿರಿಂದ್ರಿಯಗಳಾದಂಥ ಪಂಚಜ್ಞಾನೇಂದ್ರಿಯಗಳಿಗೆ ಕೆಲಸ ಆಗಬೇಕು ಅಂದರೆ ಮನಸ್ಸು ಕೆಲಸ ಮಾಡಿಸಬೇಕು. ಆ ಮೂಲಕವಾಗಿ ಕಣ್ಣು ನೋಡಿತು ಅಂತಂದರೆ ನೋಡಿದ್ದನ್ನು ಕೈ ಚಾಚಿ ತಗೋಬೇಕು. ಅಲ್ಲಿ ಒಂದು ಹೂವನ್ನು ನೋಡಿದ್ವಿ, ಮನಸ್ಸು ಬಯಸುತ್ತೆ ಅಂತಂದರೆ ಕಣ್ಣಿಂದಾಗಿ ನೋಡಿ, ಆಮೇಲೆ ಹೂವನ್ನು ಕೈಯಿಂದಾಗಿ ಮುಟ್ಟಿ ಚರ್ಮದಿಂದಾಗಿ ಸ್ಪರ್ಶ ಪಡ್ಕೊಂಡು ಮತ್ತೆ ಕೈ ಕಿತ್ತುಕೊಂಡು ಮೂಗಿನಿಂದಾಗಿ ಅದರ ಗಂಧ ಅನುಭವಿಸೋದು ಅಂದರೆ ಕರ್ಣೇಂದ್ರಿಯ ಯಾವುದುಂಟು ಕರ್ಮೇಂದ್ರಿಯವಾದ ಕೈ ಕೆಲಸ ಮಾಡ್ತು. ಹತ್ತ ಕಡೆ ಹೋಗಬೇಕು ಅಂದರೆ ಕಾಲು ಕೆಲಸ ಮಾಡ್ತು. ಹೀಗೆಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ ಸಹಕಾರಿಗಳಾಗಿ ಪಂಚ ಕರ್ಮೇಂದ್ರಿಯಗಳು ಇವೆ ಅಂತ ಗೊತ್ತಾಗುತ್ತವೆ. ಹೀಗಿರುವಾಗ ನಮಗೆ ಈ ಚಕ್ರಗಳು ಮನೋಬುದ್ಧಿಗಳೆನ್ನುವ ಚಕ್ರಗಳು ಶರೀರ ಅನ್ನುವ ರಥಕ್ಕೆ ತುಂಬ ಮುಖ್ಯ. ಆಮೇಲೆ ರಥಕ್ಕೆ ನಡೆಸೋದಕ್ಕೆ ಶರೀರವನ್ನು ನಡೆಸೋದಕ್ಕೆ ವಿದ್ಯೆ ಬೇಕು, ಜ್ಞಾನ ಬೇಕು. ಅದು ಚತುರ್ವೇದಗಳು. ಹೀಗೆ ಚತುರ್ವೇದಗಳ ಜ್ಞಾನವನ್ನು ನಾವು ಇಟ್ಟುಕೊಂಡು ಹೋಗ್ತೀವಿ. ವಿಧ ಜ್ಞಾನೇ ಅನ್ನುವ ಅರ್ಥದಲ್ಲಿ ಜ್ಞಾನಾರ್ಥಕವಾದಂಥದ್ದು ಎಲ್ಲ ಜ್ಞಾನವು ವೇದ ಅಂತ ತೆಗೆದುಕೊಂಡದ್ದು. ಮತ್ತು ಅಲ್ಲಿ ಮೇರು ಪರ್ವತ, ಅದನ್ನು ಯೋಗಶಾಸ್ತ್ರದ ಪ್ರಕಾರ ಕಶೇರುಕ ಬೆನ್ನಮೂಳೆ ಅಂತಂತೀವಿ. ಅಲ್ಲಿಯ ಸುಷುಮ್ನಾ ನಾಡಿಯನ್ನೇ ನಾವು ಹೆದೆ ವಾಸುಕಿ ಸರ್ಪ ಕುಂಡಲಿನಿ ಜಾಗರಣವಾದರೆ ಸುಷುಮ್ನಾ ನಾಡಿಯ ಮೂಲಕ ಸಹಸ್ರಾರವನ್ನು ಮುಟ್ಟುತ್ತದೆ ಅಂತ ಯೋಗಶಾಸ್ತ್ರ ತಂತ್ರಶಾಸ್ತ್ರಾದಿಗಳು ಹೇಳುತ್ತವೆ. ಅದು ಹಾಗೆ. ಮತ್ತು ಪ್ರಣವೋ ಧನುಹು, ಇದು ಮತ್ತೆ ಉಪನಿಷತ್ತಲ್ಲಿ ಬರತಕ್ಕಂಥ ಮಾತು. ಈ ಪ್ರಣವವೇ ಬಾಣವೂ ಹೌದು. ಆ ಬಾಣ ನಾರಾಯಣ ಪ್ರಣವ ಅಂತ ವಿಷ್ಣುವಾದಿ ಸಹಸ್ರನಾಮಗಳಲ್ಲಿ ಉಂಟು. ಅವನು ಇರ್ತಾನೆ. ಆ ಬಾಣವನ್ನು ಬಿಟ್ಟು ಓಂಕಾರದ ಮೂಲಕವಾಗಿ ತ್ರಿಪುರಗಳನ್ನು, ತ್ರಿಗುಣಗಳನ್ನು, ತ್ರಿಶರೀರಗಳನ್ನು, ತ್ರಿಮಲಗಳನ್ನು, ಆಣವ ಕಾರ್ಮಣ ಮಾಯೀಯ ಅನ್ನುವ ಮಲಗಳನ್ನು ದಾಟಿಕೊಳ್ತಕ್ಕಂಥದ್ದು. ಹೀಗೆ ಆ ತತ್ವವನ್ನು ನಿರೂಪಣೆ ಮಾಡ್ತಾರೆ ಶ್ರೀರಂಗ ಮಹಾಗುರುಗಳು, ರಂಗಪ್ರಿಯ ಸ್ವಾಮಿಗಳು, ಇಂಥವರೆಲ್ಲ ಅದನ್ನು ವಿಸ್ತರಿಸಿ ಹೇಳಿರ್ತಕ್ಕಂಥದ್ದು ಉಂಟು. ಇದು ಪುಸ್ತಕದ ಬದನೆಕಾಯಿಯಾಗಿ ನಾನು ಹೇಳಿದ್ದೀನಿ. ಈ ಮಹಾ ವಿಷಯ ಈ ತ್ರಿಪುರಾಸುರ ಸಂಹಾರದಲ್ಲಿದೆ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ, ಅವನು ಈ ರಥವನ್ನು ನಡೆಸ್ತಕ್ಕಂಥವನು. ಅಹಂಕಾರ
ಅವನು ನಡೆಸ್ತಕ್ಕಂಥದ್ದು ಹಂತ ಅನ್ನುವ ಭಾವ ಇರ್ತಕ್ಕಂಥವನು ನಡೆಸ್ತಾನೆ. ಹೀಗೆ ಈ ಎಲ್ಲ ಚಟುವಟಿಕೆಗಳನ್ನು ತ್ರಿಪುರಾಸುರ ಸಂಹಾರವನ್ನು ವೇದಾಂತ ತತ್ವ ರೂಪದಿಂದ ಮಾಡಿದ್ದಾರೆ. ಆ ವೇದಾಂತ ತತ್ವ ಕೇಳಿದ್ರೆ ಚೆನ್ನಾಗಿರ್ಬೋದೇ ಹೊರತು ಆಸ್ವಾದಿಸೋದಕ್ಕೆ ಆಗೋದಿಲ್ಲ, ಶುಷ್ಕವಾಗುತ್ತದೆ, ಕಲಾಕೃತಿಗೆ ಒದಗಿ ಬರೋದೇ ಇಲ್ಲ. ಕಲೆಯಾಗಬೇಕು ಅಂದರೆ ಅಧಿದೈವವಾಗಬೇಕು, ಈ ಪುರಾಣ ಕಥಾನಕ ಬೇಕು. ಈ ವೇದಾಂತ ತತ್ವವನ್ನು ಡಾನ್ಸ್ ಮಾಡಬೇಕು ಅಂತಂದರೆ ನಾನು ಈಗ ಹೇಳಿದ ವೇದಾಂತವನ್ನು ಡಾನ್ಸ್ ಮಾಡೋಕ್ಕಾಗತ್ತೆ, ಮಾಡಿದ್ರೆ ನೋಡೋಕ್ಕಾಗತ್ತೆ, ಆಗುವಂಥದ್ದಲ್ಲ. ಈ ತ್ರಿಪುರಾಸುರ ಸಂಹಾರ ನೃತ್ಯ ನಾಟಕವಾಗಿ ಮಾಡಿದಾಗ ಆ ಸೂರ್ಯ, ಚಂದ್ರ, ಆ ಭೂಮಿ, ಆ 4 ವೇದಗಳು, ಆ ಎಲ್ಲ ಕೋಲಾಹಲ, ಶಿವ ಬಂದು ಕೂತ್ಕೊಳ್ಳೋದು ಮತ್ತು ಮೇರು ಪರ್ವತ, ವಾಸುಕಿ ಹರಿದು ಬರೋದು, ಎಷ್ಟೆಲ್ಲ ನಾಗ ಅಪಸರ್ಪಿತ ಅನ್ನುವಂಥ ಒಂದು ಕರ್ಣ ಮಾಡ್ತಾ ಇರುವಂಥದ್ದಿರ್ಬೋದು, ಆ ವಿದ್ವಕ್ತರ ಅಂತ ಒಂದು ನೃತ್ಯಹಸ್ತ ಮಾಡ್ತಾ ಇರ್ಬೋದು, ಭುಜಂಗತ್ರಾಸಿತ ಅಂತಕ್ಕಂಥ, ಹೀಗೆ ಬೇರೆ ಬೇರೆ ಚಾರಿ ಮೊದಲಾದವುಗಳನ್ನು ಮಾಡಿಕೊಂಡು ಹಾವು ಅಂತ ಬಂದಾಗ ಆ ಧನುಸ್ಸು ಅದನ್ನು ಆಲೀಡ ಭಂಗಿಯಲ್ಲಿ ನಿಂತು ಬಗ್ಗಿಸಿದ್ದು ಅಂತ ಎಷ್ಟೊಂದು ನೃತ್ಯಕ್ಕೆ ಅವಕಾಶ ಉಂಟು, ಶಿಲ್ಪಕ್ಕೆ ಎಷ್ಟು ಅವಕಾಶ ಉಂಟು, ಚಿತ್ರಕ್ಕೆ ಎಷ್ಟು ಅವಕಾಶ ಉಂಟು. ಹೀಗೆಲ್ಲ ನೋಡಿದಾಗ ಕಲೆಯಾಗುವುದಕ್ಕೆ ತತ್ವ ಅಧಿದೈವ ಬೇಕು. ತತ್ವ ನಮಗೆ ತತ್ವವಾಗಿ ಮುಟ್ಟೋದಕ್ಕೆ ಅಧ್ಯಾತ್ಮ ಇದೆ. ತತ್ವ ಕಲೆಯಾಗಿ ಮುಟ್ಟೋದಕ್ಕೆ ಅಧಿದೈವ ಒಂದು ಸಾಮಗ್ರಿ. ತತ್ವ ಜನಸಾಮಾನ್ಯವನ್ನು, ಲೋಕವನ್ನು ಮುಟ್ಟೋದಕ್ಕೆ ಅಧಿಯಜ್ಞ, ಹಂಚಿಕೊಂಡು ಬಾಳತಕ್ಕಂಥದ್ದು ಅಂತ ಹೀಗೆ ಉಂಟು. ಆಗ ಅಧಿಭೂತ ಸ್ತರದಲ್ಲಿ ಹಿತ ಆಗುತ್ತದೆ. ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂದರೆ ತತ್ವವನ್ನು ಅಧಿಭೂತ ಸ್ತರದಲ್ಲಿ ನೋಡಬೇಕು. ಈಗ ಉಂಟು. ಇಷ್ಟೆಲ್ಲ ಪ್ರೌಢವಾದ ವಿಷಯವನ್ನು ಈ ಪ್ರಕರಣದಲ್ಲಿ ನಾವು ಕಾಡ್ತೀವಿ. ಆಮೇಲೆ ಶಿವ ರಥಿಕನಾಗಿ ಹೇಗೆ ನಿಲ್ತಾನೆ ಅಂತನ್ನುವ ವರ್ಣನೆಯನ್ನು ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ ಕವಿಯ ವರ್ಣನೆ, ಅದನ್ನು ನೋಡೋಣ. ಕಳಚಿ ತಲೆ ಮಾಲೆಯನ್ನು ಕೊಟ್ಟನು ಕೆಲದವರ ಕೈಯಲ್ಲಿ, ಕಳಚಿ ತಲೆ ಮಾಲೆಯನ್ನು ಕೊಟ್ಟನು ಕೆಲದವರ ಕೈಯಲ್ಲಿ, ವಿಭೂತಿಯ ಗುಳಿಗೆಯನ್ನು ನೆಕ್ಕೊತ್ತಿ ಸರ್ವಾಂಗದಲ್ಲಿ ಧೂಡಿಸಿದ, ವಿಭೂತಿಯ ಗುಳಿಗೆಯನ್ನು ನೆಕ್ಕೊತ್ತಿ ಸರ್ವಾಂಗದಲ್ಲಿ ಧೂಡಿಸಿದ, ಹೊಳೆ ಹೊಳೆವ ಕೆಂಜಡೆಯನ್ ಅಹಿಪತಿಯಳುಕೆ ಬಿಗಿದನು, ಹೊಳೆ ಹೊಳೆವ ಕೆಂಜಡೆಯನ್ ಅಹಿಪತಿಯಳುಕೆ ಬಿಗಿದನು, ದಂತಿ ಚರ್ಮವ ನೆಲಕ್ಕೆ ಮುಂಜರ ಗೆಳೆಯಲುಟ್ಟನು ದೇಸಿ ಪರಿ ಮೆರೆಯೇ, ಹೊಳೆ ಹೊಳೆವ ಕೆಂಜಡೆಯನ್ ಅಹಿಪತಿಯಳುಕೆ ಬಿಗಿದನು, ದಂತಿ ಚರ್ಮವ ನೆಲಕ್ಕೆ ಮುಂಜರಗಲ್ ಎಳೆಯಲುಟ್ಟನು ದೇಸಿ ಪರಿಮೆರೆಯೇ, ಕಡೆಯ ಸರಪಣಿ ತೋಳ ಬಂದಿಗೆ ಪೆಡೆವಣಿಯ ಮರಿಬಾವುಗಳ ಅಳವಡಿಸಿದನು, ಜೋಡಿಸಿದ ಶೇಷನ ಜಳವಟಿಗೆ ಮೆರೆಯೇ, ಕಡೆಯ ಸರಪಣಿ ತೋಳ ಬಂದಿಗೆ ಪೆಡೆವಣಿಯ ಮರಿಬಾವುಗಳ ಅಳವಡಿಸಿದನು, ಜೋಡಿಸಿದ ಶೇಷನ ಜಳವಟಿಗೆ ಮೆರೆಯೇ, ಜಡಿವ ಕಿರುಗೆಜ್ಜೆಗಳ ಬಿಗುಹಿನ ಉಡೆಯ ಬದ್ದುಗೆ ದಾರ ಉರಗನ ಪೆಡೆವಣಿಯ ಗೊಂಡೆಯದ ಕಿಗ್ಗಟ್ಟೆಸೆಯೇ ಪಶುಪತಿಯ, ಜಡಿವ ಕಿರುಗೆಜ್ಜೆಗಳ ಬಿಗುಹಿನ ಉಡೆಯ ಬದ್ದುಗೆ ದಾರ ಉರಗನ ಪೆಡೆವಣಿಯ ಗೊಂಡೆಯದ ಕಿಗ್ಗಟ್ಟೆಸೆಯೇ ಪಶುಪತಿಯ, ದೇಸಿ ಪರಿಮೆರೆಯೇ. ಅಷ್ಟು ಮನೋಹರವಾದ ಗಂಭೀರವಾದ ತತ್ವಮಯವಾದ ರಥ ನಿರ್ಮಾಣವನ್ನು ವರ್ಣಿಸಿದವನು ಈಗ ಅಪ್ಪಟ ಶಿವನ ಅಲಂಕಾರ ವೈವಿಧ್ಯವನ್ನು ವರ್ಣಿಸ್ತಾನೆ. ಈ ವಿವರಗಳೇ ಕಾವ್ಯದ ಜೀವಾಳ ಅಂತ ನನಗನ್ನಿಸುತ್ತದೆ. ಮಹಾಭಾರತ ಕಥೆ ಗೊತ್ತು, ಎಲ್ಲ ಗೊತ್ತು,
ಅಲ್ಲಿ ಆ ಸ್ವಾರಸ್ಯಗಳು ಎಂಥದ್ದಿರುತ್ತವೆ ಅಂತ. ಮಸಾಲೆ ದೋಸೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಿದ್ರೆ ಅವ್ರು ಮನುಷ್ಯರ, ಗೊತ್ತಿಲ್ಲ ಅಂದರೆ ಗೊತ್ತಿದ್ದರೆ ಮನುಷ್ಯರು ಅಷ್ಟೇನೆ ಅಂತ. ಹಾಗಿದ್ದಾಗ ಈ ಹೋಟ್ಲಲ್ಲಿ ಹೇಗಿರೋದು ಸಿಗುತ್ತೆ ಅಂತ ಹೋಗೋನ್ ರಸಿಕ. ಮಸಾಲೆ ದೋಸೆ ಅಂದರೆ ಏನೋ ಗೊತ್ತಿಲ್ಲ ತಿನ್ನಬೇಕು ಅಂತಂದರೆ ಅದು ಪ್ರಾಯ ಪಶು, ಇನ್ನೇನಲ್ಲ. ನಾನಂಥ ಪಶು, ಮಸಾಲೆ ದೋಸೆ ನನಗೇನು ಅಂತ ಗೊತ್ತಿಲ್ಲ, ಈರುಳ್ಳಿ ತಿಂದು ಗೊತ್ತಿಲ್ಲ ಅದರಿಂದಾಗೆ. ಆದರೆ ಪ್ಲೇನ್ ದೋಸೆಗೆ ನಾನು ಮಹಾರಸಿಕ. ಅಂದರೆ ಮಹಾಭಾರತ ಕಥೆ ಭಾರತೀಯನಾದವನಿಗೆ ಗೊತ್ತಿರಬೇಕು, ಆ ವಿವರಗಳು ಗೊತ್ತಿರಬೇಕು. ಅದನ್ನು ಹೇಗೆ ಹೇಳ್ತಾನೆ ಅಂತ ನೋಡುವಾಗ ಕಾವ್ಯ ಆ ದೃಷ್ಟಿಯಿಂದ ಕಂಡಾಗ ಶಿವ ಹೇಗೆ ಸನ್ನದ್ಧನಾದ ಅನ್ನುವುದನ್ನು ತೋರ್ಪಡಿಸುವ ಬಗೆ ಕಾವ್ಯ. ಶಿವ ರಥ ಹತ್ತಿದ ಅಂತಂದರೆ ವಾರ್ತಾ ಪೇಪರಲ್ಲಿ ಹಾಕ್ಬೋದು, ಆದರೆ ಹೇಗೆ ಹತ್ತಿದ್ದು, ಕಳಚಿ ತಲೆಮಾಲೆಯನ್ನು ಕೊಟ್ಟನು. ತಲೆ ಬುರುಳೆಗಳ ಮಾಲೆಯನ್ನು ಅವನು ಅದನ್ನು ವಿಶೇಷವಾದ ಆಹಾರ್ಯ ಪ್ರಳಯ ಕಾಲದ ತಾಂಡವಕ್ಕೆ ಬಳಸ್ತಕ್ಕಂಥದ್ದು, ಅದು ಈಗಲ್ಲ ಅಂತ ಅದನ್ನು ತೆಗೆದಿಟ್ಟ. ಮತ್ತು ಅದರ ಭಾರವೇ ಹೆಚ್ಚಾದರೆ ಕಷ್ಟ, ತುಂಬ ದೊಡ್ಡ ಅಲಂಕಾರ ಹಾಕಿಕೊಂಡು ಹೋಗಬಾರ್ದು, ನೃತ್ಯಕ್ಕೆ ತೊಂದರೆ ಆಗುವಂಥ ಜೋಮಾಲೆ ಹಾಕ್ಕೊಂಡು ಹೋದರೆ ಕಷ್ಟ, ಹಾಗಾಗಿ ಅದನ್ನು ತೆಗೆದುಕೊಟ್ಟನಂತೆ. ಮತ್ತು ಈ ವಾರ್ ಪೇಂಟ್ಸ್ ಮಾಡ್ಕೋತಾರಲ್ಲ, ಆ ರೀತಿಯಾಗಿ ಅವನು ಭಸ್ಮವನ್ನು ಹಚ್ಚಿಕೋತಾನೆ. ಕೊಟ್ಟನು ಕೆಲದವರ ಕೈಯಲ್ಲಿ, ಬೇಕಾದಷ್ಟು ಗಣಗಳಿದ್ದಾರಲ್ಲ, ಶಿವಗಣಗಳು ಭೃಂಗಿ ಕೈಯಲ್ಲೋ ರಿಟಿಯ ಕೈನಲ್ಲೋ ಕೊಡ್ತಾನೆ. ವಿಭೂತಿಯ ಗುಳಿಗೆಯನ್ನು ನೆಗ್ಗೊತ್ತಿ ಆ ಭಸ್ಮವನ್ನು ಗೋಮಯದಿಂದ ಮಾಡ್ತಾರೆ. ಮಾಡಿದ ಮೇಲೆ ಅದು ಉಂಡೆ ಉಂಡೆಗಳಾಗಿರುತ್ತದೆ. ಆ ಉಂಡೆಯನ್ನು ಒತ್ತಿ ಪುಡಿ ಮಾಡಿಕೊಂಡಂತೆ. ಆ ವಿವರವನ್ನು ಮರೆಯದೆ ವಿಭೂತಿಯ ಗುಳಿಗೆಯನ್ನು ನೆಗ್ಗೊತ್ತಿ ಸರ್ವಾಂಗದಲ್ಲಿ ಧೂಳಿಸಿದ, ಭಸ್ಮೋದ್ಧೂಲನ ಮಾಡಿಕೊಳ್ತಾನೆ. ಅದು ಈ ಕಮಾಂಡೋಗಳೆಲ್ಲನೂ ಮೈಗೆಲ್ಲ ಕರಿ ಬಣ್ಣದ ಪಟ್ಟಿ ಗಿಟ್ಟಿ ಎಲ್ಲ ಹಾಕ್ಕೊಂಡು ತಾವು ಗುರುತಿಸಲ್ಪಡಬಾರದು ಅಂತ ಮಾಡ್ತಾರೆ. ಹಾಗೆಲ್ಲ ಅಂತ ಅಂದುಕೊಳ್ಳಬಹುದು, ಹೇಗೂ ಬೇಕಾದರೂ ಕಲ್ಪನೆ ಮಾಡಿಕೊಳ್ಳಲಿ. ಪ್ರಾಸಕ್ಕೆ ಅವನು ಲಕಾರ ಪ್ರಾಸ ತೆಗೆದುಕೊಂಡವನು ಗುಳಿಗೆಯನ್ನು, ವಿಭೂತಿಯ ಗುಳಿಗೆಯನ್ನು ನೆಗ್ಗೊತ್ತಿ ಸರ್ವಾಂಗದಲ್ಲಿ ಧೂಳಿಸಿದ ಹೊಳೆವ ಕೆಂಜಡೆಯನ್ನು, ಫಳಫಳನೆ ಹೊಳಿತಕ್ಕಂಥ ಕೆಂಪಾದ ಜಟಾ ಮಂಡಲವನ್ನು ಕಟ್ಟಿಕೊಡ್ತಾನೆ. ಅಡ್ಡ ಬರಬಾರದು ಅಂತ, ಯುದ್ಧರಂಗದಲ್ಲಿ ತೊಡಕಾಗಬಾರದು ಅಂತ ಕೈಶಿಕಿ ವೃತ್ತಿ ಮಾಡಿಕೊಳ್ತಾನೆ. ಅಹಿಪತಿ ಅಳುಕೆ ಬಿಗಿದನು. ಪಾಪ ಕೊರಳಲ್ಲೇ ಇದ್ದಂಥ ಹಾವು ಅದು ಇಲ್ಲಿ ಈಗ ತಲೆಯ ಜಟಾಮಂಡಲವನ್ನು ಕಟ್ಟೋದಕ್ಕೆ ಹುರಿಯಾಯಿತು, ರಿಬ್ಬನ್ನು. ಅದಕ್ಕೆ ಅಳುಕಾಯಿತು, ನನ್ನನ್ನು ಎಲ್ಲಿ ಹಿಂಡಿ ಹಿಪ್ಪೆ ಮಾಡಿಬಿಡ್ತಾನೋ ಅಂತ. ದಂತಿ ಚರ್ಮವನು ನೆಲಕ್ಕೆ ಮುಂಜರಗೆಳೆಯಲುಟ್ಟನು. ಮುಂದೆ ನೆರೆಗೆಯಾಗಿ ನೇಲುವಂಥ ರೀತಿಯಲ್ಲಿ ಅವನು ಗಜಚರ್ಮ ಅದು ಹುಟ್ಟಿದ್ದಾನೆ, ಗಜಾಜಿನವನ್ನು ಅಲಂಕಾರ ಮಾಡಿಕೊಳ್ತಾನೆ. ದೇಸಿ ಪರಿಮರಿಯೇ, ದೇಶೀಯವಾದ ರೀತಿಯಲ್ಲಿ ಉಟ್ಟುಕೊಂಡ ಅಂತ. ಅಂದರೆ ದೇಶೀಯವಾದ ರೀತಿ ಒಂದೊಂದು ಪ್ರಾಂತದ ಒಂದು ವಿಶೇಷ ಇರುತ್ತಲ್ಲ, ಆ ರೀತಿಯಲ್ಲಿ ಇರತಕ್ಕಂಥದ್ದು. ಸಾಮಾನ್ಯ ಸರ್ವತ್ರ ಸಲ್ಲತಕ್ಕಂಥದ್ದು ಷಟ್ಪುಚ್ಛ ಅಂತಂತಾರೆ, ಆ ರೀತಿಯಾದ ಕಚ್ಚೆ ಪಂಚೆ. ಹಾಗಲ್ಲದೆ ಪಂಚಪುಚ್ಛಗಳಾಗಿ ಇರ್ತಕ್ಕಂಥದ್ದು, ದ್ವಿಪುಚ್ಛವಾಗಿರ್ತಕ್ಕಂಥದ್ದು, ಅಥವಾ ಬಿಗಿಯಾದಂಥದ್ದು, ಎರ್ಗಟ್ಟಿನ ಕಚ್ಚೆಯೋ ಯಾವುದೋ ಒಂದು ಆಯಾ ಪ್ರಾಂತಕ್ಕೆ ಆಯಾ ಸನ್ನಿವೇಶಕ್ಕೆ ಅನುಗುಣವಾದದ್ದನ್ನು ಉಟ್ಟುಕೊಳ್ತಾನೆ. ಹೀಗೆ ಉಟ್ಟುಕೊಂಡು ಖಡ ಅಂದರೆ ಕಂಕಣ, ಆ ಕಂಕಣ ಅದರ ಅಲಂಕಾರಕ್ಕಾಗಿ ಸರಪಣಿ, ತೋಳಬಂದಿ ಇತ್ಯಾದಿ ಇಡೀ ತೋಳಿಗೆ ಭುಜಕೀರ್ತಿಯಿಂದ ಮೊದಲುಗೊಂಡು ಮುಂಗೈ ಕಂಕಣದವರೆಗೆ 3 ಎಡೆಗಳ ಅಲಂಕಾರಕ್ಕಾಗಿ ಪೆಡವಣಿಯ ಮರಿವಾವುಗಳ ಎಳೆಯ ಹಾವುಗಳನ್ನು ಇಟ್ಕೊಂಡಂತೆ. ಅವುಗಳಿಗೆ ಹೆಡೆಮಣಿ ಇರಬೇಕು, ತಲೆ ಮೇಲೆ ನಾಗಮಣಿ ಫಳಫಳ ಹೊಳೆಯಬೇಕು. ಅರೆ ಚಿಕ್ಕ ಚಿಕ್ಕ ಹಾವುಗಳಾಗಬೇಕು. ಸಿಕ್ಕಾಪಟ್ಟೆ ಹೆಬ್ಬಾವಾಗಿಬಿಟ್ರೆ ಗತಿಯೇನು? ತೋಳಿಗೆ ಎಷ್ಟು ದೊಡ್ಡ ಬಳೆ ಹಾಕ್ಕೋಬೇಕು, ಕಿವಿಗೆ ಎಷ್ಟು ದೊಡ್ಡ ಓಲೆ ಹಾಕ್ಕೋಬೇಕು, ಬಂಡಿಯ ಚಕ್ರಗಳಂತಿರೋದು ಹಾಕ್ಕೊಂಡ್ರೆ ಪೂತನಿಗೂ ಹಿಡಂಬೇಗೂ ಸರಿಯಾಗಿರುತ್ತೆ, ಮನುಷ್ಯ ಮಾತ್ರದವರೆಗೆ ಅಲ್ಲ. ಹಾಗೆ ಎಳೆಯ ಹಾವುಗಳು, ಮಿಡಿನಾಗರಗಳು ಬಾಗಿ ಬಳಕಿ ತುಂಬ ಚೆನ್ನಾಗಿ ತೋರ್ಪಡಿಸಿಕೊಳ್ಬೇಕು ಅಂಥವನ್ನು. ಮತ್ತು ಶೇಷ ಜಳವಟಿಕ ಅಂತನ್ನೋದು ಒಂದು ಅಲಂಕಾರ, ಜಳವಟಿಕೆ ಅಂತ ಹೇಳ್ಬಿಟ್ಟಿದ್ವಿ, ಜಾಲವಾಟಿಕ ಅಂತ. ಬಲೆಯಾಗಿ ಕಣ್ಣಾಗಿ ಇರ್ತಕ್ಕಂಥ ದೊಡ್ಡ ಜೋಮಾಲೆ ಸರ, ಅದಕ್ಕಾಗಿ ಆದಿಶೇಷನನ್ನೇ ಹಾಕ್ಕೊಂಡಂಥ ದೊಡ್ಡ ಹಾರ ಇರಬೇಕು, ಮೇಜರ್ ಐಟಮ್ ಅಂತ. ಇನ್ನು ಜಡಿವ ಕಿರುಗೆಜ್ಜೆಗಳ ಬಿಗುಹಿನಲ್ಲಿ ಉಡೆಯ ಬದ್ದುಗೆ, ಅವನಂತೂ ಪ್ರಣವವನ್ನೇ ಗಂಟಿಕೆಯಾಗಿ ಮಾಡಿ ಕಟ್ಟಿಕೊಂಡಿದ್ದಾನೆ, ಗೆಜ್ಜೆಯಾಗಿ ಮಾಡಿಕೊಂಡಿದ್ದಾನೆ. ಮತ್ತು ಅವುಗಳನ್ನೆಲ್ಲ ಕಟ್ಟುವುದಕ್ಕೆ, ಪೋಣಿಸುವುದಕ್ಕೆ ಮತ್ತು ನನಗೇನು ಹೋಗುವುದು ಅಂತ ಬೇಕಾದಷ್ಟು ಸರ್ಪಗಳಿವೆ, ಬಗೆಯ ಜಾತಿಯ ಸರ್ಪಗಳು. ಅವುಗಳನ್ನೆಲ್ಲ ಮೈಮೇಲೆ ಬಿಟ್ಟುಕೊಂಡು ಪಡವಣಿಯ ಗೊಂಡೆಯದ ಎಲ್ಲ ಹಾವುಗಳ ಹೆಡೆಗಳು ಕೆಳಕ್ಕೆ ಕುಚ್ಚಿನಂತೆ ಬಂದಿವೆ. ಆ ಕುಚ್ಚಿನ ಕೆಳಗಿನ ಮತ್ತು ತೊಂಗುವ ಅಲಂಕಾರವಾಗಿ ಆ ಹೆಡೆಮಣಿಗಳು ನೇರ್ತಾ ಇವೆ, ಜೋಲ್ತಾ ಇವೆ, ಸೊಗಸಾಗಿವೆ. ಹಾಗೆ ಕಿಗ್ಗಂಟನ್ನು ಹಾಕ್ಕೊಂಡ, ಬಿಗಿಯಾದ ಕಿರಿದಾದ ಗಂಟನ್ನು ಹಾಕಿಕೊಂಡು ಸಿದ್ಧವಾದ ದಿಗಂಬರನಾಗಿ ಹೋಗಬಾರದಲ್ವ, ಅದಕ್ಕೆ ಇವನು ಚರ್ಮಾಂಬರನಾಗಿ ತೆರಳಿದ್ದಾನೆ ಅಂತ
ಅಷ್ಟು ಸೂಕ್ಷ್ಮವಾಗಿ ಶಿವನ ಅಲಂಕಾರದ ವಿವರಗಳನ್ನು ಕೊಡ್ತಾನೆ. ಮತ್ತು ಅವನು ತ್ರಿಪುರ ಸಂಹಾರವನ್ನು ಮಾಡಿದ್ದು ಒಂದು ಲೀಲಾ ಮಾತ್ರವಾಗುತ್ತದೆ. ಹೀಗೆ ಕೂಡಿದವು ಪುರ 3 ನಿಮಿಷದೊಳು ಈಡಿರಿ ಉದುರಿ ನಯನವನ್ನಿಯ ಕೂಡಿ ಹುರಿಗುಂಡೌಕಿ ಹರಿದುದು ಪಾಶುಪತ ಬಾಣ. ಸರ್ವನಾಶವಾಗ್ಬಿಡುತ್ತದೆ. ಇಂಥ ಒಂದು ತ್ರಿಪುರಾಸುರ ಸಂಹಾರದ ಲೀಲೆ ಮಾಡಿದಾಗ ಬ್ರಹ್ಮ ಸಾರಥ್ಯ ವಹಿಸಿದ್ದು. ಕರ್ಣ ಶಿವನಂತೆ ಹೋರಾಡ್ತಾನೆ, ನೀನು ಬ್ರಹ್ಮನಂತೆ 4 ದಿಕ್ಕಿನಲ್ಲೂ ತಲೆ ಇಟ್ಟುಕೊಂಡು ಅವನ ಅಭ್ಯುದಯಕ್ಕೆ, ನಿಶ್ರೇಯಸಕ್ಕೆ, ಕೀರ್ತಿಗೆ, ಉತ್ಸಾಹಕ್ಕೆ ಎಲ್ಲಕ್ಕೂ ಕಾರಣವಾಗುವಂತೆ ಒಂದು ಕಡೆ ಕುದುರೆಗಳನ್ನು ಚಪ್ಪರಿಸಿ ಒಂದು ಬಾಯಲ್ಲಿ, ಇನ್ನೊಂದು ಬಾಯಲ್ಲಿ ಹಿಂದೆ ಸಾರಥಿಯನ್ನು ಹೊಗಳ್ತಾ, ಇನ್ನೊಂದು ಈ ಕಡೆ ಆ ಕಡೆ ರಥಚಕ್ರ ರಕ್ಷಕರನ್ನು ಮೆಚ್ಚಿಕೊಂಡು, ಎಚ್ಚರಿಸಿಕೊಂಡು, ಚುಚ್ಚರಿಸಿಕೊಂಡು ನೀನು ಮಾಡಬೇಕಾದದ್ದು ಚತುರ್ಮುಖ ಬ್ರಹ್ಮನ ಕೆಲಸ ಮುಂದುವರಿಸಬೇಕು ಅಂತಂತಾನೆ. ಅದಕ್ಕೆ ಆಯ್ತಪ್ಪ, ಇಷ್ಟೆಲ್ಲ ಹಾರಾಟ ಮಾಡಿದ್ರೆ ಏನು, ಮಾಡುವುದಂತೂ ಇದ್ದೇ ಇದೆ ಅನ್ನುವ ರೀತಿಯಲ್ಲಿ ನಮ್ಮ ಈ ಶಲ್ಯ ಮಹಾರಾಜ ಒಪ್ಪಿಕೊಳ್ತಾನೆ. ಆ ಸಂದರ್ಭದ ಬಳಿಕ ನಾವು 8ನೇ ಸಂಧಿಗೆ ಹೊರಡ್ತೀವಿ. ಕುಲ ಸಂಭವನೆ ಭುವನ ಖ್ಯಾತ ಕರ್ಣನು ಸಾಕಿದಾತನು ಸೂತನಾದಳೆ ಮಾವ ಕೇಳ್ ಅನ್ವಯಕ್ಕೆ ಹಳಿ ಉಂಟೆ. ಸೂತಕುಲ ಸಂಭವನೆ ಭುವನ ಖ್ಯಾತ ಕರ್ಣನು ಸಾಕಿದಾತನು ಸೂತನಾದಳೆ ಮಾವ ಕೇಳ್ ಅನ್ವಯಕ್ಕೆ ಹಳಿ ಉಂಟೆ. ಸ್ವಾತಿಯುದಕದೊಳಾದ ಮೌಕ್ತಿಕ ವ್ರಾತ ಕೈಯನೆ ಚಿಪ್ಪು. ಸ್ವಾತಿಯುದಕದೊಳಾದ ಮೌಕ್ತಿಕ ವ್ರಾತ ಕೈಯನೆ ಚಿಪ್ಪು. ನಿಮಗಿನ್ನೇತಕಿ ಸಂದೇಹ ರವಿಸುತ ಸೂತನಲ್ಲ. ಸ್ವಾತಿಯುದಕದೊಳಾದ ಮೌಕ್ತಿಕ ವ್ರಾತ ಕೈಯನೆ ಚಿಪ್ಪು. ನಿಮಗಿನ್ನೇತಕಿ ಸಂದೇಹ ರವಿಸುತ ಸೂತನಲ್ಲ. ರವಿಸುತ ಸೂತನಲ್ಲ. ಅದ್ಭುತವಾದ ಪದ್ಯ. ಇಷ್ಟೆಲ್ಲ ಆದಮೇಲೆ ಒಗ್ಗರಣೆ ಹಾಕ್ತಾನೆ ಚೆನ್ನಾಗಿ. ನಿಜಕ್ಕೂ ಕರ್ಣ ಸೂತಕುಲ ಸಂಭವನಲ್ಲ, ಸೂತಕುಲ ಸಂಭವನೇ ಭುವನಖ್ಯಾತ ಕರ್ಣನು. ಸಾಕಿದಾತನು ಸೂತನಾದಡೆ ಮಾವ ಕೇಳ್ ಅನ್ವಯಕ್ಕೆ ಹಳಿವುಂಟೆ. ನಮಗೆ ಗೊತ್ತಿರುವಂತೆ ಕರ್ಣ ಸಿಕ್ಕಿದ್ದು ಯಾವುದೋ ತೊಟ್ಟಿಲಿನಲ್ಲಿ ಗಂಗಾ ನದಿಯಲ್ಲಿ ಕೊಚ್ಚಿಕೊಂಡು ಬರ್ತಾ ಇದ್ದಿದ್ದು ಅಂತ. ಹಾಗಾಗಿ ಹೇಳ್ತೀನಿ, ಸ್ವಾತಿ ಯುದಕದೊಳಾದ ಮೌಕ್ತಿಕ ವ್ರಾತಕ್ಕೆ ಅಯ್ಯನೇ ಚಿಪ್ಪು. ಸ್ವಾತಿ ನಕ್ಷತ್ರದಲ್ಲಿ ಮಳೆ ಸುರಿದರೆ ಮುತ್ತಿನ ಚಿಪ್ಪುಗಳಲ್ಲಿ ಆ ಮಳೆಹನಿ ಬಿದ್ದರೆ ಮುತ್ತಾಗುತ್ತದೆ. ಚಿಪ್ಪಿನೊಳಗೆ ಬಿದ್ದ ಮಾತ್ರಕ್ಕೆ, ಮುತ್ತು ಬೆಳೆದ ಮಾತ್ರಕ್ಕೆ ಚಿಪ್ಪು ಮುತ್ತಿನ ತಂದೆಯೋ ತಾಯಿಯೋ ಅಗತ್ಯ ಇಲ್ಲ. ಅದು ಕೇವಲ ನಿಮಿತ್ತ ಕಾರಣ, ಉಪಾದಾನ ಕಾರಣ ಇರತಕ್ಕಂಥದ್ದು ಸ್ವಾತಿಯ ಮಳೆಹನಿಯೇ ಅಂತ. ಇದೊಂದು ಕವಿಸಮಯ. ವಸ್ತುತಃ ಉಪಾದಾನ ಕಾರಣವೂ ನಿಮಿತ್ತ ಕಾರಣವೂ ಎಲ್ಲ ಚಿಪ್ಪೇನೆ. ಹಾಗಾಗಿ ಅದು ಬೇರೆ ಸಂಗತಿ. ಆದರೆ ಇಲ್ಲಿ ತುಂಬ ಚೆನ್ನಾಗಿ ಕವಿಸಮಯವನ್ನು ಬಳಸಿಕೊಂಡು ಹೇಳ್ತಾ ಇದ್ದಾನೆ. ಸೂತ ಕುಲದಲ್ಲಿ ಬೆಳೆದ ಮಾತ್ರಕ್ಕೆ ಅವನು ಸೂತನಲ್ಲ, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗಿನ್ನೇತಕೀ ಸಂದೇಹ ರವಿಸೂತ ಸೂತನಲ್ಲ. ಅದು ಅವನಿಗಿದ್ದ ಒಂದು ಅಳುಕು. ನಾನು ಕೀಳು ಕುಲದವರಿಗೆ ಸಾರಥಿ ಆಗಿಬಿಟ್ರೆ ಗತಿ ಏನು? ಎಷ್ಟೋ ಜನಕ್ಕೆ ಪಾಪ ಆ ಥರದ ಆಗ್ರಹಗಳಿದ್ದೇ ಇರುತ್ತದೆ. ಏನು ಮಾಡೋಣ? ಅದು ಯಾರ್ದು ತಪ್ಪು ಸರಿ ಅಂತಲ್ಲ. ಆಗ್ರಹಗಳು ನಮಗೆ ಆಗ್ರಹಗಳಾಗಿ ಕಾಣಿಸೋದಿಲ್ಲ. ನಮ್ಮ ಸಂಸ್ಕಾರ ಅಂತ ಅನ್ನಿಸ್ತಾ ಇರುತ್ತೆ, ನಮ್ಮ ಉತ್ತಮಿಕೆ ಅಂತಲೇ ಅನ್ನಿಸ್ತಾ ಇರ್ತದೆ. ಕಾಷಾಯ ದಂಡ ಮಾತ್ರೇಣ ಏತಿರ್ವಂದ್ಯೋ ನ ಸಂಶಯ ಅಂತ ಸಾಮಾನ್ಯ ಶಾಸ್ತ್ರ ಉಂಟು. ಒಬ್ಬರು ಬಹಳ ಪ್ರಸಿದ್ಧರಾದ ವಿದ್ವಾಂಸರು, ಚೆನ್ನಾಗಿ ವೇದಾಂತಾದಿ ಶಾಸ್ತ್ರಗಳನ್ನು ಓದಿಕೊಂಡವರು, ಶ್ರೀಚಕ್ರೋಪಾಸಕರು, ದೊಡ್ಡ ಗುರುಗಳ ಹತ್ರ ಸನ್ಮಾನವನ್ನು ಗೌರವವನ್ನು ಪಡೆದವರು, ಪೀಠಾಧಿಪತಿಗಳಿಗೆ ಪಾಠಗಳನ್ನು ಹೇಳಿದಂಥವರು.
ಅವರ ಬಳಿ ನನ್ನ ಒಬ್ಬ ಮಿತ್ರ ಶ್ರೀವಿದ್ಯೋಪಾಸಕ ಹೋಗಿದ್ದ. ಅವನಿಗೆ ಶ್ರೀವಿದ್ಯಾ ಗುರುಗಳು ಹೌದು. ಅವರು ಅವರ ಶಿಷ್ಯವರ್ಗದ ಒಬ್ಬರು ಯಾವುದೋ XYZ ಮಠದ ಸ್ವಾಮಿಗಳ ಹತ್ರಕ್ಕೆ ಹೋಗಿದ್ದರಂತೆ, ನನ್ನ ಸ್ನೇಹಿತನನ್ನು ಕರ್ಕೊಂಡು. ಆಗ ಮೊದಲೇ ಹೇಳಿದಂತೆ, ಅವರು ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರಲ್ಲ, ಹಾಗಾಗಿ ನೀನು ಅವರಿಗೆ ಕೈಯಲ್ಲಿ ನಮಸ್ಕಾರ ಅಂತನೂ ಸಾಷ್ಟಾಂಗ ನಮಸ್ಕಾರ ಮಾಡಬೇಡ, ನಿಂತು ನಮಸ್ಕಾರ ಮಾಡು ಅಂತ ಈ ವಿದ್ವಾಂಸರು. ಅಂದರೆ ಆ ಮರ್ಯಾದೆಯನ್ನು ನೀನು ಪಾಲಿಸು ಅಂತಕ್ಕಂಥದ್ದು. ಸನ್ಯಾಸಿ ಆದ ಮೇಲೆ ಅದೆಲ್ಲ ಉಂಟೆ ಇಲ್ಲವಲ್ಲ. ಮತ್ತೆ ವಿದ್ಯಾರಣ್ಯರಂಥವರು ಸ್ತ್ರೀಯರೇ ಮೊದಲಾಗಿ ಎಲ್ಲರೂ ಸನ್ಯಾಸಿಗಳಾಗಬಹುದು ಅಂತ ಹೇಳಿದ್ದಾರಲ್ಲ. ಆಮೇಲೆ ಎಲ್ಲಕ್ಕಿಂತ ವಿರಕ್ತಿ ಅನ್ನೋದು ಬಂದ ಮೇಲೆ ವರ್ಣ ಎಲ್ಲಿ ಉಂಟು? ವರ್ಣಕ್ಕೆ ಜನ್ಮಕ್ಕೆ ಪರಮಾರ್ಥ ಏನುಂಟು? ಪಾಪ ಅವ್ರದ್ದು ಆ ರೀತಿಯಾದ ಅಪ್ಬ್ರಿಂಗಿಂಗ್ ಅಲ್ಲ. ಅವರು ಜನ್ಮವನ್ನೇ ಪರಮಾರ್ಥ ಅಂತ ಅಂದವರು, ಅದಕ್ಕೆ ಬದ್ಧರಾಗಿ ನಡ್ಕೊಂಡ್ರು, ಅದು ಬೇರೆ ಸಂಗತಿ. ಹಾಗೆ ಉಂಟು. DVG ಅವರಿಗೆ ವೇದಾಂತ ಪಾಠವನ್ನು ಹೇಳಿದಂಥ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಒಮ್ಮೆ ಮಾಲವೀಯರು ಬಂದು ಮೈಸೂರಿನಲ್ಲಿ ಪರಕಾಲ ಮಠದ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ, ನೋಡಿ ನೀವು ಚತುರ್ಥ ಕುಲದವರು, ಪಂಚಮ ಕುಲದವರು ಅಂತ ಹೇಳಿ ದೂರ ಇಡಬೇಡಿ ಯಾರನ್ನೂ ಕೂಡ, ಇದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರನ್ನೂ ಮುಖ್ಯವಾಹಿನಿಗೆ ತೆಗೆದುಕೊಳ್ಳಬೇಕು, ಎಲ್ಲರೂ ಸನಾತನ ಧರ್ಮದ ವಲಯದಲ್ಲಿರಬೇಕು, ನೀವು ನಮ್ಮವರು ಅಂತ ಸ್ವೀಕರಿಸಬೇಕು, ಉಪೇಕ್ಷಿತ ಬಂಧುಗಳನ್ನು ನೀವು ದೂರ ಮಾಡಬಾರದು ಅಂತೆಲ್ಲ ಹೇಳಿದರು. ಅದೆಲ್ಲ ಒಳ್ಳೆಯ ಲಲಿತವಾದ ಸಂಸ್ಕೃತದಲ್ಲಿ ಭಾಷಣ ಮಾಡಿ ಹೇಳಿದ್ರಂತೆ. ಆಗ ಮಧ್ಯೆ ಪುರಾಣಾದಿಭಿ ಇತಿಹಾಸಾದಿಭಿ ತೇ ಉದ್ಬೋಧನೀಯಾ ಶ್ರೋತವ್ಯಂ ತೈಹಿ ಪುರಾಣಾಖ್ಯಾಯಿಕಾದಿ ಕಥಾ ಅಂತೆಲ್ಲ ಅವರು ಮಾಲವೀಯರು ಹೇಳ್ತಾ ಇದ್ರೆ, ಶ್ರೋತವ್ಯಂ ಬ್ರಾಹ್ಮಣ ಮುಖೇನ ಶ್ರೋತವ್ಯಂ ಅಂತ ಇವರು ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳ ಮಧ್ಯೆ ಶ್ರೋತವ್ಯಂ ಅಂದರೆ ಬ್ರಾಹ್ಮಣ ಮುಖೇನ ಅಂತ ಒತ್ತಿ ಹೇಳ್ತಾ ಇದ್ರಂತೆ. ಆದರೆ ಈಗಲೂ ಎಷ್ಟೋ ಜನ ವಿಷ್ಣು ಸಹಸ್ರನಾಮ ಹೆಂಗಸರು ಓದಬಾರ್ದು, ಭಗವದ್ಗೀತೆ ಓದಬಾರ್ದು, ಇನ್ನೇನು ಓದಬೇಕಾಗಿರೋರು ಜೇಮ್ಸ್ ಹ್ಯಾಡ್ಲಿ ಚೇಸ ಓದಬೇಕು. ಯಾವ ಸಂಕುಚಿತ ಬುದ್ಧಿ! ಎಲ್ಲ ಪ್ರಿಂಟ್ ಆಗಿ ಇಂಟರ್ನೆಟ್ಟಲ್ಲಿ ಡೊಂಗರವಾಗಿದೆ. ಯಾರು ಓದೋರಿಲ್ಲ ಸ್ವಾಮಿ, ಅದು ಎಕ್ಕುಟ್ಟೋಗ್ಬಿಡುತ್ತೆ ವಿದ್ಯೆ. ದೇರ್ ಆರ್ ನೋ ಟೇಕರ್ಸ್. ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಬನ್ನಿ, ಬೀದಿನಲ್ಲಿ ನಿಂತ್ಕೊಂಡು MAಗೆ ಬನ್ನಿ, BAಗೆ ಬನ್ನಿ, ದನಕ್ಕೆ ಬನ್ನಿ, ಕಬ್ಬಕ್ಕೆ ಬನ್ನಿ ಅಂತ ಕರೀತಾ ಇರ್ತಾರೆ. ಹೇಗಾದರೂ ಆಗಲಿ ಬನ್ನಿ ಅಂತ ಸೇರಿಸ್ಕೋತಾ ಇರ್ತಾರೆ. ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತ ಡಿಪಾರ್ಟ್ಮೆಂಟ್ಗಳು ಮುಚ್ಚೋಗ್ತಾ ಇವೆ. 3 ಮತ್ತೊಂದು ಜನವೂ ಇಲ್ಲದಂತೆ ಆಗಿದೆ. ಏನೋ ಯಾವಾಗ ಕೂತ್ಕೊಂಡು ಬೇಕಾದ್ರೂ ಮನೇಲಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಓಪನ್ ಯೂನಿವರ್ಸಿಟಿಗಳಲ್ಲಿ ಚೆನ್ನಾಗಿ ನಡೀತಾ ಇದೆ ಅಷ್ಟೇ ಹೊರತುರುವೆ. ಅಂದರೆ ಇವರ ವಿದ್ಯೆಗಳನ್ನು ಓದೋಕ್ಕೆ ಜನ ಇಲ್ಲ. ಇನ್ನು ಎಂಥದ್ದು ನೀವು ಕೊಡೋದಿಲ್ಲ, ಅಧಿಕಾರಿ ಭೇದ ಮತ್ತೊಂದು ಮಗದೊಂದು ಅನ್ನೋದ್ರೊಳಗೆ ಏನಾದರೂ ಅರ್ಥ ಉಂಟೆ? ಅನರ್ಥಕಾರಕವಾದದ್ದು. ಹಾಗಾಗಿ ಇದನ್ನು ತಿಳ್ಕೊಳ್ಳದೆ ಇದ್ದರೆ ಹೇಗೆ? ಆ ಕಾಲದವ್ರಿಗೇನೋ ಅವ್ರಿಗೆ ಗೊತ್ತಿರಲಿಲ್ಲ ಮಾಡಿದ್ರು ಅಂದರೆ ಈ ಕಾಲದಲ್ಲಿಯೂ ಅದನ್ನು ಹಾಗೆ ಮಾಡಿದ್ರೆ. MES ಕಾಲೇಜಲ್ಲಿ ಒಬ್ಬರು ಅಧ್ಯಾಪಕರು ಈಗಲೂ ಇದ್ದಾರೆ. ಅವರು ಎಂಥ ರಣಮಡಿ ಅಂತಂದರೆ, ಮಡಿಪಿಶಾಚ ಅಂತಂದರೆ, ಉಪನಿಷತ್ ವಾಕ್ಯಗಳಿರ್ತಕ್ಕಂಥ ಪಾಠ ಬಂದುಬಿಟ್ರೆ ಇದನ್ನು ಎಲ್ಲ ಜಾತಿಯವ್ರಿಗೆ ಹೇಳಬಾರ್ದು, ಅದಕ್ಕೆ ಪಾಠ ಬಿಡ್ತೀನಿ ಅಂತ. ನಾನು ವಿದ್ಯಾರ್ಥಿಗಳ ಕೆಲವರು ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ, ಕೇಸ್ ಹಾಕಿ ಅವ್ರ ಮೇಲೆ ಕೆಲಸ ಹೋಗಿಸಿ ಅಂತಂದೆ. ಸರ್ಕಾರಿ ಸಂಬಳ ತಗೊಳಕ್ಕಾಗುತ್ತೆ, ಇರೋ ಪಾಠನ ಹೇಳೋಕ್ಕಾಗೋಲ್ಲ, ಬೊಗಳಕ್ಕಾಗೋಲ್ಲ ಅಂತಲೇ ಅನ್ನಬೇಕು. ಏನಿದು ಅನರ್ಥ? ಇಲ್ಲ, ನಮ್ಮ ಮಠಾಧಿಪತಿಗಳು ಅಷ್ಟೇ. ಅವರು ಯಾವ ಕುಲದವರಾಗಿದ್ದರೂ ಅಧಿಕಾರಸ್ಥರಾಗ್ಬಿಟ್ರೆ ಸಾಕು, ಅಲ್ಲಿ ಎಲ್ಲ ಬಂದುಬಿಡುತ್ತೆ, ಎಲ್ಲ ದೋಷಗಳು ಹೊರಟೋಗ್ಬಿಡುತ್ತವೆ. ಅವರಿಗೆ ಪೂರ್ಣ ಫಲವನ್ನು ಕೊಡ್ತಾರೆ, ತಮ್ಮ ಶಾಲವನ್ನೇ ಹೊತ್ತಿಸ್ಬಿಡ್ತಾರೆ, ತಮ್ಮ ಕಾವಿ ಶಾಟಿನೂ ಬೇಕಾದ್ರೆ ಶೇಷವಸ್ತ್ರ ಸ್ವೀಕಾರ ಅಂತ ಕೊಟ್ಟು ಬಿಡ್ತಾರೆ. ಆದರೆ ಪಾಪ ಬಡಪಾಯಿಗಳು ಹೋದರೆ ಏನೂ ಸಿಗತಕ್ಕಂಥದ್ದಲ್ಲ, ದೂರ 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 ಅಂತಂತ ಇರ್ತಾರೆ. ಅಂತಂದರೆ ಎಲ್ಲಿಂದ ಬಂತು? ಆಪ್ತಗೋಷ್ಠಿ ಒಳಗೆ ಸ್ವಗೋಷ್ಠಿನಿಷ್ಠವಾಗಿ ರಹಸ್ಯವಾಗಿ ಏನು ಹೇಳ್ತೀವೋ ಆಚಾರ ಅಂತ, ಸದಸ್ಯವಾಗಿಯೂ ಅದೇ ಆಗಬೇಕಲ್ವ? ಹಾಗಿಲ್ಲವಾದರೆ ಒಳಗೊಂದು ಹೊರಗೊಂದು ಅಂತ ಆದರೆ ಸನ್ಯಾಸಕ್ಕೆ ಎಲ್ಲಿ ಬೆಲೆ ಉಂಟು? ಅದು ಡಂಬಾಚಾರ, ಬೂಟಾಟಿಕೆ ಆಗೋದಿಲ್ವೇ? ಇದನ್ನೆಲ್ಲ ಕಂಡಾಗ ಕುಲದ ಆಕುಲತೆ ತುಂಬ ದೊಡ್ಡ ಅನಾಹುತವನ್ನು ಮಾಡಿದೆ. ಇಂದು BJP ಮೇಲೆ ಗೋಬೆ ಕುಡಿಸೋದಕ್ಕೆ ಯಾವುದೂ ಇಲ್ಲ ಅಂತಲೇ ಜಾತಿಯ ಕುಲದ ಕೋಲಾಹಲವನ್ನು ಇಟ್ಟುಕೊಂಡು ಆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿರ್ಬೋದು, JNUದಲ್ಲಿರ್ಬೋದು, ಇಲ್ಲೆಲ್ಲ ಮಾಡ್ತಾ ಇರತಕ್ಕಂಥದ್ದು ಅದೇ ಆಗಿರತಕ್ಕಂಥದ್ದು. ಅಂದರೆ ಇವುಗಳನ್ನು ಮೀರಬೇಕು. ಸಂಸ್ಕಾರಕ್ಕೆ ವಿಶೇಷತೆ ಉಂಟು ನಿಜ, ಒಳ್ಳೆಯ ಸಂಸ್ಕಾರ ತುಂಬ ದೊಡ್ಡದು. ಅಬ್ರಿಂಗಿಂಗ್ ಅಂತೀವಲ್ಲ, ಅದಕ್ಕೆ ಹೆಚ್ಚಿನ ಬೆಲೆ ಇದೆ. ಉತ್ತಮವಾದದ್ದನ್ನು ಕೊಡಬೇಕು. ಸನಾತನ ಧರ್ಮದ ಮೌಲ್ಯಗಳನ್ನು, ವಿಶ್ವಜೀವನ ಸ್ವಾರಸ್ಯವನ್ನು ತಿಳಿಸಬೇಕು. ಈ ದೃಷ್ಟಿಯಿಂದ ಕಂಡಾಗ ದುರ್ಯೋಧನನ ಬಾಯಿಂದ ಬಂದಿದೆ ಅಂತ ಅನ್ನುವ ಮಾತಾದರೂ ಕೂಡ ಕಾವ್ಯೋಕ್ತಿಯಾಗಿ ನೋಡಿದಾಗ ತುಂಬ ದೊಡ್ಡದಾದಂಥದ್ದು ಈ ತತ್ವ. ಯಾವುದಾದರೆ ಏನು? ಸಂಸ್ಕಾರ ದ್ವಿಜ ಉಚ್ಚಿತೆ ಎನ್ನುವಂಥ ಮಾತು ಮತ್ತೆ ಮತ್ತೆ ನೆನಪಿಗೆ ಬರಬೇಕಾದದ್ದು. ಮತ್ತು ಶಲ್ಯ ಒಪ್ಪಿಗೆ ಆಗಲಿಲ್ಲ, ಏನೋ ನೀನು ಹೇಳಿದ್ದೀಯಾ ಅಂತ ಅನುಗ್ರಾಹಕ ಬುದ್ಧಿಯಿಂದಲೇ ಅವನು ಹೇಳ್ತಾನೆ.
ಈ ದುರಾಗ್ರಹ ನಿನ್ನ ಚಿತ್ತದೊಳಾದುದೇ, ಈ ದುರಾಗ್ರಹ ನಿನ್ನ ಚಿತ್ತದೊಳಾದುದೇ ತಪ್ಪೇನು. ಕೋಗಿಲೆಯಾದರಿಸಿದಡೆ ಬೇವು ಮಾವಹುದಾದಡೆ ಯಮಗೇನು. ಕೋಗಿಲೆಯಾಧರಿಸಿದಡೆ ಬೇವು ಮಾವಹುದಾದಡೆ ಯಮಗೇನು. ಕಾದಿ ಗೆಲುವುದು ಹಾರಿ ಗುರು ಭೀಷ್ಮಾದಿ ಭಟರ್ ಏನಾದರೈ. ಕಾದಿ ಗೆಲುವುದು ಭಾರಿ ಗುರು ಭೀಷ್ಮಾದಿ ಭಟರ್ ಏನಾದರೈ. ತಾನಾದುದಾಗಲಿ ಸಾರಥಿಯಾದೆವು ಏಳು. ತಾನಾದುದಾಗಲಿ ಸಾರಥಿಯಾದೆವು ಏಳೆಂದ. ಜರ್ಬು ದಿಮಾಕಿಗೆ ಸಾರಂಗ ಉಗ್ಗಿ ಬರತಕ್ಕಂಥದ್ದು. ಈ ದುರಾಗ್ರಹ ನಿನ್ನ ಚಿತ್ತದೊಳಾದುದೇ. ಈ ಮಟ್ಟದ ಆ ಅಹಂಕಾರ, ಈ ಮಟ್ಟದ ಆಗ್ರಹವ ನಿನ್ನದು. ಎಲ್ಲ ಜಾತಿಗಳನ್ನು ಏಕ ಮಾಡಿಬಿಡ್ತೀನಿ ಅಂತಲ್ಲ, ಆ ರೀತಿಯಾದದ್ದಲ್ಲ ನನ್ನದು. ಏನು ತಪ್ಪೇನು ಇಲ್ಲ ಬಿಡು ಅಂತ ಹೇಳ್ತಲೇ ಕೋಗಿಲೆ ಆಧರಿಸಿದಡೆ ಬೇವು ಮಾವು ಅಹುದಾದೊಡೆ ನಮಗೇನು. ಕೋಗಿಲೆಯನ್ನು ಆಧರಿಸ್ತಾ ಇದೆ ಎಂದು ಮಾತ್ರಕ್ಕೆ ಬೇವು ಮಾವಾಗ್ಬಿಡುತ್ತಾ? ಒಂದು ಬೇವಿನ ಮರ ಕೋಗಿಲೆಯೇ ಬಾ ನನ್ನಲ್ಲಿ ಕೂತ್ಕೊಂಡ ತಕ್ಷಣ ಕೋಗಿಲೆ ಕೂತು ಮಾತ್ರಕ್ಕೇನೆ ಅದಾಗತ್ಯ? ನಿನ್ನ ಮನಸ್ಸಿನ ಮೆಚ್ಚು ಬಂತು. ರಾಜು ಮೆಚ್ಚಿಂದಿ ರಂಭ ಅಂತ ತೆಲುಗಿನ ಗಾದೆ. ರಾಜ ಮೆಚ್ಚಿದೊಳಗೆ ರಂಭೆ ಅಂತೆ. ಹಾಗೆ ನೀನು ಮೆಚ್ಚಿದೀಯ ಕರ್ಣ, ಅವನು ಅಸಾಮಾನ್ಯ ಪರಾಕ್ರಮಿ ಅಂತ ಆದ. ಹಾಗಾಗಿ ನೀನು ಮೆಚ್ಚಿ ಆ ಕರ್ಣ ಅನ್ನೋ ಬೇವು ಸತ್ಕುಲೀನ ಅನ್ನುವ ಮಾವಾಯ್ತೆ. ಆಯಿತು, ಕಾದಿ ಗೆಲ್ಲುವುದು, ಯುದ್ಧ ಮಾಡಿ ಗೆಲ್ಲಲಿ. ಭಾರಿ ಗುರು, ತುಂಬ ದೊಡ್ಡದಾದಂಥ ಗುರು ನಿನ್ನ ಆಚಾರ್ಯ ದ್ರೋಣ, ಭೀಷ್ಮಾದಿಗಳು, ನಿನ್ನ ಕುಲವಂಶ ಪ್ರವರ್ತಕರಾದ ಮಹಾನುಭಾವರು, ಅವರೆಲ್ಲರೂ ಕೂಡ ಭಟರು ಏನಾದರೆ ಅವರಿಗೇ ಆಗದೇ ಇದ್ದಿದ್ದು. ಮುಂದೆ ಗದಾಪರ್ವದಲ್ಲಿ ಬರುತ್ತದೆ, ಭೀಷ್ಮಾದಿಗಳ ಯೌವನದಲ್ಲಿ ನಮಗೆ ಜಾರಿದ ಜಯಾಂಗನೆ ಈ ವಾರ್ಧಕ್ಯದಲ್ಲಿ ಬರ್ತಾಳ ಅಂತ ದುರ್ಯೋಧನ ಕೇಳ್ತಾನೆ. ಅಶ್ವತ್ಥಾಮ ಹೇಳ್ತಾನೆ, ಈಗಲೇ ಹೋಗಿ ಪಾಂಡವರ ಮೇಲೆ ಯುದ್ಧ ಮಾಡ್ತೀನಿ ಅಂತ. ಭೀಷ್ಮಾದಿಗಳೆಲ್ಲ ಬದುಕಿದ್ದ ಕಾಲದ ಯೌವನದಲ್ಲಿಯೇ ಜಯಲಕ್ಷ್ಮಿ ನಮ್ಮ ಕಡೆ ತಿರುಗಲಿಲ್ಲ. ಈಗ 3 ಮತ್ತೊಂದು ಜನ ಇರತಕ್ಕಂಥ ನಮ್ಮ ಈ ಯುದ್ಧ ವಾರ್ಧಕದಲ್ಲಿ ಆ ಜಯಲಕ್ಷ್ಮಿ ಸುಂದರಿ ಯುವತಿ ನಮ್ಮ ಕಡೆ ತಿರುಗಿ ನೋಡ್ತಾಳ ಅಂತ. ಎಷ್ಟು ಮಾರ್ಮಿಕವಾದ ಮುಕ್ತಿ ವೈಚಿತ್ರ್ಯ ಕವಿ ಕುಮಾರವ್ಯಾಸನದು ನೋಡಿ. ಹಾಗಾಗಿ ಅವರಿಗೇ ಆಗಲಿಲ್ಲ, ಇನ್ನು ಏನಾದುದಾಗಲಿ, ಇವನೇನು ಮಾಡ್ತಾನೆ, ಇವನೇನು ಕಿಸಿತಾನೆ, ಇವನೇನು ದೊಡ್ಡದಾಗಿ ನೋಡ್ತಾನೆ, ಆದುದಾಗಲಿ. ಅಲ್ಲಿ ಹೇಳುವಲ್ಲಿಯೇ ಒಂದು ಉಪೇಕ್ಷೆ ಉಂಟು. ಏನಾದರೆ ಹಾಕ್ಕೊಂಡು ಹೋಗಲಿ, ಪರವಾಗಿಲ್ಲ. ಹಾಗಾಗಿ ನಾವು ಸಾರಥಿ ಆದವು. 7 ಕಾಲಲ್ಲಿ ಬಿದ್ದಿದ್ದಾನೆ. ಈಗ ನೋಡಿ, 7 ಅಂತನ್ನುವಲ್ಲಿ 2 ರೀತಿ ಮಾಡ್ಬೋದು. ಕಾಲು ಹಿಡ್ಕೊಂಡು ಕೂತಿದ್ದಾನೆ, ಮಾವಾ ನೀವೇ ಆಗಬೇಕು ಅಂತ, 7 ಪರವಾಗಿಲ್ಲ ಅಂತ. ಇನ್ನೊಂದು ತಿಷ್ಟೇ ಕೂತಿದ್ದಾನೆ. ಪಾಪ ಶಲ್ಯನಿಗೀಗ ಒಳ್ಳೆಯ ಹೊತ್ತು, ಅವನಿಗೆ ಆಚಮನ ಮಾಡ್ತಕ್ಕಂಥ ಹೊತ್ತಾಗಿದೆ. ದುರ್ಯೋಧನ ಹೇಳ್ತಾನೇ ಇಲ್ಲ. ಹಾಗಿದ್ದಾಗ ಕೆಲವು ಕನ್ನಡ ಸಾಹಿತಿಗಳೆಲ್ಲ ಇರ್ತಾರೆ, ಅವರಿಗೆ ಕಂಪನಿ ಕೊಡೋಕ್ಕಾಗದೇ ಇದ್ದರೆ ನಾವು ಸಂಜೆ ಮೇಲೆ ಅವ್ರ ಮನೆಗೆ ಹೋಗುವಂತೆ ಇಲ್ಲ. ಫೋನ್ನಲ್ಲಿ ಮಾತಾಡಿದ್ರೇ ಮಧ್ಯದ ಘಾಟು ಬರ್ತಾ ಇರುತ್ತೆ ರಿಸೀವರ್ ಮೂಲಕವಾಗಿ. ಹಾಗೆ ಆ ಥರ ಇದ್ದಾಗ ಶಲ್ಯನೋ ಹೇಳಿ ಕೇಳಿ ಮದ್ರದೇಶದವರಂತೂ 3 ಹೊತ್ತು ಮದ್ಯಪಾನ ಮಾಡ್ತಕ್ಕಂಥವ್ರು. ಅಲ್ಲಿ ಹೆಂಗಸರಿಗೂ ನಿಯಮ ಇಲ್ಲ. ಈ ಥರದ್ದೆಲ್ಲ ಮೂಲ ಮಹಾಭಾರತದಲ್ಲಿ ಕರ್ಣ ಬಾಯಿಗೆ ಬಂದಂಗೆ ಬೈತಾನೆ. ನಾನು ಅವ್ರ ಮೇಲೆ ಆಕ್ಷೇಪ ಮಾಡೋದಲ್ಲ, ಕರ್ಣನ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಹೌ ದಿ ಪೀಪಲ್ ಆಫ್ ದೋಸ್ ಡೇಸ್ ಯೂಡ್ ಮದ್ರದೇಶಾಸ್ ಪೀಪಲ್ ಅಂತ. ಹಾಗಾಗಿ ಅವನಿಗೆ ಬೇಗ ಎದ್ದು ಮಲಗಬೇಕು, ಕುಡಿಯಬೇಕು ಅಂತ ಏನೋ ಇದ್ದಿರ್ಬೋದು. ಇವನು ಇನ್ನೂ ಅಲ್ಲೇ ತಿಷ್ಟೆ ಹಾಕೊಂಡು ಕೂತೇ ಇದ್ರೆ ಆಸನದಲ್ಲಿ, ಹೇಳಪ್ಪ ಹೋಗು ಪರವಾಗಿಲ್ಲ, ನಮಗೆ ಬೇಡದ್ದು ಯಾವುದೋ ಒಂದು ಕೆಲಸ, ದಾಕ್ಷಿಣ್ಯದಿಂದ ಒಪ್ಕೊಳ್ತೀವಿ ಬರ್ತೀವಿ ಅಂದರೆ ಅವ್ರು ಇನ್ನೂ ಕೂತೇ ಇರ್ತಾರೆ. ಇವ್ರು ಎದ್ದೋದ್ರೆ ನಾವು ಇನ್ನೇನೋ ಕೆಲಸ ಮಾಡ್ಕೊಳ್ಬಹುದು ಅಂತಿರ್ತೀವಿ. ಆ ರೀತಿಯಾಗಿ ಇರತಕ್ಕಂಥ ಸಂದರ್ಭ. ಆದರೆ ಏನು ಹೋಗಲಿ, ಆದುದಾಗಲಿ, ನಾವು ಸಾರಥಿ ಆದವು 7 ಅಂತಾನೆ. ನಿಮ್ಮ ವಿಜಯಶ್ರೀಯ ಕಡೆಗಣ್ಣೆಮ್ಮ ಮುಖದಲ್ಲಿ ಮುರಿದುದಾದಡೆ ನಮ್ಮ ಕೊರತೆಯದೇಕೆ ಕರಸೈ ಸೂತನಂದನನ. ನೋಡಪ್ಪ, ನಿಮ್ಮ ವಿಜಯಶ್ರೀ
ನಮ್ಮ ಪ್ರಯತ್ನದಿಂದ ನಿಮ್ಮ ಕಡೆಗೆ ತಿರುಗಿ ನೋಡ್ತಾಳೆ ಅನ್ನೋದಿದ್ರೆ ಆಯಿತು, ನಮಗೇನು. ನಾನು ಬಂದರೆ ನಿನಗೆ ಆ ಹುಡುಗಿ ಕಣ್ಣು ಹೊಡಿತಾಳೇನಪ್ಪ, ನಾನು ಬರ್ತೀನಿ, ಅದು ಕಣ್ಣು ಹೊಡಿಲಿ ಬಿಡು ಅಂತನ್ನುವಂತೆ ನಿಮ್ಮ ವಿಜಯಶ್ರೀಯ ಕಡೆಗಣ್ಣು ಎಂಬ ಮುಖದಲ್ಲಿ ಮುರಿದುದಾದರೆ, ನಾವು ರಥದಲ್ಲಿ ಕೂತರೆ ನಿಮ್ಮ ವಿಜಯಶ್ರೀ ನಿಮ್ಮ ಕಡೆಗೆ ತಿರುಗಿ ನೋಡ್ತಾಳೆ ಅನ್ನೋದಾದರೆ, ಆ ಸೂತನಂದನನ ಕರಸೆಯ ಆ ಮಾತು ನೋಡಿ, ಸೂತನಂದನ ಬಿಟ್ಟೇ ಇಲ್ಲ. ಇನ್ನು ಸ್ವಾತಿ ಮುತ್ತು ಚಿಪ್ಪು ಅಂತ ಹೇಳಿದ್ರು ಕಡೆಗೆ ಚಿಪ್ಪೆ. ನಮ್ಮ ಹೇಳಿಕೆ ಯಾವುದು ಅದ ನೀ ತಮ್ಮ ಮೀರಿದು ನಡೆದುದಾದೊಡೆ. ಆದರೆ ನಾನು ಹೇಳಿದ ಮಾತನ್ನು ಅವನು ಮೀರಿದನೋ, ಅರ್ಜುನ ಕೃಷ್ಣ ಹೇಳ್ದಂಗೆ ಕೇಳ್ತಾನೆ, ಚಕಾರ ಎತ್ತದೆ ಕಿಮ್ಮನದೆ ಎಲ್ಲ ಕೇಳ್ತಾನೆ. ಆ ರೀತಿ ಅದು ಆಗಬೇಕು. ಕೃಷ್ಣನಿಗೆ ಹೋಲಿಕೆ ಕೊಟ್ಟೆ, ನಾನು ಕೃಷ್ಣನಿಗೆ ಆಡ್ತೀನಿ. ಹಾಗಾಗಿ ನಾನು ಹೇಳ್ದಂಗೆ ಅವನು ಕೇಳಬೇಕು. ಮೀರಿದು ನಡೆದನಾದೊಡೆ ನಮ್ಮ ವಾಘೆಯ ಬೀಳುಗೊಂಡೆವು, ಅಲ್ಲಿಯೇ ಕಡಿವಾಣನ ಚಾವಟಿನ ಬಿಸಿಟು ಹೋಗ್ತೀನಿ ನಾನು. ಇದಕ್ಕೆ ಒಪ್ಪಿಗೆಯೋ ಏನಾದರೂ ಆಗಲಿ, ಹೆಂಗಾದರೂ ಬಂದುಬಿಟ್ರೆ ಸಾಕು ಅಂತ. ಯೋಗ ಆದರೆ ಸಾಕು, ಮತ್ತು ಕ್ಷೇಮ ನೋಡ್ಕೋತೀವಿ ಅಂತ ಅಲ್ಲ. ಯೋಗ ಅಲ್ಲಿ ರೋಗ ಆಗಿರ್ತದೆ, ಇನ್ನು ಕ್ಷೇಮ ಎಲ್ಲಿ, ಅದು ಕ್ಷಾಮ. ಮುಂದೆ ಅದನ್ನು ನೋಡೋಣ. ನಾಡದ್ದು ವಾಚನವಾದನ ವ್ಯಾಖ್ಯಾನ ಉಂಟು. ನನ್ನ ಒಂದು ತೊಂದರೆಯಿಂದಾಗಿ ನಾಳೆ ಆಗ್ತಾ ಇಲ್ಲ. ಆದರೆ ನಾಳೆ ಅದಕ್ಕೆ ಬದಲಾಗಿ ಚೆನ್ನಾಗಿರ್ತಕ್ಕಂಥ ಕಥಾವಾಚನ ಕಾರ್ಯಕ್ರಮವನ್ನು ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ನಡೆಸಿಕೊಡ್ತಾರೆ. ಎಲ್ಲರೂ ಬಂದು ಆಲಿಸಬೇಕಾಗಿ ಪ್ರಾರ್ಥನೆ. ನಮಸ್ಕಾರ.